ಎಲ್ಲ ವೀಕ್ಷಕರಿಗೆ, ಧ್ಯಾನಿಗಳಿಗೆ, ಮಾಸ್ತರ್ಗಳಿಗೆ ಧನ್ಯವಾದಗಳು. ಮುಖ್ಯವಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟನ್ನು ಸಂಸ್ಥಾಪಿಸಿದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ, ಮಾತಾ ಸ್ವರ್ಣಮಾಲಾ ಪತ್ರಿಯವರಿಗೆ ವಂದಿಸುತ್ತಾ, ನಾನು ನನ್ನ ಗುರು ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಅತ್ಯದ್ಭುತವಾದ ದಿನ ಅಂತ ನಾನು ಹೇಳ್ಬೋದು. ಯಾಕಂದರೆ ಎಸ್ಪೆಷಲಿ ಕರ್ನಾಟಕದಲ್ಲಿ ವಿಸ್ತೃತವಾಗಿ ಒಂದು ಡಿಜಿಟಲ್ ಮೀಡಿಯಾ ಮೂಲಕ ಧ್ಯಾನ ಪ್ರಚಾರವಾಗಲು ಒಬ್ಬ ಮುಖ್ಯ ಕಾರಣಕರ್ತರು ಅಂತ ಹೇಳ್ಬೋದು. ನಾನು PMC ಕನ್ನಡ ಚಾನಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರದೀಪ್ ಅವರು ನಮ್ಮೊಂದಿಗಿದ್ದಾರೆ. ಸೊ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಏನೆಲ್ಲ ಮಾಡಬಹುದು ಎಂಬ ಒಂದು ಪ್ರಶ್ನೆಗೆ ಉತ್ತರ ಅವರು ನೋಡಿದರೆ ಅವರ ಒಂದು ಅನುಭವಗಳನ್ನು ನಾವು ಕೇಳಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಪ್ರದೀಪ್ ಅವರಿಂದ ಪತ್ರಿಜಿಯವರ ವಿಶೇಷತೆಗಳನ್ನು, ಪತ್ರಿಜಿಯವರೊಂದಿಗೆ ಅವರಿಗಿರುವಂತಹ ಅವಿನಾಭಾವ ಸಂಬಂಧವನ್ನು, ಬಹಳಷ್ಟು ವಿಷಯಗಳನ್ನು ಅವರ ಒಂದು ಅನುಭವದ ಮೂಲಕ ನಾವೆಲ್ಲ ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ಸರ್. ನಾನು ನನ್ನ ಗುರು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ರಾಮ್ ಸರ್. ಸರ್, ನೀವು ಧ್ಯಾನಕ್ಕೆ ಯಾವ ವರ್ಷದಲ್ಲಿ ಹೇಗೆ ಬಂದಿರಿ ಸರ್? ಮುಂದುವಾಗಿ ನಮ್ಮ ಪರಮಗುರು, ಆಧ್ಯಾತ್ಮಿಕ ಗುರುವಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಯವರು ಶತಕೋಟಿ ವಂದನೆಗಳು. ಶತಕೋಟಿ ಅನ್ನೋಕ್ಕಿಂತ ನಾವು ವಂದನೆಗಳು ತಲುಪ್ತಾನೇ ಇರ್ತೀವಿ. ಪ್ರೆಸೆಂಟಲ್ಲಿ, ಫ್ಯೂಚರಲ್ಲಿ, ಪಾಸ್ಟಲ್ಲಿನೂ ಯಾವಾಗಲೂ ನಮ್ಮ ಗುರುಗಳು, ಆಧ್ಯಾತ್ಮಿಕ ಗುರು, ಪರಮ ಗುರುಗಳು ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೀವು ಧ್ಯಾನಕ್ಕೆ ಸರ್ ಯಾವ ವರ್ಷದಲ್ಲಿ ಸರ್ ಹೇಗೆ ಬಂದರೆ ನೀವು? ರಾಮು ಅವರೇ, ಆ್ಯಕ್ಚುಲಿ ಅದು ನನಗೆ ನೆನಪಿರಲಿಲ್ಲ ಯಾವ ವರ್ಷದಲ್ಲಿ ಅಂತ. ಎಲ್ಲರದ್ದು ನಾನು ಈ ವರ್ಷದಲ್ಲಿ ಬಂದಿದ್ದೀನಿ, ಆ ವರ್ಷದಲ್ಲಿ ಬಂದಿದ್ದೀವಿ ಅಂತ ಎಲ್ಲರೂ ಹೇಳ್ಕೊಂಡು ಬರ್ತಾಯಿದ್ದೆ. ಆವಾಗ ನನಗೂ ಕ್ವಶನ್, ಅಂದರೆ ಹೌದು ನಾನು ಯಾವಾಗ ಬಂದಿದ್ದೆ ಅಂತ ನನಗೆ ಕ್ವಶನ್ ಬಂತು. ಆವಾಗ ಆವಾಗ ನನಗೆ ಮೆಮರಿ, ನಾನು ಆಲ್ಮೋಸ್ಟ್ 12th ಕ್ಲಾಸ್ ಆದಮೇಲೆ, ಸೊ 99 ಆ ಮಧ್ಯದಲ್ಲಿ ನಾನು ನಮ್ಮ ಪತ್ರಿ ಸಾರ್ನ ಭೇಟಿಯಾಗೋದು, ಧ್ಯಾನ ಶುರು ಮಾಡಿದ್ದು, ಸಾರ್ ಜೊತೆ ಕೂತಿ ಮೆಡಿಟೇಷನ್ ಮಾಡಿದ್ದು, ಸಾರ್ ಫ್ಲೂಟಲ್ಲಿ ತುಂಬ ಎಂಜಾಯ್ ಮಾಡಿದ್ದು ಅಂತ ನನಗೆ 98-99 ಎಲ್ಲ ಅಂತ. ಯಾವಾಗ ಅಂದರೆ ಎಲ್ಲರೂ ಧ್ಯಾನಿಗಳಲ್ಲಿ ಅವರವ್ರ ಅನುಭವಗಳು ಕೇಳಿಸ್ತಾ ಇರುವಾಗ ಆವಾಗ ನನಗೆ ಜ್ಞಾಪಕ ಬಂತು. ಅದಕ್ಕೆ ಮುಂಚೆ ನಾನು ಯಾವಾಗ ಬಂದಿದ್ದೆ ಅಂತ ನಾನು ಪ್ರಶ್ನೆನೇ ಹಾಕ್ಕೊಳ್ಳಿಲ್ಲ. ಸೊ 98-99 ಅನ್ಬೋದು ಆ ಮಧ್ಯದಲ್ಲಿ ನಾನು ನನ್ನ ಈ ಧ್ಯಾನ ಲೋಕಕ್ಕೆ ನಮ್ಮ ಪರಮಗುರುವಾದ ಸುಭಾಷ್ ಪತ್ರಿಯನ್ನು ಭೇಟಿಯಾಗಿದ್ದು ನಮ್ಮ ಅತ್ತೆ ದ್ವಾರ. ಅವರು ನಮಗೆ ಬಂದು ಹೇಳ್ಕೊಟ್ಟಿದ್ದಾರೆ. ಸೊ ಆವಾಗ ಆ ಟೈಮಲ್ಲಿ ಸಾರ್ ಈ ಥರ ಬರ್ತಾಯಿದ್ರು. ನಾನು ಓದೋ ಟೈಮಲ್ಲಿ ನಾನು ಆಂಧ್ರದಲ್ಲಿ, ಕಡಪದಲ್ಲಿ ಓದ್ತಾ ಇದ್ದೆ. 12th ಕ್ಲಾಸು, ಇಂಟರ್ಮೀಡಿಯೇಟ್. ಆವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ 1990. ನೀವು ಪತ್ರಿ ಸರ್ ಅವ್ರ ಹತ್ರ ಯಾವಾಗ ಸರ್ ನೀವು ಮೊದಲು ಮಾತಾಡಿದ್ದು, ಅಂದರೆ ಕನ್ವರ್ಸೇಷನ್ ಯಾವಾಗ ಸ್ಟಾರ್ಟ್ ಆಯಿತು? ಭೇಟಿ ಆಗಿದ್ದು ಫಸ್ಟ್ ಟೈಮು ಕ್ಲಾಸಲ್ಲೇ ಮೆಡಿಟೇಷನ್ ಹೇಳ್ಕೊಡ್ತಾಯಿದ್ರು. ನಾವು ಮೆಡಿಟೇಷನ್ ಕೂತಿದ್ದೀವಿ. ಅಂದರೆ ಪರ್ಸನಲ್ ಅಂದರೆ ಬಂದು ಮಾತಾಡಿದ್ದು ಅಂದರೆ ಅದು ನೆನಪಿಲ್ಲ. ಬಟ್ ಆವತ್ತು ಮೊದಲನೇ ದಿವಸ ಮೆಡಿಟೇಷನ್ ಆದಮೇಲೆ ಬಂದು ಹತ್ರಕ್ಕೆ ಬಂದರು ಸಾರು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಶೇಕ್ ಹ್ಯಾಂಡ್ ಕೊಟ್ಟು ಕೈಗೆ ತುಂಬ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಸೊ ಅದು ಫಸ್ಟ್ ಅನುಭವ ನನಗೆ. ಆಮೇಲೆ ಮತ್ತೆ ಹೆಂಗೆ ಸ್ಟಾರ್ಟ್ ಆಯ್ತು ಸರ್ ನಿಮ್ಮ ಜರ್ನಿ ಪತ್ರಿಜಿಯವ್ರ ಜೊತೆಗೆ? ಹೆಂಗೆ ಸ್ಟಾರ್ಟ್ ಆಯಿತು? ಯಾವಾಗ ಅದೆಲ್ಲ ನೀವು ಸರ್ ಜೊತೆಗೆ ಆ ಟೈಮಲ್ಲಿ ಅವಾಗಿನ ಮೂಮೆಂಟಿನ ಅವಾಗ ಅಂದರೆ ಆಂಧ್ರ ಪ್ರದೇಶಲ್ಲೇ ಸ್ಟಾರ್ಟ್ ಆಗಿತ್ತು, ಕರ್ನೂಲಲ್ಲಿ. ಆವಾಗ ಮತ್ತೆ ಉರವಕೊಂಡ, ಅನಂತಪುರ, ಈ ಕಡೆ ಎಲ್ಲ ಕಡಪ ಬಂದಮೇಲೆ ನಾನು. ಸೊ ಆ ಒಂದು ಟೈಮಲ್ಲಿ ನಾನು ಕೇಳ್ಪಟ್ಟೆ, ನೀವು ಒಂದು ಆ ವಯಸ್ಸಲ್ಲೇ ಅಂದರೆ ಯುಕ್ತ ವಯಸ್ಸಲ್ಲಿ ನೀವು ಧ್ಯಾನಕ್ಕೆ ಬಂದಿದ್ದೀರಾ. ಪತ್ರಿಜಿ ಅವರಿನ್ನ ಆವಾಗ ಸ್ವಲ್ಪ ಫ್ರೀಯಾಗಿ ಎಲ್ಲರ ಹತ್ರನೂ ಬಂದು ಅವರು ಅಫ್ಕೋರ್ಸ್ ಮಾತಾಡ್ತಿದ್ರು ಅವ್ರು ಯಾವಾಗಲೂ. ಬಟ್ ನಿಮ್ಮ ಜೊತೆಗೆ ಅವರು ಬೈಕಲ್ಲೂ ಬಂದು ಯಾವುದೊಂದು ಧ್ಯಾನ ಕ್ಲಾಸ್ ಇದ್ರೂ ನಿಮ್ಮ ಜೊತೆನೂ ಬೈಕಲ್ಲಿ ಕೂತ್ಕೊಂಡು ಕ್ಲಾಸಸ್ ಎಲ್ಲ ಹೇಳಿದ್ದುಂಟು. ಹೌದೌದು, ಅದು ಕರೆಕ್ಟ್. ಅದು
ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು, ಪದಗಳಿಗೆ ಅದು ಎಕ್ಸ್ಪೀರಿಯನ್ಸ್ ಯಾಕಂದರೆ ಮಾಡೇ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಸರ್. ಫಸ್ಟ್ ಟೈಮ್ ಅಟ್ರಾಕ್ಷನು, ಅದು ಫಸ್ಟ್ ಟೈಮ್ ಒಂದು ಏನೋ ಒಂದು ಯಾವುದೋ ಒಂದು ಪಕ್ಷ ಒಂದು ಗೂಟಕ್ಕೆ ಸೇರಿದ್ರೆ ಅದು ಹಂಗೆ ಬರ್ತಾ ಇರುತ್ತೆ, ಅದೇ ಥರ ನಾನು ಅಂದ್ಕೊಂಡೆ. ಸೊ ಆ ಥರನೇ ಅಂದರೆ ಮಾತಾಡಿಲ್ಲ ಜಾಸ್ತಿ, ಎಸ್ ಹಲೋ ಅಂತಾಯಿದ್ರು, ಈ ಥರ ಕನ್ನೆಕ್ಸ್ತಾಯಿದ್ರು. ನಾನು ಅಷ್ಟೇ ಏನು ಏನು ಗೊತ್ತಿರುತ್ತೆ. ಆವಾಗ ಇವರೆಲ್ಲ ಏನೇನು ಮಾತಾಡ್ತಾರೋ ಅದು ನೋಡ್ಕೊತ ಇದ್ದೆ. ಮತ್ತು ಸ್ವಲ್ಪ ದಿವಸ ಆದಮೇಲೆ ಇನ್ನು ಸ್ವಲ್ಪ ಟ್ರಕ್ಕಿಂಗ್ಸ್ ಅಂತ ಸ್ಟಾರ್ಟ್ ಆಯಿತು. ಎಸ್ ಸರ್, ಅವಾಗೆಲ್ಲ ಫಾರೆಸ್ಟಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು ಸರ್, ಫಾರೆಸ್ಟ್ ಟ್ರಕ್ಕಿಂಗ್ ಟೈಮಲ್ಲಿ ಅಂತ. ಸೊ ಈ ಟ್ರಕ್ಕಿಂಗಲ್ಲಿ ಸರ್ ಕರ್ಕೊಂಡು ಹೋಗ್ತಿದ್ರಲ್ಲ ಸರ್, ಅದನ್ನು ನಾವು ಕೇಳಿದ್ದೇವೆ ಕೆಲವು ಸಲ. ಅಂದರೆ ಏನು ವ್ಯವಸ್ಥೆನೇ ಇರೋಲ್ಲ, ಬಹಳ ದಟ್ಟವಾದ ಒಂದು ಕಾಡಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಲೂ ಭಾಳಷ್ಟು ನಾವು ಕೇಳಿದ್ವಿ. ನಾನು ಹೋಗಿಲ್ಲ ಸರ್ ಜೊತೆ. ಬಟ್ ಏನು ಸರ್ ಅಂದರೆ ಟ್ರಕ್ಕಿಂಗ್ ಕರ್ಕೊಂಡೋಗಿ ಸಾರು ಏನು ಟೀಚ್ ಮಾಡಬೇಕು ಅನ್ನೋದು ಒಂದು ಮೇನ್ ಉದ್ದೇಶ ಅವ್ರದ್ದಾಗಿತ್ತು ಟ್ರಕ್ಕಿಂಗ್ಸಲ್ಲಿ. ಒಂದು ಅಜೆಂಡಾ ಟ್ರಕ್ಕಿಂಗ್ ಅದೇನು ಗೊತ್ತಿಲ್ಲ. ಟ್ರಕ್ಕಿಂಗ್ ಹೋಗ್ತಾ ಇದ್ದಾರೆ ಏನು ಅಂತ ನನಗೂ ಗೊತ್ತಿಲ್ಲ. ತುಂಬರ್ತಿತ್ತು ಒಂದು ಇನ್ಫಾರ್ಮೇಷನ್ ಇದೇ ಟೈಮ್ ಇವು ಯಂಗ್ಸ್ಟರ್ಸ್ ಇರ್ತಾರಲ್ಲ, ಬಟ್ ಅದು ಏನು ವ್ಯವಸ್ಥೆ ಇರಲ್ಲ ಅಂತನೂ ಅದನ್ನು ಏನು ನೋಡಿಲ್ಲ. ಫಾರೆಸ್ಟೂ ಆ್ಯಕ್ಚುಲಿ ಆ ವ್ಯವಸ್ಥೆ ಕಂಫರ್ಟ್ಸ್ ಇಲ್ಲದ್ರೆ ಯಾರೂ ಹೋಗಲ್ಲ. ಬಟ್ ಆ ಟೈಮಲ್ಲಿ ಸಾರು ಒಂದು ಮಾತು ಹೇಳಿದರೆ ಎಷ್ಟೊಂದು ಜನ ಬರ್ತಾಯಿದ್ರು. ಅದು ಗೊತ್ತಿಲ್ಲ ಅದು ಹೆಂಗೋ, ಮೋಸ್ಟ್ಲಿ ಅದು ಯಾವಕ್ಕೋಸ್ಕರ ಅಂತ ನನಗೂ ಆ್ಯಕ್ಚುಲಿ ಅದಲ್ಲ, ಹೋದ್ಮೇಲೆ ಗೊತ್ತಾಯಿತು. ಸಾರ್ ಜೊತೆ ಫಸ್ಟು ಟ್ರಕ್ಕಿಂಗ್ ಹೋಗಿದ್ದು. ಅಂದರೆ ಏನು ತೊಗೊಂಡು ಹೋಗ್ಬೇಕು, ಬ್ಯಾಗ, ಪಿಲ್ಲೋನು, ಬೆಡ್ಶೀಟ್ ಏನೂ ಇಲ್ಲ, ಗೊತ್ತಿಲ್ಲ. ಏನು 2 ಬಟ್ಟೆ ತೊಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗೋದು ಗೊತ್ತು. ಎಲ್ಲಿಗೆ ತಿರುಪತಿಗೆ ಬರೋಕ್ಕೆ ಹೇಳಿದ್ರು. ತಿರುಪತಿನಿಂದ ತಿರುಮಲಕ್ಕೆ ಕರ್ಕೊಂಡು ಹೋಗ್ತೀವಿ, ತಿರುಮಲನಿಂದ ತುಂಬರ್ ತೀರ್ಥಮು ಅದೆಲ್ಲ ಫಾಲ್ಸು ಇದೆಲ್ಲ ಇರುತ್ತೆ ಅಂತ ಹೇಳಿದ್ರು. ಅದನ್ನು ಯಾರೂ ಮುಖಪರಿಚಯ ಇಲ್ಲ, ಯಾರೂ ಗೊತ್ತಿರೋರಿಲ್ಲ. ಯಾವುದೋ ಇನ್ಫಾರ್ಮೇಷನ್ ಬಂತು, ಹೋಗಬೇಕು, ಅಲ್ಲಿಂದ ಅಲ್ಲಿ ಹೋಗಬೇಕು ಅಂತಲೇ, ಇಷ್ಟೇ, ಬೇರೆ ಏನೂ ಇರಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಆವಾಗ ಸಾರ್ ಜೊತೆ ಅದೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಅದು ಯಾವಾಗಲೂ ಅವ್ರು ಪರ್ಸ್ನಲ್ಲಾಗಿ ಅನುಭವಿಸಲೇಬೇಕು ರಾಮ. ಅದು ಹೇಳಿದೆ ಈಗ ನೀವು ಕೇಳೋ ಕ್ವಶನಲ್ಲಿ ಏನಾಗುತ್ತೆ, ಟೋಟಲ್ ನನ್ನ ವಿಜುವಲ್ಸ್ ಎಲ್ಲ ಅದು ಬರ್ತಾಯಿದೆ. ಒಂದು ತುಂಬರ್ ತೀರ್ಥಮು, ಭೈರವಕೋನ, ಆ ಮಿರಾಕಲ್ ಈವೆಂಟ್ಸು ಬರೋದು. ಅಂದರೆ ಅದು ಹೇಗೆ ಸಾಧ್ಯ, ನಾವು ಹೆಂಗೆ ಹೋಗಿದ್ದೀವಿ, ಹೆಂಗೆ ವಾಪಸ್ ಬಂದಿದ್ದೀವಿ, ಹೆಂಗೆ ಎಂಜಾಯ್ಮೆಂಟ್ ಇದ್ದೀವಿ, ಹೆಂಗೆ ಆನಂದವಾಗಿದ್ದೀವಿ, ಆ ನೇಚರಲ್ಲಿ ಎಷ್ಟು ಎಕ್ಸ್ಪೋಜರ್ ಆಗಿದ್ದೀವಿ. ಅದರಲ್ಲಿ ಸಾರು ಕೂತಿ ಫ್ಲೂಟ್ ಮಾಡಿಸ್ತಾ ಮೆಡಿಟೇಷನ್ ಮಾಡಿಸ್ತಾ ಇರೋದು ಅದ್ಭುತವಾದ ಆ ನೇಚರು. ಆದರೆ ತಿರುಪತಿಗೆ ಎಷ್ಟೊಂದು ಸತಿ ಹೋಗ್ತೀವಿ, ಅಂದರೆ ತಿರುಪತಿಗೆ ಹೋಗೋದು ಅಂತ ನಾನು ಮತ್ತೆ ಸ್ಟೆಪ್ಸ್ ಹತ್ತೇ ಹೋಗೋದು. ತಿರುಮಲಾಗಿ ಯಾವತ್ತೂ ನಾನು ಬೈ ರೋಡ್ ಹೋಗಿಲ್ಲ. ಅದು ಯಾರು ಹೋಗಿದ್ರು ಅವ್ರ ಜೊತೆ ಅಲ್ಲಿ ಹೋಗೋದು, ಆ ಥರ ನನಗೆ ಅಭ್ಯಾಸ ಇತ್ತು. ಬಟ್ ಈ ಸತಿ ತಿರುಮಲ ಅದೊಂದು ಡಿಫ್ರೆಂಟ್ ಲೋಕ. ಅಂದರೆ ಯಾವಾಗಲೂ ನಾವು ದೇವಸ್ಥಾನ ಹೋಗ್ತೀವಿ, ದರ್ಶನ ಮಾಡ್ಕೊತೀವಿ, ಆರಾಮಾಗಿ ಫುಲ್ ಪ್ರಸಾದ ನೀಟಾಗಿ ಇದು ಮಾಡೋದು, ಎಂಜಾಯ್ ಮಾಡೋದು, ಬರೋದು. ಎಂಜಾಯ್ ಅಂದರೆ ಫ್ರೆಂಡ್ಸ್, ಫ್ಯಾಮಿಲೀಸ್ ಏನಿದ್ರು ಅದು ಶಾಪಿಂಗು ಅಷ್ಟೇ ಅಂತು. ಬಟ್ ಇದು ತಿರುಮಲ ಅಂದರೆ ಇಷ್ಟು ದೈವಲೋಕನ ಅಂದರೆ ಅದೊಂದು ಅದ್ಭುತ ಲೋಕ. ಅಂದರೆ ಸಾರ್ ಕರ್ಕೊಂಡು ಹೋಗಿದ್ದು ಆ ಡೀಪ್ ಫಾರೆಸ್ಟ್ಸಲ್ಲಿ ಹೆಂಗಿರ್ತಾವಂದರೆ, ಒಂದು ಕಡೆ ನೊಳ್ಳ, ಒಂದು ಕಡೆ ಯಾವುದಾದೋ ಇರುತ್ತೆ, ಅದು ಏನು ಕಚ್ಚುತ್ತೋ ಇರುತ್ತೋ ಗೊತ್ತಿಲ್ಲ. ನಾವು ಹಂಗೆ ಹೋಗ್ತಾಯಿದ್ರೆ ಸಾರ್ ಜೊತೆ ಮೆಡಿಟೇಷನ್ ಅಂದರೆ ಏನು ಪರ್ಪಸ್ ಆಫ್ ಏನು ಒಂದು ಮೆಡಿಟೇಷನ್, ಕಂಪಲ್ಸರಿ ಮೆಡಿಟೇಷನ್ಗೆ ಇಂಥ ಏನಿಲ್ಲ. ಎಲ್ಲ ಯಾವಾಗಲೂ ಜೋವಿಯಲ್ ಟಾಕ್ಸು, ಕಾನ್ಸೆಪ್ಟ್ಸು, ಮೆಡಿಟೇಷನ್ನು, ನೇಚರ್ ಎಂಜಾಯ್ಮೆಂಟ್. ಆದರೆ ಟ್ರಕ್ಕಿಂಗು ಇಷ್ಟೊಂದು ಅದ್ಭುತವಾದ ನೇಚರಲ್ಲಿ ನಾವು ಇಷ್ಟು ಅದು ಆನಂದ, ಅದು ಹೇಳಲಿಕ್ಕಾಗಲ್ಲ. ಹೆಂಗೆ ಹೇಳಲಿಕ್ಕಾಗತ್ತೆ ರಾಮವ್ರೆ, ಆನಂದ ಹಂಗಿರುತ್ತು. ಅಂದರೆ ಪ್ರಕೃತಿ ಜೊತೆಗೆ ನಾವು ಸಹಜೀವನ ಮಾಡಬೇಕು, ಪ್ರಕೃತಿ ಜೊತೆಯಲ್ಲಿ ನಾವು ಇರಬೇಕು ಅನ್ನೋದೊಂದು ಕಲಿಸ್ತಿದ್ರ ಸರ್? ಒಂದು ಭಯ ಹೋಗ್ಬಿಟ್ಟಿದೆ ನನಗೆ. ನಾನು ಯಾವಾಗಲೂ ಕಂಫರ್ಟ್ಸ್ ಅಂತ ನೋಡ್ತಾ ಇದ್ದೆ. ಚಿಕ್ಕ ವಯಸ್ಸು ಇರುವಾಗನೂ ನನಗೆ ಆ ಕಂಫರ್ಟ್ ಇಲ್ಲ ಅಂದರೆ ನಾನು ಹೋಗಲ್ಲ. ನನಗೆ ಶರ್ಟೇ ಕಂಫರ್ಟ್ ಇಲ್ಲ ಅಂತ ತೆಗೆದು ಬಿಡ್ತೀನಿ, ಒಂದು ಶರ್ಟೇ ಬಟನ್ ಸರಿ ಇಲ್ಲ ಅಂತ ತೆಗೆದು ಬಿಡ್ತೀನಿ. ಆ ಥರದ ಎನ್ನಿ ಕಂಫರ್ಟ್ಸ್ ಇಲ್ಲದಿದ್ದರೆ ಅದು ಏನು ಅಟ್ರಾಕ್ಷನು, ಅದು ಏನು ಮೈಂಡು ನೋಡಿ ಪತ್ರಿ ಸಾರು ಇನ್ಫಾರ್ಮೇಷನ್ ಹೆಂಗೆ ಬರುತ್ತೆ ಹೇಳಿ. ಅದು ಎಲ್ಲ ಟೋಟಲಿ ಮಿರಾಕಲ್ ಅನ್ನೋದು ಏನೂ ಇಲ್ಲ. ಸಾರ್ ಜೊತೆ ಹೋಗೋದು ಒಂದು ದೊಡ್ಡ ಮಿರಾಕಲ್ಲು. ಅದ್ಭುತವಾದ ಕಾಡಿನಲ್ಲಿರೋದು ಒಂದು ಮಿರಾಕಲ್.
ಮಿರಾಕಲ್ಸ್ ಅಂದರೆ ನಮ್ಗೆ ಏನೋ ಬರುತ್ತೆ ಏನೋ ಹೋಗುತ್ತೆ ಅಂತ ಮಿರಾಕಲ್ ನಾನು ನಮ್ಮಲ್ಲ. ಮಿರಾಕಲ್ ಈಸ್ ವಾಟ್ ಅಂದರೆ ಏನು, ನಾವು ಅದ್ಭುತವಾಗಿ ಕಾಡಲ್ಲಿ ಅದ್ಭುತವಾದ ಜೀವನ ಮಾಡಿ ಸಹಜೀವನ ಮಾಡಿದ್ದು, ನೀವು ಹೇಳೋ ಥರ ಸಹಜೀವನ ಮಾಡಿ ಆನಂದ ಪಡಿಸಿದ್ದು, ಅದು ಮಿರಾಕಲ್. ಒಂದು ಪರಮಗುರು ಹತ್ರ ಅಷ್ಟು ಹ್ಯಾಪಿಯಾಗಿ ಅವ್ರ ಹತ್ರ ಬಂದು ಆವಾಗ ನನಗೆ ಚಾನ್ಸ್ ಸಿಕ್ತು. ಆವಾಗ ಸ್ಟಾರ್ಟ್ ಆಯಿತು ನನ್ನ ಸಾರ್. ಅಂದರೆ ನಾನು ಮೆಡಿಟೇಷನ್ಗೆ ಬಂದಮೇಲೆ 2 ವರ್ಷಕ್ಕೆ ಆದಮೇಲೆ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಸಾರ್ ಜೊತೆ ಮಾತಾಡೋದು. ಎಕ್ಕಡೋ ನಿಧಿ ಊರು ಅಂತ ಹೇಳ್ಕೊತ ಬರ್ತಾಯಿದ್ರು. ಅದು ಮತ್ತು ಅಷ್ಟೇ. ಮತ್ತು ನೆಕ್ಸ್ಟು ಟ್ರಕ್ಕಿಂಗ್ ಭೈರವಕೋನ, ಇನ್ನು ಸ್ವಲ್ಪ ಧೈರ್ಯ ಬಂತು. ಭೈರವಕೋನಕ್ಕೆ ಹೋಗಿದ್ದೀವಿ, ಇನ್ನು ಸ್ವಲ್ಪ ಧೈರ್ಯ ಬಂತು. ಅಲ್ಲಾದರೆ ಸೂಪರ್. ಸಾರ್ ಜೊತೆ ಸ್ವಿಮ್ಮಿಂಗು, ಸಾರ್ ಜೊತೆ ಸಿಂಗಿಂಗು, ಸಾರ್ ಜೊತೆ ಆಟ ಆಡೋದು, ಸ್ವಿಮ್ಮಿಂಗು, ಪ್ಲೇಯಿಂಗು, ಸ್ವಿಮ್ಮಿಂಗು ಹಂಗೆ ಟ್ರಕ್ಕಿಂಗ್. ಭೈರವಕೋನ ಬೆಟ್ಟ ಅಂದರೆ ತುಂಬ ಅದು ಒಂಥರ ದಾರಿ ಇರಲ್ಲ. ಬೆಟ್ಟ ಮೇಲೆ ಒಂಥರ ಏನಂತಾರೆ ಅದು, ಈ ಕಲ್ಲುಗಳು ಏನೂ ದಾರಿ ಇರಲ್ಲ. ಅದು ಜಸ್ಟ್ ಒಂದು ಹೋಗಬೇಕು. ಅದೊಂದು ಹೋಗಿದ್ವಿ. ಎಷ್ಟೊಂದು ಜನ, ಆಲ್ಮೋಸ್ಟು ಒಂದು 250-300 ಮೆಂಬರ್ಸ್, 250 to 300 ಮೆಂಬರ್ಸು ಒಂದು ಕಾಡಲ್ಲಿ ಆ ದಾರಿಯಲ್ಲಿ ಎಷ್ಟೊಂದು ಜನ ಹೋಗ್ತಾಯಿದ್ರು. ಅದು ವಾಪಸ್ ಬರಬೇಕು, ಮತ್ತೆ ಅದು ವಾಪಸ್ ಬರಬೇಕು. ಆ ಅಡ್ವೆಂಚರ್ಸ್ ಮಾಡಿದ್ವಾ ಇಲ್ಲ ಅದು ಮಿರಾಕಲ್ಸಾ? ಒಬ್ಬರಿಗೂ ಏನೂ ಆಗಿಲ್ಲ. ಲೈಟ್ ಇಲ್ಲ ಅಂತ ಕಾಡಲ್ಲಿ, ಲೈಟ್ ಇರಲ್ಲ, ತಿನ್ನಿರಲ್ಲ. ಎಷ್ಟೋ ಪ್ರಾಣಿಗಳಿದ್ದಾರೆ. ಸ್ಟೇ ಆಗ್ತಿದ್ವಿ. ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದರೆ ಭಾಳ ಒಂದು ಡಿಫ್ರೆಂಟ್, ಅಂದರೆ ತುಂಬ ಟ್ರಕ್ಕಿಂಗ್ ಬೇರೆ. ಅದು ಸಾರ್ ಜೊತೆ ಇರೋದು, ಹೋಗೋದು, ದಾರಿ ಅದನ್ನೂ ತುಂಬ ಇದೆ. ಬಟ್ ಎಷ್ಟೊಂದು ಇದೆ ಅದರಲ್ಲಿನ್ನೂ. ಬಟ್ ಅವೆಲ್ಲ ನೆನಪು ಬರಲ್ಲ. ಯಾಕಂದರೆ ನಾವು ಆಲ್ಮೋಸ್ಟ್ ಆನಂದದಲ್ಲಿ ಇದ್ರ ಪ್ರೆಸೆನ್ಸ್ ಆಫ್ ಮೈಂಡಲ್ಲೇ ಆನಂದ ತತ್ವದಲ್ಲೇ ಇರ್ತೀವಲ್ಲ. ಸೊ ಅದು ಬೇರೆ ಬರಲ್ಲ. ಇಲ್ಲಿ ಭೈರವಕೋನ ಇನ್ನೊಂದು ಅಡ್ವೆಂಚರ್ಸ್. ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಇದೊಂದು ಸ್ಟೇಜ್ ಏನು, ಈ ಲೆವೆಲ್ 1, ಈ ಲೆವೆಲ್ 2ಗೆ ಏನೋ ಬಂದಿದ್ವಿ ಅಂತ. ಈ ಥರ ಒಂದು 4-5 ಟ್ರಕ್ಕಿಂಗ್ಸ್ ಆಯಿತು. ನಾನು ಈ 2 ಟ್ರಕ್ಕಿಂಗ್ಸ್ ಮಾತ್ರ ನಾನು ಅಟೆಂಡ್ ಆಗಿದ್ದೀನಿ. ಮಿಕ್ಕಿದ ಟ್ರಕ್ಕಿಂಗ್ಸ್ಗೆ ನನಗೆ ಭಾಗ್ಯ ಸಿಕ್ಕಲಿಲ್ಲ. ಅದು ಟೈಮು ಭಾಗ್ಯನೋ ಏನೋ. ಈ ಟೈಮಲ್ಲಿ ಟ್ರಕ್ಕಿಂಗ್ಸಲ್ಲಿ ನಾನು ಟೋಟಲಿ ಸಾರ್ ಜೊತೆ ಕಾನ್ವರ್ಜೇಷನು ಮಾತಾಡೋದು, ನನಗೆ ಮಾತಾಡೋಕ್ಕೆ ಅರ್ಹತೆ ಬಂತೋ ಏನೋ. ಆ ಭಯ ಹೋಗಬೇಕಲ್ಲ, ಭಯ ಇರಬಾರ್ದು. ಬಾಡಿ ವೆರಿ ಸಬ್ಟಲ್, ಬ್ಯಾಲೆನ್ಸ್ ಇರಬೇಕು. ಸಾರ್ ಜೊತೆ ಒಂದು ಅಂದರೆ ಮಾತಾಡ್ತಾರೆ ಜೋಕಾಗಿ ಎನಿಥಿಂಗ್, ಬಟ್ ನಾವು ಅಬ್ಸರ್ವ್ ಮಾಡೋದು ರೀತಿ ನಮ್ಮ ಒಪಿನಿಯನ್. ಸೊ ಆವಾಗ ನನ್ನ ಆಲ್ ಒಪಿನಿಯನ್ಸ್ ಎಲ್ಲ ಕಟ್ ಆಫ್ ಆಯಿತು. ಸೊ ಸಾರ್ ಜೊತೆ ಆರಾಮಾಗಿ ಮಾತಾಡೋದು. ಸಾರು ಕೊಟ್ಟರೆ ಏನಾದರೂ ಈಸ್ಕೊಂಡು ತಿನ್ನೋದು, ನನಗೆ ಸಾರು ಕೊಡ್ತಾಯಿದ್ದಾರೆ ತಿಂತೀನಿ ಅಂತ. ಆ ಥರ ಸ್ಟಾರ್ಟ್ ಆಯಿತು. ಅಂದರೆ ಆ ಥರ ಸಾರ್ ಜೊತೆ ಮಾತಾಡೋದು ಸ್ಟಾರ್ಟ್ ಆಯಿತು. ಬಟ್ ಒಂದು ಕಾನ್ಸೆಪ್ಟ್ಸ್ ಹೇಳುವಾಗ ಸಾರ್ನ ಏನಾದ್ರು ಡೌಟ್ ಕೇಳೋದು ಅಂತ ಏನೂ ನನಗೆ ಬಂದಿಲ್ಲ. ಜಸ್ಟ್ ಸಾರ್ ಹೇಳ್ತಾ ಇದ್ದರೆ ಆರಾಮಾಗಿ ಕೇಳಿಸ್ಕೊತಾ ಇದ್ವಿ. ಎಷ್ಟೋ ಅದು ಟೈಮನ್ನು ನೋಡೋದು ಏನೂ ಇಲ್ಲ. ಬಟ್ ಆ ಟ್ರಕ್ಕಿಂಗ್ಸ್ ಆದಮೇಲೆ ಲಾಸ್ಟ್ ದಿವಸ ಊರಿಗೆ ವಾಪಸ್ ಬರ್ತೀವಲ್ಲ, ಆ ಒಂದು ದಿವಸ ಮಾತ್ರ ಯಾರೂ ಅನುಭವಿಸಬಾರ್ದು. ಅಂದರೆ ಹೆಂಗಿರುತ್ತಂದರೆ, ನಾನು ಊರಿಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಸಾರ್ ಜೊತೆಯಲ್ಲೇ ಇರ್ತೀನಿ, ಇಲ್ಲೇ ಇರಬೇಕು, ಈ ಕಾಡಲ್ಲೇ ಇರಬೇಕು ಅಂತ ಅಳಿತಾನೆ ಇದೆ. ಒಂದೇ ಒಂದು ನನಗೆ ಭಾಳ ಧೈರ್ಯ ಕೊಟ್ಟವರು ಭಾಸ್ಕರ್ ಸರ್, ಪಲಮನೇರು ಭಾಸ್ಕರ್ ಸರ್. ಈಗ MDO ಹೋಗಿದ್ದಾರೆ ಪ್ರೆಸೆಂಟು. ಯೋಗಾನಂದ ಸರ್ ಅಂತ, ಅವರು ಸೋಮಲ, ಅದೇ ಚಿತ್ತೂರು ಡಿಸ್ಟಿಕ್. ಇವರಿಬ್ಬರು ನನ್ನ ಕರ್ಕೊಂಡು ಹೋಗಿದ್ರು. ಅವರಿಬ್ಬರ ಜೊತೆಲಿ ವಾಪಸ್ ಬಂದು ಅವರು ತುಂಬ ನನಗೆ ಹೇಳ್ಕೊಟ್ಟಿದ್ದಾರೆ. ಈ ಥರ ಎಮೋಷ್ನಲ್ ಆಗಬಾರ್ದು, ಇನ್ನೂ ಚಾನ್ಸ್ ಬರುತ್ತೆ, ಅಲಿಬಾರ್ದು, ನೀನು ಹೋಗಲೇಬೇಕು, ನೀನು ಓದಬೇಕು, ಇನ್ನೂ ಓದಬೇಕು, ನೀನು ಎಷ್ಟೋ ಇದು ಮಾಡಬೇಕು, ನೀನು ಮನೆಗೆ ಹೋಗಲೇಬೇಕು, ಇಲ್ಲೆಲ್ಲ ಇದೆಲ್ಲ ನಾವು ಸಾರು ಅಷ್ಟು ಒಂದು ಅವರು ನಾಲೆಡ್ಜ್ ಅಂದರೆ ಹೇಳ್ತಾಯಿದ್ರು. ಅವ್ರು ದೊಡ್ಡವರು. ಸೊ ಅವ್ರಿಗೆ ನಮಗೆ ತಿಳಿಸ್ತಾಯಿದ್ರು. ಸೊ ಜವಾಬ್ದಾರಿ ತಿಳಿಸ್ತಾಯಿದ್ರು. ಅಂದರೆ ಇಲ್ಲ ನಾನು ಯಾವುದಕ್ಕೂ ನನ್ನ ಈ ಫೋರ್ಸ್ಡಾಗಿ ಬಸ್ಸಿಗೆ ಕರ್ಕೊಂಡು ಹೋದರು, ಫೋರ್ಸ್ಡಾಗಿ ತಗೊಂಡು ನಿಜಾಗ್ಲು. ಯಾಕಂದರೆ ನಾವು ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ. ನಮ್ಮ ಪ್ಯಾರೆಂಟ್ಸ್ ಕೇಳಿದ್ರೆ ನಮ್ಮ ಮಗ ಎಲ್ಲಿ ಅಂದರೆ ಅವ್ರು ಆನ್ಸರ್ ಮಾಡಬೇಕು, ಅವ್ರಿಗೆ ಭಯ ಇಟ್ಕೊಂಡು ಫೋರ್ಸ್ಡಾಗಿ ನನ್ನ ಬಸ್ಸಲ್ಲಿ ಕೂತಿ ಕರ್ಕೊಂಡು ಹೋದರು.
ಅಂದರೆ ಇದೇ ಅಲ್ಲಲ್ಲ, ನಾನು ಹಲವಾರು ಈಗ ಟ್ರಾವೆಲ್ ಈವನ್ ಕಂಟ್ರೀಸು ಸಾರ್ ಜೊತೆ ಹೋಗಿದ್ಮೇಲೆ ಲಾಸ್ಟ್ ಹೋದ್ಮೇಲೆ ಇದೇ ಸೇಮ್ ವಾಪಸ್ ಬರಬೇಕಂದ್ರೆ ಬಾಡಿ ಒಪ್ಪಲ್ಲ, ಮೈಂಡ್ ಒಪ್ಪಲ್ಲ, ಆ ಥರ ಆಗಿಬಿಡುತ್ತೆ. ಅಂದರೆ ಆ ನೇಚರ್ಗೆ ಅಡಾಪ್ಟ್ ಆದಮೇಲೆ ಯಾರು ಬರೋಕ್ಕಾಗುತ್ತೆ ಸಾಧ್ಯ ರಾಮವ್ರೆ? ಆ ಆನಂದವಾಗಿ ತಿಂಡಿ ಇಲ್ದಿದ್ರೂ ಪರವಾಗಿಲ್ಲ, ಆ ಹ್ಯಾಪಿನೆಸ್, ಆನಂದಮಯ, ಅದು ತುಂಬ ಆ ಥರ ನನಗೆ ಸಾರು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗ ಆದರು. ಟ್ರೆಕ್ಕಿಂಗಲ್ಲಿ ಹೋದಾಗ ಫುಲ್ ಸ್ವಿಮ್ಮಿಂಗ್ ಮಾಡ್ತಿದ್ವಿ, ಸಾರ್ ಏನಾದರೂ ಸಾಂಗ್ಸ್ ಆಡಿದೆ, ಸಾರ್ ಜೊತೆಗೆ ಸೇರಿ ಸಾಂಗ್ಸ್ ಆಡ್ತಿದ್ವಿ, ಡ್ಯಾನ್ಸು, ಪ್ಲೇಯಿಂಗು. ಸೊ ಹಿಂಗಿದ್ದಾಗ ಅವರು ಒಂದು ಮಹಾನ್ ಗುರು ಅನ್ನೋ ಒಂದು ಭಾವನೆ ಬರ್ತಿತ್ತು ಸರ್. ಇಸ್ ಲೈಕ್ ನಾರ್ಮಲ್, ಲೈಕ್ ನಮ್ಮ ಫ್ರೆಂಡ್ ಥರ ಹೋಗಿ ಹೆಂಗೆ ಎಂಜಾಯ್ ಮಾಡ್ತೀವಿ ಸರ್, ಆ ಥರ ಅನಿಸ್ತಿತ್ತ ನಿಮಗೆ? ಖಂಡಿತವಾಗಿ ನನಗೆ ಗುರು ಅಂದರೆ ಆ ಏಜ್ ಆ ಥರ ಏನೋ ರಾಮವ್ರೆ. ನನಗೆ ಡಿಫ್ರೆನ್ಸ್ ಗುರು ಅನ್ನೋದು, ಇಲ್ಲಾಂದರೆ ಸ್ವಾಮೀಜಿ ಅನ್ನೋದು, ಇಲ್ಲಾಂದರೆ ಇನ್ನೊಬ್ರು ಮಹರ್ಷಿ ಅನ್ನೋದು ನನಗೇನು ಡಿಫ್ರೆನ್ಸು ಗೊತ್ತಿರಲಿಲ್ಲ ಅನಿಸುತ್ತೆ, ಆ ನಾಲೆಡ್ಜ್ ಇರಲಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಸಾರನ್ನು ಜೊತೆಯಲ್ಲಿ ನಾವು ಫ್ರೆಂಡಾಗಿ ಒಂದು ಇವಾಗ ನಮ್ಮ ತಾತ ಅವರು ಅದೇ ರೀತಿಯಲ್ಲಿ ಫ್ರೆಂಡ್ ಆಗಿದ್ದರು. ನಮ್ಮ ತಾತ ಅಂದರೆ ಅವ್ರಿಗೆ ಎಷ್ಟು ರಿಸ್ಟ್ರಿಕ್ಷನ್ಸ್ ಅಂದ್ಕೊತಾರೆ. ಅಂದರೆ ನಮ್ಮ ತಾಯಿಯವ್ರ ಅಪ್ಪ ತಾತ ಅವರು ಆ್ಯಕ್ಚುಲಿ ಫ್ರೆಂಡ್ಲಿಯಾಗಿ ಇದ್ದರು. ಅವರು ಹೇಳೋದು ಈ ಥರ ಇರಬಾರ್ದು, ಎಲ್ಲರ ಜೊತೆ ಫ್ರೆಂಡ್ಲಿ. ಸೊ ಅದೇ ನಾನು ಅದನ್ನೇನು ಅಂದ್ಕೊಂಡ್ರೆ ನನ್ನ ಸಾರ್ನು ಓಪ್ಪ ಅಂದ್ಕೊಂಡು ನನಗೆ ಆ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ, ನಾಲೆಡ್ಜ್ ಇರಲಿಲ್ಲ. ಬಟ್ ಇವಾಗ ನೆನೆಸ್ಕೊಂಡ್ರೆ ಆ ಮಹಾನ್ ಭಾವ್ರ ಜೊತೆ ನಾವು ಈ ಥರ ಆಟ ಆಡ್ದಿವ ಅನ್ಕೊತೀವಿ. ಸೊ ಅದು ಈ ಸಿಂಪ್ಲಿಸಿಟಿ ಈಸ್ ಗ್ರೇಟೆಸ್ಟ್ ಥಿಂಗ್. ಅದು ದಟ್ ಈಸ್ ಎನ್ ಎಕ್ಸ್ಟ್ರಾರ್ಡಿನರಿ ಪರ್ಸ್ಪೆಕ್ಟಿವ್. ಅಂದರೆ ಆ ಸಿಂಪ್ಲಿಸಿಟಿಗೆ ನಾವು ಕೈ ಜೋಡಿಸಿ ಮುಗಿಸ್ಬೇಕು, ಇಲ್ಲಾಂದರೆ ನಾವು ಆ ರೀತಿ ನಾವು ಇರಬೇಕು ಏನು ಅಂತ ಮೋಸ್ಟ್ಲಿ ಹೇಳಬೇಕಾದ್ರೆ ಆ ನೇಚರು ಆ ಸಿಂಬಾಲಿಕ್ ನೇಚರ್ ತೋರಿಸುತ್ತೆ ಅನಿಸುತ್ತೆ. ಹಿಂಗಿರಬೇಕು ಒಂದು ಮನುಷ್ಯ, ಒಂದು ಹ್ಯೂಮನ್ ಬೀಯಿಂಗು. ಆ ನೇಚರ್ ಸಿಂಬಾಲಿಕ್ಕು ಮನುಷ್ಯ ಒಂದು ರೋಲ್ ಮಾಡಲ್ ಅಂತಾರಲ್ಲ, ಆ ಥರ ಆ ನೇಚರ್ ಆಫ್ ಸಿಂಬಾಲಿಕ್, ಆ ಪರ್ಸ್ನಾಲಿಟಿ, ಆ ಸಿಂಪ್ಲಿಸಿಟಿನೂ ನಾವು ಅದು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಅನಿಸುತ್ತೆ. ಆ ಫ್ರೆಂಡ್ಶಿಪ್ನೆಸ್. ಯಾಕಂದರೆ ಮಕ್ಕಳ ಜೊತೆಗೆ ಮಕ್ಕಳ ಥರನೇ ಇರ್ತಾರೆ, ಯುವಕರ ಜೊತೆಗೆ ಯುವಕರಂತಾನೆ ಇರ್ತಾರೆ, ದೊಡ್ಡವರಿದ್ರೆ ದೊಡ್ಡವರ ಥರನೇ ಇರ್ತಾರೆ. ಅವ್ರ ಗುರುಗಳು ಬಂದರೆ ಅವ್ರ ಹತ್ರ ವ್ಯವಹರಿಸುವ ಒಂದು ವಿಧಾನನೇ ಡಿಫ್ರೆಂಟ್ ಆಗಿರುತ್ತೆ. ಆವಾಗ ಆ ಗುರುಗಳ ವ್ಯವಹಾರ ನೋಡಿದ್ರೆ, ಅಮ್ಮ ಈ ಗುರು ಸಾರ್ ಹತ್ರನ ನಾವು ಇಷ್ಟು ಫ್ರೆಂಡ್ಲಿ ಆಗಿದ್ದೀವಿ ಅಂತ ಆಶ್ಚರ್ಯ ಆಗುತ್ತೆ. ಅದು ಎಷ್ಟೊಂದು ಸತ ಆಯಿತು, ನನಗೆ 1,000 ಗಟ್ಟಲಾಯಿತು ಆಶ್ಚರ್ಯ ಅದು. ಇನ್ನೊಂದು ನಾನು ಸರ್, ನೀವು ಒಂದು ಕೇಳ್ಪಟ್ಟೆ ನಾನು, ಅಂದರೆ ನೀವು ಚಿಕ್ಕ ವಯಸ್ಸಿನಲ್ಲೇ ನೀವು ಇದ್ದಾಗ ನೀವೇ ಒಂದು ಇನಿಷಿಯೇಟಿವ್ ತೊಗೊಂಡು ಚಿಕ್ಕ ಒಂದು ಹಾಲಲ್ಲೆಲ್ಲ ತೊಗೊಂಡ್ಬಿಟ್ಟು ಕ್ಲಾಸ್ ಅರೇಂಜ್ ಮಾಡಿದ್ರು ಸಾರ್ಗೋಸ್ಕರ. ಆವಾಗ ದಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ. ಹೆಂಗೆ ಅದು ಅರೇಂಜ್ ಎಲ್ಲ ಇರ್ತದೆ? ಯಾಕಂದರೆ ಆ ವಯಸ್ಸಲ್ಲಿ ನಿಮ್ಗೇನು ಗೊತ್ತಿಲ್ಲ, ಬಟ್ ಆದರೂ ಕ್ಲಾಸ್ ಅರೇಂಜ್ ಮಾಡಿದ್ರೆ ನೀವು ಇನಿಷಿಯೇಟಿವ್ ತೊಗೊಂಡು ಹೆಂಗೆ ನಡೀತದೆ? 2002 ಜನವರಿ ನನಗಿದಕ್ಕೆ ಮಾತ್ರ ತುಂಬ ಜ್ಞಾಪಕ ಇದೆ. ಯಾಕಂದರೆ ನನ್ನ ಫಸ್ಟು ಕ್ಲಾಸು ವಿತ್ ಪತ್ರಿ ಸಾರು. ಅಂದರೆ ಅದು ಇನಿಷಿಯೇಷನ್ ಹೆಂಗೆ ಬಂತು ಏನಿಲ್ಲ ನನಗೆ 2002 ಜನವರಿ ಟೈಮಲ್ಲಿ. ಆ್ಯಕ್ಚುಲಿ ನಾನು ಹೈದರಾಬಾದಲ್ಲೇ ಇದ್ದೆ, ಓದ್ತಾ ಇದ್ದೀನಿ ಡಿಗ್ರಿ. ಆವತ್ತು ಆ್ಯಕ್ಚುಲಿ ನಾನು ಬೇರೆ ಕಡೆ ಹೋಗೋದು, ನಮ್ಮ ಊರಿಗೆ ಟಿಕೆಟ್ ಮಾಡಿಕೊಂಡೆ ಬಸ್ಸಲ್ಲಿ. ಅದು ಏನಕ್ಕೆ ಮಾಡ್ಕೊಂಡೋ ಗೊತ್ತಿಲ್ಲ ನನಗೆ. ನಮ್ಮ ಊರಿಗೆ ಬೇರೆ ಎಲ್ಲಿಗೋ ಹೋಗಬೇಕಾಗಿರೋದು, ನಾನು ನಮ್ಮ ಊರಿಗೆ ಬಂದಮೇಲೆ 1-2 ದಿವಸ ಆದಮೇಲೆ ಸಾರ್ ಈ ಥರ ಮತ್ತೆ ಪುಂಗನೂರು ಬರ್ತಾಯಿದ್ದಾರಂತ ಅಂತ ನನಗೆ ಸಾಯಿ ಶಂಕರ್ ರೆಡ್ಡಿ ಅಂತ ಒಬ್ಬ ಟೀಚರ್ ಇದ್ದರು ಪುಂಗನೂರಲ್ಲಿ. ಪುಂಗನೂರು ನಮ್ಮ ತಾಯಿ ಸೆಂಟ್ರ್ ಮಾಡೋ ಕಾರಣ ಸಾಯಿ ಶಂಕರ್ ರೆಡ್ಡಿ ಅಂತ ಒಬ್ಬರು ಇದ್ದಾರೆ ಟೀಚರ್, ಅವರು ಸಾರ್. ಅವರು ಹೇಳಿದರು, ಅವರು ಅದೇ ಚಿತ್ತೂರು ಜಯಪ್ರಕಾಶ್ ಸರ್ ಅಂತ ಇದ್ದರು, ಚಿತ್ತೂರು ಫಸ್ಟ್ ಸರ್ಕಲ್. ಇದೆಲ್ಲ ಆಲ್ಮೋಸ್ಟ್ 20 ಇಯರ್ಸ್ ಮೇಲೆ ಬ್ಯಾಚ್. ಅವ್ರನ್ನಿಂದ ಇವ್ರಿಗೆ ಬಂತು. ಈ ಥರ ಸಾಯಿ ಶಂಕರ್ ರೆಡ್ಡಿ ಅವರು ನಮ್ಮ ಮನೆಗೆ ಬಂದರು, ನನಗೂ ಗೊತ್ತಿರಲಿಲ್ಲ. ಈ ಮನೆಗೆ ಬಂದು ನಮ್ಮ ತಾಯಿಯವ್ರನ್ನ, ನಮ್ಮ ಅಪ್ಪವ್ರನ್ನೇ ಕೇಳ್ತಾಯಿದ್ರು, ಈ ಥರ ಪತ್ರಿ ಸಾರ್ ಬರ್ತಾಯಿದ್ದಾರೆ, ಇಲ್ಲಿ ಕ್ಲಾಸ್ ಅರೇಂಜ್ ಮಾಡಲ್ಲ, ನಿಮ್ಮ ಸೆಂಟ್ರ್ ಇದೆಯಲ್ಲ, ಸಾರ್ ಹೆಂಗೂ ಇದ್ದಾರೆ ರೋಡಲ್ಲೇ ಎಲ್ಲ ಬರ್ತಾಯಿದ್ದಾರೆ, ಒಂದು ದಿವಸ ನಿಮ್ಮ ಪುಂಗನೂರಲ್ಲಿ ಕ್ಲಾಸ್ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ತಂದೆಯವ್ರಿಗೆ ಆವಾಗ ಅಷ್ಟೊಂದು ಏನು ಮಾಡಬೇಕು ಅಂತ ಏನು. ನಿಮ್ಮ ತಂದೆಯವರು ಅವಾಗ ಸ್ಪಿರಿಚುವಾಲಿಟಿ ಇದ್ರ ಸರ್? ಅಂದರೆ ಪತ್ರಿಜಿಯವ್ರ ಹತ್ರ ಕ್ಲಾಸಸ್ ಅಂದರೆ ಧ್ಯಾನ ಅಂದ್ರೆ ಗೊತ್ತಿಲ್ಲ ನನಗೂ. ಅದೇ ಅವರು ಧ್ಯಾನ ಮಾಡ್ತಾ ಇದ್ರು ಗೊತ್ತಿಲ್ಲ. ಬಟ್ ನಮ್ಮ ತಾಯಿದು ಸೆಂಟ್ರು ಅಂತ ನನಗೂ ಗೊತ್ತು, ನಮ್ಮ ಮನೆ ಅಲ್ಲ. ಸೊ ಅದೆಲ್ಲ ನನಗೆ ಸೆಂಟ್ರು ಅಂತ ಗೊತ್ತು. ಬಟ್ ಅದು
ಬಂದಮೇಲೆ ಇವರು ಸಾಯಿಶಂಕರ್ ರೆಡ್ಡಿ ಸಾರು ಬಂದು ನನಗೆ ಕೇಳಿದರು, ಅಂದರೆ ನಮ್ಮ ಮನೆಯಲ್ಲಿ. ಅವಾಗ ನಾನು ಕೇಳಿಸ್ಕೊಂಡೆ, ನನ್ನ ಹತ್ರ ಎಲ್ಲ ನಮ್ಮ ಅಪ್ಪರು. ನಾನು ಅಂದ್ಕೊಂಡೆ ಈ ಥರ ಸಾರು ಬರ್ತಾಯಿದ್ರಲ್ಲ, ನಾವು ಏನಾದರೂ ಮಾಡಬೇಕಲ್ಲ, ಕರೆಕ್ಟ್ ಅಲ್ಲ ಅಂತ ನನಗೆ ಆಲೋಚನೆ ನಾನು ನಮ್ಮ ಅಪ್ಪನ ಕೇಳಿ ಏನು ಮಾಡೋದು ನನಗೆ ಗೊತ್ತಿಲ್ಲ, ಸಾರು ಬಂದು ಏನು ಮಾಡಬೇಕು. ನಾನು ಸಾಯಿಶಂಕರ್ ರೆಡ್ಡಿ ಸಾರ್ ನಿಮ್ಮ ಮನೆ ಆಚೆ ತೊಗೊಂಡೋಗಿ ಏನು ಮಾಡ್ಬೇಕು ಸರ್ ಆ್ಯಕ್ಚುಲಿ ಸಾರು ಬಂದರೆ ಅಂತ ಕೇಳಿದ್ದೆ. ಅಲ್ಲಪ್ಪ ಈ ಥರ ಪಾಂಪ್ಲೆಟ್ಸ್ ಹಂಚಬೇಕು, ಎಲ್ಲರನ್ನೀ ಕರಿಬೇಕು, ಅನೌನ್ಸ್ ಮಾಡಿ ಯಾವ ಥರದ್ರು ಪ್ಲೇಸಲ್ಲಿ. ಸರಿ ನಮ್ಮ ಮನೆ ಇದೆಯಲ್ಲ, ನಿಮ್ಮ ಮನೆ ಸಾಕಾಗಲ್ಲ ಪ್ರದೀಪ್ ಅಂದರೆ ನಮ್ಮ ಮನೆ ದೊಡ್ಡದೇ ಪುಗ್ನೂರಲ್ಲಿ ಆ್ಯಕ್ಚುಲಿ. ಬಟ್ ಸಾರು ಬಂದಮೇಲೆ ತುಂಬ ಜನ ಬರ್ತಾರಲ್ಲ, ಅದು ಸಾಕಾಗಲ್ಲ ಅಂತ ಹೇಳಿ. ಮತ್ತು ಏನು ಮಾಡಬೇಕು, ಈ ಥರ ಪೋಸ್ಟರ್ಸ್ ಹಾಕಬೇಕು, ಈ ಥರ ಇದೆಲ್ಲ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವ್ರನ್ನ ಒಂದೊಂದು ಕೇಳಿದ್ರೆ ನಮ್ಮ ಅಂಗಡಿ ಹತ್ರನೇ ಎದುರುಗಡೆ ಪ್ರೆಸ್ ಇತ್ತು, ಪ್ರೆಸ್. ಆವಾಗ ಪ್ರೆಸ್ಸೇ, ಈ ಥರ ಪ್ರಿಂಟರ್ ಅಲ್ಲ, ಪ್ರೆಸ್ಸು ಮಿಷಿನ್ ಮ್ಯಾನ್ಯಲ್ ಪ್ರೆಸ್ಸಿಂಗ್ ಮಿಷನ್ಸ್. ಅದು ನನಗೆ ಐಡಿಯಾ ಇತ್ತು, ಏನಾದರೂ ಪಾಂಪ್ಲೆಟ್ಸ್ ಕೊಡಬೇಕಾದ್ರೆ ಈ ಪ್ರೆಸ್ಸಲ್ಲಿ ಹೊಡಿತಾರೆ ಅಂತ ಐಡಿಯಾ ಇತ್ತು. ಅದೊಂದು ಓಕೆ ಅಂತ. ಮತ್ತು ಇನ್ನೊಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತ. ಅನೌನ್ಸ್ಮೆಂಟ್ ಅಂತ ಹೆಂಗೆ ಅಂತ, ಈ ಥರ ಮೈಕ್ ಇಟ್ಕೊಂಡು ಎಲ್ಲ ಅನೌನ್ಸ್ ಮಾಡ್ತಾರಲ್ಲ ಊರಲ್ಲಿ ಮಾಮೂಲಾಗಿ, ಈ ಥರ ಅನೌನ್ಸ್ಮೆಂಟ್ ಮಾಡೋರು ಯಾರು ಇರ್ತಾರೆ ಅಂತ ಅಂದ್ಕೊಂಡೆ. ನಮಗೆ ಆವಾಗ ಐರನ್ನು ಸಿಮೆಂಟು ಶಾಪ್ ಅಂದರೆ ಆಲ್ಮೋಸ್ಟ್ ಲಾರಿಗಳು ಲೋಡ್ಸ್ ಬರ್ತಾ ಇರುತ್ತೆ, ಅನ್ಲೋಡ್ ಆಗ್ತಾ ಇರುತ್ತೆ. ಆ ಥರ ನಮಗೆ ಒಂದು 8 to 10 ಮೆಂಬರ್ಸು ವರ್ಕರ್ಸ್ ಇರ್ತಾಯಿದ್ರು. ಅವರು ರಿಕ್ಷಾ, ಅವರು ಅಂದರೆ ಸಿಮೆಂಟ್ ಮೂಟೆಗಳು ಐರನ್ ತೊಗೊಳ್ಳೋಕ್ಕೆ ರಿಕ್ಷಾ ಇರುತ್ತಲ್ಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ, ಅವರು ನಮ್ಮ ಮನೆಯದು ಅಂಗಡಿ ಹತ್ರನೇ ಯಾವಾಗಲೂ ಇರ್ತಾರೆ. ಸೊ ನನಗೊಂದು ಐಡಿಯಾ ಬಂತು, ಮಾಮೂಲಿಯಾಗಿ ಅನೌನ್ಸ್ಮೆಂಟ್ ಮಾಡಬೇಕು ಅಂದರೆ ನಮ್ಮ ಮೈಕ್ ಇಟ್ಕೊಂಡು ನಮ್ಮ ರಿಕ್ಷಾ ಅವರೇ ಇದ್ರಲ್ಲ, ಇವ್ರದ್ದು ಅನೌನ್ಸ್ಮೆಂಟ್ ಮಾಡ್ಬೋದಲ್ಲ. ನಾನು ಇದ್ರ ಪ್ರಕಾರ ಒಂದು 3 ರಿಕ್ಷಾ ತೊಗೊಂಡು ನಾವು ಮೈಕ್ ಇಟ್ಕೊಂಡು ನಾವು ಅದು ಯಾರು ಮಾಡ್ತಾರೆ, ನಾನು ರಿಕಾರ್ಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸಾಯಿಶಂಕರ್ ರೆಡ್ಡಿ. ಅದು ಕ್ಯಾಸೆಟ್ ರಿಕಾರ್ಡ್ ಮಾಡಿಕೊಟ್ರು, ಮೈಕ್ ಕೊಟ್ಟರು. ಒಂದು ನಮ್ಮ ಅಂಗಡಿ ಎದುರುಗಡೆನೇ ಪ್ರೆಸ್ಸು. ನಮ್ಮ ಫಾದರ್ಗೆ ಹೇಳಿದ್ದೆ ಈ ಥರ ನನಗೊಂದು ಪಾಂಪ್ಲೆಟ್ಸ್ ಬೇಕು ಅಂತ. ಅದೆಲ್ಲ ಆಯಿತು. ಮತ್ತು ಸಾರ್ ಬಂದಮೇಲೆ ಎಲ್ಲಿ ಅರೇಂಜ್ ಮಾಡೋದು ಅದನ್ನು ಕೇಳಿದ್ದೆ ನಾನು. ಸರ್ ಯಾವುದಾದ್ರೂ ನಿಮ್ಮ ಗೊತ್ತಿರೋ ಚೌಲ್ಟ್ರಿನೋ ಹಾಲು ಏನಾದರೂ ಇರುತ್ತಲ್ಲ ಸರ್ ಅಂತ. ಹೌದೌದು, ನಮ್ಮ ಮನೆ ಹಿಂದ್ಗಡೆನೇ ಚೌಲ್ಟ್ರಿ ಇದೆ, ಅವ್ರನ್ನ ಕೇಳಬೇಕು. ಏನು ಕೇಳಬೇಕು, ಈ ಥರ ಏನಾದರೂ ಮದುವೆ ಕೊಟ್ಟವರು ಈ ಥರ ಕೊಡ್ತಾರಂತನೂ ಐಡಿಯಾ ಇಲ್ಲ. ಅದು ಬೇರೆ ನಿಮ್ದು ಅವಾಗ ಚಿಕ್ಕ ವಯಸ್ಸಿನ ಹುಡುಗ, ಆಲ್ಮೋಸ್ಟ್ 18-19 ಇಯರ್ಸ್, 19 ಕ್ರಾಸ್ ಆಯ್ತು. ಸೊ ಇದಕ್ಕೆಲ್ಲ ನಮ್ಮ ತಂದೆಯವರು ಇದಕ್ಕೆ ಎಲ್ಲ ದುಡ್ಡು ಬೇಕು, ಮೇಯ್ನು ಇದಕ್ಕೆಲ್ಲ ಕಾಸು ಬೇಕಲ್ಲ ಅಂತ ನನಗೆ ಅದೇನು ಹೇಳಿಲ್ಲಲ್ಲ ಸರ್, ನೀವು ಅದೇನು ಹೇಳಿಲ್ಲಲ್ಲ ನನಗೆ ಕಾಸು ಬೇಕು ಅಂತ. ಅಯ್ಯಪ್ಪ ಇದೆಲ್ಲ ನೀವೇನು ಬರ್ತಾಯಿದ್ರೆ ಅಂತ, ಆದರೆ ನೀವು ಮಾಡಬೇಕು ಅಂತ. ನನಗೆ ಸರಿ ಅಂತ ಹಾಲು ನಮ್ಮವರು ಚೌಲ್ಟ್ರಿ ನಾನು ಕೊಡ್ತೀನಿ, ಬೇಕಾದರೆ ನೀವು ಏನೋ ಫ್ರೀಯಾಗಿ ಏನೋ ಸಾರು ಬರ್ತಾಯಿದ್ರಂತ. ಅಂದರೆ ಊರಲ್ಲಿ ಹೆಂಗಿರುತ್ತಂದರೆ ನಮಗಿಂತ ನಮ್ಮ ಇದಕ್ಕೆ ಅಂದರೆ ನಾವು ಸ್ವಲ್ಪ ಹೇಳಿದರೆ ಅವರು ನೋ ಅನ್ನಲ್ಲ. ಒಂದು ಹಾಲಾಗಲಿ ಏನಾದರೂ ಆಗಲಿ ಊರಲ್ಲಿ ನಮ್ಮ ಇರೋ ರೆಸ್ಪೆಕ್ಟಿಗೆ ಅದು ಏನು ನೋ ಅನ್ನಲ್ಲ. ಬಟ್ ನಾನು ಬಂದು ಕೇಳಿದರೆ ಅವ್ರಿಗೆ ಆಶ್ಚರ್ಯ ಆಗ್ತಾಯಿತ್ತು. ಹೌದೌದು, ಏನೋ ಹುಡುಗ ಬಂದು ಕೇಳ್ತಾ ಇದ್ದಾನೆ. ಯಾವಾಗಲೂ ಅವ್ರಿಗೆ ಥಿಯೇಟ್ರು ಚೌಲ್ಟ್ರಿ ಇದೆ, ಅವರು ಮದುವೆ ಹಾಲು ಚೌಲ್ಟ್ರಿ ಇದು ಎರಡೂ ಇರೋದು. ನಾನು ಯಾವಾಗಲೂ ಥಿಯೇಟ್ರಲ್ಲಿ ಮಾಮೂಲಾಗಿ ಹೋಗ್ತೀನಿ ಸಿನಿಮಾ ನೋಡೋಕ್ಕೆ. ಯಾರೂ ಕೇಳಲ್ಲ, ನಮ್ಮನೆ ಪಕ್ಕದಲ್ಲಿರೋರು ನಮ್ಮ ಇವರೇ ಅಂತ, ಫ್ರೆಂಡ್ಸ್ ಥರ, ಅವರು ನೈಬರ್ಸ್ ಥರ. ಸೊ ಅದೇ ರೀತಿಯಲ್ಲಿ ನಾನು ಬಂದು ನೀನೇನಪ್ಪ ಸಿನಿಮಾ ಟಿಕೆಟ್ಸ್ ಕೇಳ್ತೀನಿ ಅಂದ್ಕೊಂಡ್ರೆ ಹಾಲು ಕೇಳ್ತಾ ಇದೀಯಾ ಅಂದರೆ ನನಗೆ ಈ ಥರ ಆಗ್ತಿದೆ, ಈ ಥರ ಮೆಡಿಟೇಷನ್ ಧ್ಯಾನ ಮಾಡೋಕ್ಕೆ ಸಾರ್ ಬರ್ತಾಯಿದ್ರು, ಉಚಿತವಾಗಿ ಧ್ಯಾನ ಮಾಡೋಕ್ಕೆ ಅಂತ. ಹೌದಾ, ಅವರು ನಿಜವಾಗ್ಲೂ ನನ್ನನ್ನು ಅದು ಹೆಂಗೆ ಆ್ಯಕ್ಸೆಪ್ಟ್ ಮಾಡಿದಾರೋ, ಬಂದು ನೀನೇನು ಬೇಕು, ನಿನ್ನ ಹಾಲು ಬೇಕಾ, ಇದಕ್ಕೆ ಬೇಕಾ, ಯಾವ ಟೈಮಲ್ಲಿ ಬೇಕು, ನೀನು ಏನಾದ್ರು ಅವರು ಅಷ್ಟೊಂದು ಬಂದು ಕೇಳ್ತಾಯಿದ್ರೆ, ಅಂದರೆ ನನ್ನ ಹುಡುಗ ಬಂದು ಕೇಳ್ತಾ ಇದ್ದಾನೆ ಅಂತ ಅವರು ಏನಾದರೂ ನಮಗೆ ರೆಸ್ಪೆಕ್ಟಾ, ಇಲ್ಲ ನಮ್ಮ ತಂದೆಯವ್ರನ್ನ ನೋಡಿ ರೆಸ್ಪೆಕ್ಟಾ, ಅಂದರೆ ನಮಗಿರೋ ಅಂತ ನನಗೇನೂ ಯೋಚನೆ ಮಾಡಲಿಲ್ಲ ಅವಾಗ. ಹಾಲು ಕೊಡ್ತೀನಿ ಅಂತ ಹೇಳಿದ್ರು ಅವ್ರು. ಸಾಯಿಶಂಕರ್ ರೆಡ್ಡಿ ಅವ್ರು ಹಾಲು ಕೊಡ್ತೀರಾ, ಓಕೆ, ಇದಕ್ಕೆ ಎಷ್ಟಾಗುತ್ತೆ ಅಂತ. ಒಂದು 2,000 ರೂಪಾಯಿ ಆಗುತ್ತೆ. ಒಂದು ಅವರೇ ಪಾಪ ಬ್ಯಾನರ್ಸು ಥಿಯೇಟ್ರ್ ಪಕ್ಕ ಈ ಪಕ್ಕ ಸಾರು ಬರೋ ದಾರಿಯಲ್ಲಿ 2 ಆವಾಗ ಬ್ಯಾನರ್ಸ್, ಫ್ಲೆಕ್ಸ್ ಬ್ಯಾನರ್ಸ್ ಇರಲಿಲ್ಲ,
ಕ್ಲಾತ್ ಬ್ಯಾನರ್ಸ್ ಇತ್ತು, ಜ್ಞಾಪಕ ಇದೆ ರಾಮವ್ರೆ? ಎಸ್ ಸರ್, ಎಸ್ ಸರ್. ಕ್ಲಾತ್ ಬ್ಯಾನರಲ್ಲಿ ಹಂಚಿ ಪಾಂಪ್ಲೆಟ್ಸು ಪ್ರಿಂಟ್ ಮಾಡಿಸಿ ರಿಕ್ಷಾ 3 ರಿಕ್ಷಾದಲ್ಲಿ ಅನೌನ್ಸ್ ಮಾಡಿಸಿ ಹಾಲ್ ಅರೇಂಜ್ ಮಾಡಿದ್ದೆ. ಇದೆಲ್ಲ ನನಗೆ ಆವಾಗ 2000 ರುಪೀಸ್ ದುಡ್ಡು ಬೇಕಲ್ಲ. ನಾನು ಆವಾಗಲೇ ಒಂದು 1200-1300 ರೂಪಾಯಿ ಏನೋ ಪಾಕೆಟ್ ಮನಿ ಇತ್ತು. ಆವಾಗಲೇ ನಮ್ಮ ತಾತ ಅವ್ರು ಕೊಡೋದು, ಅವ್ರು ಕೊಡೋದು ನನಗತ್ತು 1200-300, 900 ರೂಪಾಯಿ ಹಾಲಿಗೆ ಕೊಟ್ಟೆ. ಮಿಕ್ಕಿದ್ದು ಸ್ವಲ್ಪ ಪ್ರೆಸ್ ಅವರು ನಮ್ಮ ತಂದೆಯವ್ರು ನೋಡಿ ಕೊಟ್ಟರು. ಇನ್ನೊಂದು ರಿಕ್ಷಾ ಅವರು ನಮ್ಮವರೇ ಅನೌನ್ಸ್ ಮಾಡಲಿಕ್ಕೆ. ಸೊ ಈ ಥರ ಒಂದು 2000 ಆಗ್ತಾಯಿತ್ತು. ಒಂದು 1300 ರೂಪಾಯಿದಲ್ಲಿ ಎಲ್ಲ ಆಯಿತು. ಸಾರೇನು ಲಾಸ್ಟಿಗೆ ಬಂದೇ ಬಿಟ್ಟರು. ಎಲ್ಲೋ ಕ್ಲಾಸು ಅಂದರು. ಇಲ್ಲೇ ಸರ್ ಪಕ್ಕದಲ್ಲಿ ಮನೆಗೆ ಬಂದರು. ಇಲ್ಲಿ ನೋಡಿ ಇಂಕ ఏం చేసినావు? ಈ ಹುಡುಗನೇ ಸರ್ ಎಲ್ಲ ಅರೇಂಜ್ ಮಾಡಿದೆ. ಇವನಾ ಸಾರು? ಇವನಾ ಏನು ಮಾಡಿದ್ದಾನೆ ಅಂತ? ಸರ್ ಪಕ್ಕದಲ್ಲಿ ಚೌಲ್ಟ್ರಿ ಹಾಲ್ ಬುಕ್ ಮಾಡಿದ್ವಿ ಸರ್ ಕ್ಲಾಸ್ಗೆ. ಸಾಯಿಶಂಕರ್ ಅವರು ಹೇಳ್ತಾಯಿದ್ರು ಈ ಥರ ಪಾಂಪ್ಲೆಟ್ಸು ಅನೌನ್ಸ್ಮೆಂಟ್ಸು ನೋಡಿ ಬಾ ಕರ್ಕೊಂಡು ಕೈ ಇಟ್ಕೊಂಡು ಒಂದೇ ಒಂದು ಗಟ್ಟಿಯಾಗಿ ಹೊಟ್ಟೆ ಮೇಲೆ ಹೊಡೆದ್ರು. ಫುಲ್ ಸ್ಟ್ರೆಂತ್ ಪರ್ಸನ್, ಫುಲ್ ಎನರ್ಜಿ ಪರ್ಸನ್ ನೀನು ಅಂತ. ಏನು ಸರಿ ಅಂತ ಹೌದು ಸರಿ ಅಂತ ಪಕ್ಕದಲ್ಲಿ ಹಾಲ್ದು. ಸರಿ ಹೋಗೋಣ ಸರ್, ಕ್ಲಾಸ್ ಸ್ಟಾರ್ಟ್ ಆಯಿತು. ನಾನು ಅದಕ್ಕೆ ಮುಂಚೆ ಯಾರು ಬಂದಿದ್ದಾರೆ ಅಂತ ಒಂದು 4 ಸತಿ ಮನೆಗೆ ಹಾಲಿಗೆ ಇನ್ನೂ ಯಾರು ಬಂದಿಲ್ಲ. ಅದು ನೋಡಿದ್ರೆ 300 ಜನ ಕೂತೋ ಹಾಲದು. ಮದುವೆ ಹಾಲು ಅಂದರೆ ಒಂದು 300-400 ಜನ ಕೂತೋ ಹಾಲು. ಯಾರೂ ಬಂದಿಲ್ಲ. ನಮ್ಮ ರಿಕ್ಷಾವನ್ನು ಕರೆಯೋದು, ಕರ್ಕೊಂಡು ಬಾ ಎಲ್ಲರೂ. ನನಗೆ ಹೆಂಗಾಯ್ತಂದರೆ ಏನು ಮಾಡ್ತಾಯಿದ್ದೀನೋ ಏನು ಅಂತ ನನಗೆ ಎಕ್ಸೈಟ್ಮೆಂಟ್. ಒಂದು ಕಡೆ ಏನೋ ಒಂದು ಮಾಡ್ತಾಯಿದ್ದೀನಿ ಅಂತ. ಆ ಟೈಮಲ್ಲಿ ಏನಿರುತ್ತೆ 18-19 ಇಯರ್ಸಿಗೆ ರಾಮವ್ರೆ, ಒಂದು ಜೀಲ್ ಹೆಂಗಿರುತ್ತೆ ಅದು ಹೋಗೋದು. ಸರಿ ಯಾರೂ ಬಂದಿಲ್ಲ. ಸರಿ ಏನು ಅಂತ ಸಾರು ಪೊದಮ್ಮ ಕಡೆಕಿ ಇಲ್ಗೋದೇರ್ ಎಸ್ ಸರ್ ಏನಂತೀವಿ? ಎಸ್ ಸರ್ ಏನಲ್ಲ ಎಸ್ ಬೈಕಾ ಪದ నేను నడుపుతా, ಐ ವಿಲ್ ಡ್ರೈವ್. ಎಲ್ಲಿದೆ ಸಾರ್ ಬೈಕ್ ಡ್ರೈವ್ ಮಾಡ್ತಾಯಿದ್ರೆ ನಾನು ನಿಂದೆ ಕೂತಿದ್ದೀನಿ. ಒಂದು ರೌಂಡ್ ಹೋಗ್ಬಿಟ್ಟು ಹೋಗೋಣ ಅಂತ. ಸಾರು ಒಂದು ರೌಂಡ್ ಪೋಯ್ ಬದಾಮ ರಾಣಿ. ಓಕೆ, ಏನನ್ನಿ ಪದಗಳು ಇರುತ್ತಾ ಟೈಮಲ್ಲಿ. ಹೋಗಿದ್ದೀವಿ, ಚೌಲ್ಟ್ರಿಯಲ್ಲಿ ಕೂತಿದ್ದೀವಿ. ನಾನು ಒಬ್ಬರು ಗೆಸ್ಟನ್ನು ಕರೆದಿದ್ದೆ, ಅದು ಮರ್ತೋಗಿದ್ದೀನಿ. ಆ ಗೆಸ್ಟ್ ಯಾರು ಅಂತ ನಮ್ಮವರೇ LIC ಡಿಪಾರ್ಟ್ಮೆಂಟಲ್ಲಿ ಒಂದು ಡೆವಲಪ್ಮೆಂಟ್ ಒಂದು ಎಲ್ರಿಗೆ ಟೌನಲ್ಲಿ ಗೊತ್ತಿರೋ ಪರ್ಸನ್. ಅವ್ರನ್ನ ಗೆಸ್ಟಾಗಿ ಕರೆಯೋಣ ಅಂತ ಒಂದು ಗೆಸ್ಟಾಗಿ ಕರೀತಿದ್ದೆ ನಮ್ಮವ್ರನ್ನೇ. ಅವರು ಬಂದಿದ್ರು ಪಾಪ, ಅವರು ಕೂತಿದ್ರು. ಸಾರೇನು ಸ್ಟಾರ್ಟೇ ಮಾಡಿಬಿಟ್ರು. ಒಂದು 4-5 ಜನ ಇಲ್ಲ. ಸ್ಟಾರ್ ಕೂತ್ಕೊಂಡು ಸ್ಟೇಜನ್ನು ಅರೇಂಜ್ ಮಾಡಿದ್ವಿ. ಕೂತ್ಮೇಲೆ ಸ್ಟಾರ್ಟ್ ಮಾಡಿಬಿಟ್ರು. ಸರಿ ನಾನು ಡೋರ್ ಹತ್ರ ನಿಲ್ತ್ಕೊಂಡೆ. ಯಾರು ಬಂದರೆ ಬಂದು ಕೂತ್ಕೊಳ್ಳಿ ಹೇಳಬೇಕಲ್ಲ. ಯಾರೂ ಬಂದಿಲ್ಲ. ಬಂದು ಒಂದು 10-15 ನಿಮಿಷಕ್ಕೆ 50 ಜನ ಬಂದುಬಿಟ್ಟಿದ್ದಾರೆ. 50 ಜನ, 50 ಪೀಪಲ್. ಲಿಟ್ರಲಿ ಐ ಆಮ್ ಕೌಂಟಿಂಗ್ ರಾಮ್. ಅಲ್ಲಿ ಸಾರ್ ಫ್ಲೂಟ್ ಪ್ಲೇ ಮಾಡ್ತಾ ಇದ್ದಾರೆ, ಫ್ಲೂಟ್ ವಾಯಿಸ್ತಾ ಇದ್ದಾರೆ, ಮೆಡಿಟೇಷನ್ ಕೂತಿದ್ದಾರೆ. ನಾನು ಕೌಂಟ್ ಮಾಡ್ತಾ ಇದ್ದೀನಿ, ಬಂದಿದ್ದಾರೆ ಅಂತ. ಅಂದರೆ ಅದು ಜನ ಬರ್ತಾಯಿದ್ರು. ಇದು ಹೆಂಗೆ ಬರ್ತಾಯಿದ್ದಾರೋ ಗೊತ್ತಿಲ್ಲ. 50 ಜನ ಬಂದರು. ಎಲ್ಲ ಆದಮೇಲೆ ಸಾರ್ ಹಿಂಗೆ ನೋಡಿ ಅಂದರು, ಕರೆದಿದ್ರು ನಾನೇನು ಮಾಡೋದು. ಸಾಯಿಶಂಕರ್ ರೆಡ್ಡಿ ಅವ್ರು ಗೆಸ್ಟ್ ಒಬ್ಬರು ಹೇಳೋರು ಸಾರು ಕೂತಿದ್ದಾರೆ. ಬಂದು ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಮ ಸಾರ್ ಪಕ್ಕದಲ್ಲಿ ಕೂತ್ಬಿಟ್ಟು ಮಾತಾಡಿದ್ರು. ಹಿಂಗೆ ಮಾತಾಡ್ಬಿ ಏನು ಬರುತ್ತೆ, ಏನಿರುತ್ತೆ. ನಾನು ಸಾರ್ ಮಕ ನೋಡೋದು, ಮಾತಾಡು ಸಾರ್ ಅನ್ನೋದು. ಸಾಯಿಶಂಕರ್ ರೆಡ್ಡಿ ಅವರು పక్కದಲ್ಲಿ ఎత్తిస్తాయిದ್ರು. ధ్యానం చేసుకోండి, అందరూ హాయిగా ఉండొచ్చు, అందరూ ధ్యానం చేయాలి ಅಂತ ಸ್ವಲ್ಪ ಹೇಳ್ತಾಯಿದ್ರು. ನಾನು ಅದೇ ಸೇಮ್ ರಿಪೀಟ್ ಮಾಡಿಸುತ್ತೆ ಸಾರ್ ಅಂದರು ಆ ಟೈಮಲ್ಲೇ. ನಾನು ಏನು ಮಾತಾಡಿದ್ರು ಆವಾಗಲಿಲ್ಲ. ಶಬಾಷ್ ಅಂದರು ಸಾರು. ಮತ್ತು ಎಲ್ರಿಗೂ ಧ್ಯಾನ ಹೇಳ್ಕೊಟ್ಟಿದ್ವಿ. ಸರಿನ ಮನೆಗೆ ಕರ್ಕೊಂಡು ಹೋಗಿದ್ದೆ. ಸಾರ್ ಗೊತ್ತಿಲ್ಲ, ಮೆಣಸಿನ್ಕಾಯಿ ಬಜ್ಜಿ ಅದು ಗೊತ್ತು ಸಾರ್ದು ಫೇವ್ರೆಟ್ಟು. ಸಾರ್ ನಾವು ಕೇಳ್ಕೊಂಡಿದ್ದು ಸಾರ್ ಏನು ತಿಂತಾರೆ ಏನು ಅಂತ. ಸಾರು ಶಿವಪ್ಪ ಸಾರು, ಸಾಯಿಶಂಕರ್ ರೆಡ್ಡಿ ಸಾರು, ಶಿವಪ್ಪ ಸಾರು ಆಗಲೇ ಬಂದರು.
ಆವಾಗಲೂ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಶಿವಪ್ಪ ಸರ್ನ. ಬಂದರು, ಮೆಣಸಿನ್ಕಾಯಿ ಬಜ್ಜಿ ಬಂದು ಸಾರು ಪುಂಗ್ನೂರಲ್ಲೇ ಮನೆಯಲ್ಲೇ ಮಾಡ್ತಾಯಿದ್ರು. ಅಂತ ನನ್ನ ಬಾಯಲ್ಲಿ ಒಂದು ಹಾಕಿದ್ರು. ಪ್ರೆಸ್ ಅವ್ರನ್ನ ಕರೆದಿದ್ರು. ಅವರು ಸಾಯಿ ಶಂಕರ್ ರೆಡ್ಡಿ ಅವರು ಒಂದು ರಿಪೋರ್ಟರ್ನು, ಪ್ರೆಸ್ ಅವ್ರನ್ನ ಕರೆದಿದ್ರು. సార్ను ಕೇಳಿದ್ರು, ಒಂದು ರಿಪೋರ್ಟರ್, ధ్యాన అంటారు కదా సార్, ఏం ధ్యానాలు అంటే ఏం సార్, ధ్యానాలు ఎన్ని రకాలు ಅಂತ. ನಾನು సార్ ಏನು ಹೇಳ್ತಾರೆ, ಏನಪ್ಪ ఈ రిపోర్టర్లు ఏం ಹೇಳ್ತಾರೆ, ధ్యానము ఎన్ని రకాలు లేవు, ధ్యానం ఒకే రకం, శ్వాస మీద ధ్యాస, ఆనాపానసది ధ్యానం అంతే. ధ్యానాలు ఎన్నో రకాలు లేవు, ఏ ధ్యానాలు కావు, ధ్యానం ఒకే రకం, అప్పుడు ఇప్పుడు ఎప్పుడు ಅಂತ ಆನ್ಸರ್ ಕೊಟ್ಬಿಟ್ಟು ಸಾರು ಅಷ್ಟೇ, ಮೆಣಸಿನ್ಕಾಯಿ ನನ್ನ ಟೈಮ್ ಆಯಿತು, ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಕೆ ನೀವೆಲ್ಲ ಹೋಗಿ ಅಂತ. 2-3 ಕ್ವಶನ್ ರಿಪೋರ್ಟರ್ಗೆ. ಆ್ಯಕ್ಚುಲಿ ನೋಡಿ, ನಾನು ಫಸ್ಟು ಆರ್ಗನೈಸ್ ಮಾಡಿದ್ದು ಪ್ರೆಸ್ ಅವ್ರನ್ನೂ ಬಂದರು. ವಂಡರ್ಫುಲ್ ಸರ್. ಅದು ಹೆಂಗೆ ಬಂದಿದ್ದಾರೋ ಏನು ಬರುತ್ತೋ ಗೊತ್ತಿಲ್ಲ ರಾಮವ್ರೆ. ಆಗ ಸಾರು ನೆಕ್ಸ್ಟ್ ಪ್ರೋಗ್ರಾಮ್ ಒಂದು, ನೆಕ್ಸ್ಟ್ ಮದನಪಲ್ಲೆ ಅಂತ ಇದೆ ಸರ್ ಅಂತ ಶಿವಪ್ಪ ಸರ್, ಮದನಪಲ್ಲೆ ಅಂತ ಇದೆ ಸರ್, ಮದನಪಲ್ಲಿಗೆ ಹೋಗಬೇಕು, ಅಲ್ಲಿ ಅನುರಾಧ ಮೇಡಮ್ ಅಂತಿದ್ರು, ಅವ್ರು ಅರೇಂಜ್ ಮಾಡ್ತಾಯಿದ್ರು. ಹೆಂಗೆ ಅಂದರು, ನಾನು ಪ್ರದೀಪ್ ಜೊತೆ ಬರ್ತೀನಿ, ನೀವು ಹೋಗಿ. ಅವ್ರು ಶಿವಪ್ಪ ಇದು ಇನ್ನೊಂದು ಏನಂದ್ರೆ, ಆವಾಗೆಲ್ಲ ನೋ ಓನ್ ವೆಹಿಕಲ್ಗೆಲ್ಲ ಸಾರಿಗಿನೂ ಯಾರಿಗಿನೂ ಒಂದು ಊರಿಗೆ ಆ ಟೈಮಲ್ಲಿ ಯಾರು ಆರ್ಗನೈಸ್ ಮಾಡ್ತಾರೋ ಅವರೇ ಡೀಸೆಲ್ ಕೊಟ್ಟು ರೆಂಟ್ ಕೊಟ್ಟು ಇನ್ನೊಂದು ಊರಿಗೆ ಹೋಗಬೇಕು. ಈ ರೀತಿಯಲ್ಲಿ ರಾಮವ್ರೆ, ಅಂದರೆ ನೀವು ಇಮ್ಯಾಜಿನ್, ನೀವು ಯೋಚನೆ ಮಾಡ್ಕೊಳ್ಳಿ, ಸಾರು ಅದೆಲ್ಲ ನೋಡಿದ್ದಾರೆ. ಒಂದು ಊರಿಗೆ ಹೋಗಬೇಕಾದ್ರೂ ಬೇರೆ ಆಚೆ ವೆಹಿಕಲ್ಸು, ಬೇರೆ ಅದರ್ ವೆಹಿಕಲ್ಸ್ ಅಂದರೆ ನಾವು ಬಾರೋ ಮಾಡಿ ವೆಹಿಕಲ್ಸೂ ಇಲ್ಲ, ರೆಂಟ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿ ಡೀಸೆಲು, ಅಲ್ಲಿಂದ ಅಲ್ಲಿ ರೆಂಟಿಗೆ ಮಾಡಿಕೊಂಡು ಆ ರೀತಿಯಲ್ಲಿ ಇದ್ರೂ ಈ ಸಾರು ಏನಿಲ್ಲ, ಧ್ಯಾನ ಹೇಳಬೇಕು, ಪ್ರಚಾರ ಮಾಡಬೇಕು, ಅದನ್ನೇ ನಾನು ನೋಡಿದ್ದೆ. ಆವಾಗ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂದರೆ ನನಗೆ ಆವಾಗ ನನ್ನ ವಯಸ್ಸೇನೋ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಈ ಥರ ಅದೆಲ್ಲ ನೋಡಿ ನಮ್ಮ ತಂದೆಯವರು, ಅಲ್ಲಪ್ಪ ಅವನ ಹತ್ರ ಪಾಪ ಕೇಳಬೇಡಿ ಶಿವಪ್ಪ, 400 ರೂಪೀಸ್ ಡೀಸೆಲ್ ನಾನು ವೆಹಿಕಲ್ ಅರೇಂಜ್ ಮಾಡಿ ನಾನು ಕಳಿಸ್ತೀನಿ ಅಂತ. ಆವಾಗ ನಮ್ಮ ತಂದೆಯವರು ನಾನು ಇದೆಲ್ಲ ನೋಡಿ, ಸೊ ಹಿ ಇನ್ಸ್ಪೈರ್ಡ್, ನನ್ನ ಮಗ ಇಷ್ಟೊಂದು ಮಾಡಿದಾನಂತ ಅವ್ರಿಗೆ ಒಂದು ಇದು ಆಗಿತ್ತು. ಸರಿ ಅಂತ, ಇಲ್ಲ ನಾನು ಇವನ ಜೊತೆ ಬರ್ತೀನಿ ಅಂತ. ನನ್ನ ಜೊತೆ ಬರೋಕ್ಕೆ ನನ್ನ ಹತ್ರ 2 ವೀಲರ್ ಇದೆ. ಸಾರಿಗೆ ಅಲ್ಲಿ ಟ್ರ್ಯಾಕ್ಸ್ ಅಂತ ಇತ್ತು, ಸುಮೋಕ್ಕೆ ಮುಂಚೆ ಟ್ರ್ಯಾಕ್ಸ್ ಅಂತ ಇತ್ತು, ಟ್ರ್ಯಾಕ್ಸು, ಜೀಪು, ಟ್ರ್ಯಾಕ್ಸು, ಸುಮೋ, ಆಮೇಲೆ ಚವರ್ಲೆಟ್ಟು, ಇನ್ನೋವಾ, ಕ್ರೆಸ್ಟ್. ಈಗ ಆವಾಗ ಟ್ರ್ಯಾಕ್ಸ್ ಅಂತ ಇತ್ತು. ಆ ಟೈಮಲ್ಲಿ ಆ ಗಾಡಿಯಲ್ಲೇ ಸಾರನ್ನ ಕರ್ಕೊಂಡು, ಇಲ್ಲ ನಾನು ಪ್ರದೀಪ್ ಜೊತೆ ಮದನಪಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರಂತ ಸರ್. ಅವ್ರು ಸಾರು ಬಂದು ಸಾಯಿಶಂಕರ್, ಇಲ್ಲಪ್ಪ ನೀವು ಪಿಲ್ಚ್ಕೊಂಡು పోవాలంట సార్, నేను పిలుచుకొని బైక్ నాకు 2 వీలర్ ఉంది. ఇట్స్ ఓకే, 2 వీలర్లో ఎట్లా పిలుచుకొని పోతాము అంత సార్ని, అంత దూరము, ఏదైనా కార్ చెప్తానులేండి సార్ అని ಅಂತ ನಾನು ಮಾತಾಡಿಕೊಂಡು, ಆವಾಗಲೇ ಕರೆಕ್ಟಾಗಿ ಕಾರು ನಮ್ಮ ನೈಬರ್ಸ್ ಇತ್ತು, ನಮ್ಮದು ಇರಲಿಲ್ಲ, ಇತ್ತು, ಅವರು ಕರ್ಕೊಂಡೋಗಿ ಸಾರ್ ನೋಡಿ. ಆ ಥರ ಒಂದಕ್ಕೂ ಒಂದು, ಅದು ವೆರಿ ಮೋಸ್ಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮು 19 ಇಯರ್ಸ್ಗೆ 2002 ಜಾನ್ವರಿಯಲ್ಲಿ ನಾನು ಏನಂದರೆ ಅನ್ಎಕ್ಸ್ಪೆಕ್ಟೆಡ್ ಆರ್ಗನೈಜೇಷನ್ಗಾಗಿ ಈ ಥರ ಆರ್ಗನೈಸ್ ಮಾಡ್ಬೋದಾ, ಈ ಥರ ಮಾಡೋರು ಅಂತ ನನಗೆ ಗೊತ್ತು. ಮದನಪಲ್ಲಿ ಸಾರನ್ನ ಡ್ರಾಪ್ ಮಾಡಿ ಅಲ್ಲಿ ಕ್ಲಾಸ್ ಅಟೆಂಡ್ ಆಗಿ ನೈಟು ವಾಪಸ್ ಬಂದು ನಾನು. ಹೆಂಗಿತ್ತು ಸರ್ ನಿಮ್ಮ ಫೀಲಿಂಗ್, ಹೆಂಗಿತ್ತು ಅವಾಗ? ಹೆಂಗಿತ್ತು ಅದನ್ನೇ ರಾಮವ್ರೆ ಪ್ರತಿಯೊಂದು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಹ್ಯಾಪಿನೆಸ್. ಸೊ ಮತ್ತೆ ನಾನು ಹೈದ್ರಾಬಾದ್ಗೂ ರಿಟರ್ನ್ ಹೈದ್ರಾಬಾದ್ಗೆ ಹೋಗ್ಬೇಕಲ್ಲ, ಆವಾಗ ಯಾವಾಗಲೂ ಸಾರ್ನ ಯಾವಾಗ ಭೇಟಿ ಆಗೋದು ಅಂತ ಅನ್ಕೊತಾ ಇರ್ತೀನಿ. ಸೊ ಆ ಟೈಮ್ ಆ ಥರ ಸಾರ್ದು ವೆರಿ ಕ್ಲೋಸ್ ಸಾರ್ ಜೊತೆ ಮಾತಾಡಿದ್ದು 2002 ಅಲ್ಲಿ ಈ ಆರ್ಗನೈಸಿಂಗ್. ಸೊ ಈ ಥರ ನೋಡಿದ್ರೆ ಎಷ್ಟೋ ಒಂದು ಜರ್ನಿ, ಸಾರ್ ಜೊತೆ ಎಷ್ಟೋ ಒಂದು ಜರ್ನೀಸ್ ಮಾಡಿದ್ದೀರಾ ನೀವು. ಈವನ್ ಔಟ್ ಆಫ್ ಕಂಟ್ರೀಸು ನೀವು ಟ್ರಾವೆಲ್ ಮಾಡಿದ್ದೀರಾ ಸಾರ್ ಜೊತೆ. ಆ್ಯಂಡ್ ನೀವು ಹೇಳ್ತಾ ಇದ್ದೀರಿ ಅಂದರೆ ಸಾರ್ ಏನೋ ಒಂದು ಹೊಸ ವಿಷಯ, ಒಂದೇ ವಿಷಯ ಆದ್ರೂ ಡಿಫ್ರೆಂಟ್ ವೇಸಲ್ಲಿ ಹೇಳಿದ್ರಲ್ಲಿ ನಿಷ್ಣಾತರು ಸರ್. ಸೊ ಇಂಥ ಒಂದು ಕಾನ್ಸೆಪ್ಟ್ಸ್ಗಳಾಗಿರ್ಬೋದು ಅಥವಾ ಪತ್ರಿ ಸರವನ್ನು ನೋಡಿ ಕಲ್ತಿರೋ ಒಂದು ವಿಷಯಗಳು ಇರ್ಬೋದು. ಸೊ ನೀವೇನು ಕಲ್ತಿದ್ದೀರಾ ಸರ್, ಅಂದರೆ ಪತ್ರಿ ಸರ್ ಅವ್ರನ್ನ ನೋಡಿ ಏನು ಕಲ್ತಿದ್ದೀರಾ ನಾವು ಈ ಒಂದು ಜರ್ನಿಯಲ್ಲಿ? ಕಲ್ತಿದ್ದೀರಾ ಅಂದರೆ ಕಲ್ತಿದ್ರು, ಅದರಲ್ಲಿ 1% ಕಲ್ತಿದ್ರು 100% ನಾವು ಆ ಕ್ವಾಲಿಟೀಸ್ ಅಡಾಪ್ಟ್ ಮಾಡಿಕೊಂಡ್ರೆ
ನೆಕ್ಸ್ಟ್ ಜನ್ಮ ಇರಲ್ಲ, ಇದೇ ಲಾಸ್ಟ್ ಜನ್ಮ ಆಗುತ್ತೆ. ಯಾಕಂದರೆ ಅವ್ರು ಇರೋದಲ್ಲಿ ಕಲ್ತಿರಬೇಕು, ಅದು ಇಂಪ್ಲಿಮೆಂಟ್ ಮಾಡಬೇಕು ಜೀವನದಲ್ಲಿ ಅಂದರೆ 1% ಅಂದರೆ ಅದು ಟೋಟಲಿ ಹೈಲಿ ಎನ್ಲೈಟ್ಮೆಂಟ್ ಸೋರ್ಸ್. ಒಂದು ಹಲವಾರು ಇರುತ್ತೆ ಗುರುಗಳಿಂದ ಒಂದು ಏನು ಕಲ್ತಿರಬೇಕು. ನಾನು ಒಂದೇ ಒಂದು ಅಂದರೆ ಒಂದೇ ಒಂದು ವಿಷಯಕ್ಕೆ ಅದು ನಾವು ಕಲ್ತಿದ್ದು ಅದು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಮಾಡಿದರೆ ದ ಮೋಸ್ಟ್ ಎನ್ಲೈಟೆಡ್ ಪರ್ಸನ್ ಐ ವಿಲ್ ಬಿ ಹಿಯರ್ ಇನ್ ದ ವರ್ಲ್ಡ್. ಸೊ ಅದು ಎಷ್ಟೊಂದು ಒಂದು ಕ್ವಾಲಿಟಿ ಇಂಪ್ಲಿಮೆಂಟ್ ಮಾಡಿ ಕಲ್ತು ಅದು ನಾವು 100% ಅದಕ್ಕೆ ಇದು ಮಾಡಬೇಕಾದ್ರೆ ಎಷ್ಟೋ ಜನ್ಮ ಬೇಕು. ಸೊ ಅದು ಕಲ್ತಿರೋಕ್ಕಿಂತ ರಿಯಲೈಸೇಷನ್ ಅಂದರೆ ಈ ಥರ ಕಾನ್ಸೆಪ್ಟ್ಸ್ ಹೇಳೋದು ಸಾರು ಹಲವಾರು ಬೇಸಿಕ್ ಅಂದರೆ ಒಬ್ಬ 7-8 ಇಯರ್ಸ್ ಹುಡುಗರಿನಿಂದ 70-80 ಇಯರ್ಸ್ ಪಂಡಿತರಾಗಲಿ ಈಕ್ವಲ್ ಆಗಿರುತ್ತೆ ಸಾರ್ದು ಕಾನ್ಸೆಪ್ಟ್ಸ್. ನೀವು ಹೇಳ್ತಕ್ಕೆ ಒಂದೇ ಕಾನ್ಸೆಪ್ಟ್ ಬೇರೆ ಬೇರೆ ಟೈಪಲ್ಲಿ ಸಾರು ಎಕ್ಸ್ಪ್ರೆಸ್ ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಬಟ್ ಅದರಲ್ಲಿ ನಾನು ಒಂದೇ ಒಂದು ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಇಷ್ಟೊಂದು ಲೈಫ್ ಎಸೆನ್ಸ್ ಅಂತಿರಲ್ಲ, ಇಷ್ಟು ಸಾರ್ ಜೊತೆ ಒಂದು ನಾನು ಒಂದೇ ಒಂದು ನಾನು ಅಂದ್ಕೊಳ್ತಾ ಇದ್ದೀನಿ ಅಂದರೆ ಇನ್ನೂ ಅದು ಇದು ಮಾಡಬೇಕು. ಒಂದು ಧರ್ಮ ಪಾಟಿಸಬೇಕು, ಸತ್ಯವಲ್ಲಿರಬೇಕು, ನಿಜಾಯಿತಿವಾಗಿರಬೇಕು, ಪ್ರೆಸೆಂಟಲ್ಲಿ ಹೋಗಬೇಕು. ಸಾರಿನಿಂದ ನಾನು ಕಲ್ತಿದ್ದಕ್ಕಿಂತ ಸಾರು ಇರೋ ಎನರ್ಜೆಟಿಕ್ ಆ ಸ್ಮೈಲ್ ಫೇಸ್ ನಿಂದ ನಾನು ಆ ಎನರ್ಜಿನ ತೊಗೊಂಡೆ. ಅದೇ ಆ ಎನರ್ಜಿ ಹೆಂಗಿರ್ಬೇಕಂದ್ರೆ ಒಂದೇ ಧರ್ಮ, ವಾಟ್ ಪರ್ಪಸ್ ಆಫ್ ಲೈಫ್, ಧರ್ಮ ಏನು, ಸತ್ಯವೇನು ಅಂದರೆ ನಮ್ಮ ಸತ್ಯ, ನಮ್ಮ ಆತ್ಮದ ಸತ್ಯ ಏನು, ಆಮೇಲೆ ನಾವು ವ್ಯವಹಾರ ಅಂದರೆ ನಿಜಾಯಿತಿ ಅಂಡ್ ಪ್ರೆಸೆಂಟ್, ನಮ್ಮ ಡೈಲಿ ಲೈಫಲ್ಲಿ ನಿಜಾಯಿತಿ ಆ್ಯಂಡ್ ಪ್ರೆಸೆಂಟಲ್ಲಿರಬೇಕು. ಆ ಅವೇರ್ನೆಸ್ಸಲ್ಲಿ ನಾವು ಹೆಂಗೆ ನಡ್ಕೊತ ಇದ್ವಿ ಅದೇ ರೀತಿ ನಾವಿದ್ದರೆ ಅದು ಕೊಟ್ರನಂತ ಭಾಗ್ಯ. ಅಂದರೆ ಎಷ್ಟೊಂದು ನಾಲೆಡ್ಜ್ ಅಂದರೆ ಸಾರ್ ಹೇಳ್ತಾ ಇದ್ದಾನೆ, ಒಂದು ಲಕ್ಷಾಂತರ ಬುಕ್ಸ್ ಓದಿದ್ದೀವಿ, ಬಟ್ ಅದೆಲ್ಲ ಸಾರ್ ಹೇಳೋಕ್ಕೆ ಬಂದಿದ್ದಾರೆ. ಲಕ್ಷಾಂತರ ಬುಕ್ಸು ಸಾರ್ ಓದಿದ್ದಾರೆ, ಬಟ್ ಇದೆಲ್ಲ ಎಷ್ಟೋ ಅವರು ಓದಿ ನಮಗೆ ಕೊಟ್ಟರೆ ಆ ಎಸೆನ್ಸು ಅವ್ರ ಸ್ಮೈಲಲ್ಲಿ, ಅವ್ರ ಮಕ್ಕನಿಂದ ಸ್ಮೈಲು, ಆ ಎನರ್ಜಿನೇ 80% ನಮಗೆ ಹೋಗ್ಬಿಡುತ್ತೆ. ಸೊ ಪತ್ರಿಜಿಯವ್ರ ಜೊತೆ ಸರ್ ನೀವು ಅಂದರೆ ಎಷ್ಟೋ ಒಂದು ಜ್ಞಾನವನ್ನು ಪಡೆದಿದ್ದೀರಿ ನಾವೆಲ್ಲ. ಸೊ ಎಷ್ಟೋ ಒಂದು ವರ್ಷಗಳ ಜೊತೆಗೆ ಸರ್ ಜೊತೆ ನೀವು ಟ್ರಾವೆಲ್ ಮಾಡಿದ್ದೀರಾ. ಅವ್ರು ಹೇಳಿರೋ ಒಂದು ಕಾನ್ಸೆಪ್ಟ್ಸ್ ಆಗಿರ್ಬೋದು ಅಥವಾ ಅವ್ರನ್ನ ನೋಡಿ ಕಲ್ತಿರೋ ಪಾಠಗಳಾಗಿರ್ಬೋದು. ಸೊ ಏನು ಕಲ್ತಿದ್ದೀರಾ ಸರ್ ಅವರಿಂದ ಈ ಇಷ್ಟು ವರ್ಷ ಒಂದು ಜರ್ನಿಯಲ್ಲಿ? ಅವರಿಂದ ನೀವು ಕಲ್ತಿರೋ ಇಷ್ಟವಾದ ಅಂಶ ಆಗಿರ್ಬೋದು, ಇಷ್ಟವಾದ ಕಾನ್ಸೆಪ್ಟ್ ಆಗಿರ್ಬೋದು. ಸೊ ಏನು ಕಲ್ತಿದ್ದೀರಾ ಸರ್ ಅವರಿಂದ? ಕಲ್ತಿರೋದ್ರಿಂದ ಇಂತನೂ ಅಬ್ಸರ್ವ್ ಮಾಡೋದು ಜಾಸ್ತಿ ಆಯಿತು. ಅಬ್ಸರ್ವೇಷನ್ನು ತುಂಬ ಅಬ್ಸರ್ವ್ ಮಾಡಿದ್ವಿ. ಕಲ್ತಿರೋದಂದರೆ ಅದು ಕಲ್ತಿರ್ತೀವಿ, ಬಟ್ ಅದು ಇಂಪ್ಲಿಮೆಂಟೇಷನ್ ಇರಲ್ಲಲ್ಲ. ಅದು ಒಂದು ಕಲ್ತಿದ್ರೂ ಅದು ಒಂದು ಇಂಪ್ಲಿಮೆಂಟೇಷನ್ ಮಾಡಿದ್ರೂ ಇಟ್ ಈಸ್ ಎನ್ ಹೈಲಿ ಎನ್ಲೈಟ್ಮೆಂಟ್ ಸೋರ್ಸ್ ಟು ದಿ ಸೋಲ್. ಸೊ ನಾವು ಎಷ್ಟೋ ಕಾನ್ಸೆಪ್ಟ್ಸ್ ಕೇಳಿಸ್ಕೊಂಡಿದ್ದೀವಿ, ಕಲ್ತು ಇಲ್ಲಾಂದರೆ ಶೇರ್ ಮಾಡ್ಕೊಳ್ಳೇಕೋ, ಇನ್ನೊಬ್ರು ಶೇರ್ ಮಾಡೋಕ್ಕೋ ಇರುತ್ತೆ. ಬಟ್ ಅಬ್ಸರ್ವೇಷನ್ ಸಾರು ನೋಡ್ತಾ ಇದ್ದರೆ ಅಬ್ಸರ್ವೇಷನ್ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದೇ ರೀತಿನಿಂದ ಎಷ್ಟೊಂದು ಕಾನ್ಸೆಪ್ಟ್ಸ್ ಹೇಳ್ತಾನೆ ಇದ್ರಲ್ಲ ಸರ್. ನಾವು ಕಲ್ತಿದ್ದೀವಿ, ಆಲ್ಮೋಸ್ಟ್ ಶೇರ್ ಮಾಡ್ಕೊಂಡಿದ್ದೀವಿ, ಎಲ್ಲ ಆಯಿತು. ಬಟ್ ಅದರಲ್ಲಿ ಒಂದು ಏನಂದರೆ ಕರೆಕ್ಟ್ ಅಂದರೆ ಒಂದು ಸ್ಪಷ್ಟವಾಗಿ ನನಗೆ ಅರ್ಥ ಆಗಿರೋದು, ನನ್ನ ನಾಲೆಡ್ಜ್ ಪ್ರಕಾರ ನಮ್ಮ ಧರ್ಮ ಏನು ಅಂತ ನಾವು ತಿಳ್ಕೋಬೇಕು. ಪರ್ಪಸ್ ಆಫ್ ಲೈಫ್ ಧರ್ಮ ಅಂತ. ಆ ಧರ್ಮದಲ್ಲಿ ನಾವು ಹೋಗಬೇಕು. ಸತ್ಯ ಏನು ಸತ್ಯ, ವಾಟ್ ಈಸ್ ನಿಜ, ವಾಟ್ ಈಸ್ ದ ಟ್ರೂತ್, ಏನು ಟ್ರೂತ್, ವಾಟ್ ಈಸ್ ಹ್ಯೂಮನ್, ಅದೊಂದು ನೀತಿ ನಿಜಾಯಿತಿ, ಒಂದು ನೀತಿಯಿಂದ ಏನಿರಬೇಕು, ಒಂದು ಅವೇರ್ನೆಸ್, ಇನ್ನೊಂದು ಪ್ರೆಸೆಂಟಲ್ಲಿರಬೇಕು. ಇದು ನಾವು ಟೋಟಲ್ಲಾಗಿ ಸಾರು ಎಲ್ಲಿ ಹೋದ್ರೂ ಆ ಧರ್ಮದಲ್ಲಿ, ಆ ಸತ್ಯದಲ್ಲಿ, ಆ ನಿಜಾಯಿತಿಯಲ್ಲಿ, ಆ ಪ್ರೆಸೆಂಟ್ನಲ್ಲಿ, ಅವೇರ್ನೆಸ್ಸಲ್ಲಿರಬೇಕು ಅಂತ ಜಾಸ್ತಿ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಈಗಲೂ ಅದು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ವಿ.
ಇದಕ್ಕಿಂತ ಒಂದು ಕಾನ್ಸೆಪ್ಟ್ ಅಂದರೆ 2009 ಅಲ್ಲಿ ಒಂದು ಈಜಿಪ್ಟ್ ಟ್ರಿಪ್ ಮಾಡಿದ್ದಾರೆ. ಈಜಿಪ್ಟು ಟ್ರಿಪ್ ಮಾಡಿದ್ದಾರೆ ಸಾರ್ ಸಮೇತ, ಸಾರ್ ಜೊತೆಯಲ್ಲಿ ಫಸ್ಟ್ ಟೈಮ್. ಸಾರಿಗೂ ಒಂದು ದೊಡ್ಡ ಡ್ರೀಮ್, ಈಜಿಪ್ಟು ಅಲ್ಲಿ ಗೀಜಾ ಪಿರಮಿಡಲ್ಲಿ ಕಿಂಗ್ಸ್ ಚಾಂಬರಲ್ಲಿ ನಾವು ಮೆಡಿಟೇಷನ್ ಕೂತ್ಕೋಬೇಕು ಅನ್ನೋ ಒಂದು ದೊಡ್ಡ ಡ್ರೀಮ್ ಇದೆ ಸಾರ್ಗೆ. ಇದು ಸಾಯಿ ಕುಮಾರ್ ರೆಡ್ಡಿ ಮತ್ತು ವೇಣುಗೋಪಾಲ್ ರೆಡ್ಡಿಯನ್ನು ಸ್ಪಿರಿಚುವಲ್ ಇಂಡಿಯಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಒಂದು ಮಾಡಿದ್ದಾರೆ. ಆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಫಸ್ಟ್ ಟೈಮ್ ಔಟ್ ಆಫ್ ದ ಕಂಟ್ರಿ ಓವರ್ಸೀಸ್ಗೆ ಹೋಗಿ ಪ್ಲ್ಯಾನ್ ಮಾಡಿ, ಅದನ್ನು ಓವರ್ಸೀಸ್ಗೆ ಮಾಡಬೇಕಾದ್ರೆ ಫಸ್ಟು ಈಜಿಪ್ಟ್ಗೆ ಹೋಗಬೇಕು ಅಂತ ಸಾರು, ಗೀಜಾ ಪಿರಮಿಡ್ಗೆ. ಅದು ತುಂಬ ಆರ್ಗನೈಸಿಂಗ್. ಅಂದರೆ ಇದು ನಮ್ಮ PSSM ಇಂದಾನೆ ಫಸ್ಟ್ ಔಟ್ ಆಫ್ ಕಂಟ್ರಿನಾ ಸರ್? ಈಜಿಪ್ಟ್ಗೆ ಹೋಗಿದ್ದು. ನಿಮಗೂ ಸರ್? ನಮಗೂ ಅಷ್ಟೇ, ಕರೆಕ್ಟ್. ಫಸ್ಟ್ ಔಟ್ ಆಫ್ ಕಂಟ್ರಿ ನಮಗಿನ್ನೂ ಫಸ್ಟ್ ಟೈಮೇ, ಫಸ್ಟ್ ಔಟ್ ಆಫ್ ಕಂಟ್ರಿ ಸಾರ್ ಜೊತೆಯಲ್ಲಿ. ಅದು 190 ಮೆಂಬರ್ಸ್ ಜೊತೆ, 90 to 100 ಮೆಂಬರ್ಸ್ ಜೊತೆ, 90 to 100 ಮೆಂಬರ್ಸ್ ಅದು ಜೊತೆಯಲ್ಲಿ ನಾವು 2009 ಸಾರ್ ಒಂದು ದೊಡ್ಡ ಡ್ರೀಮ್, ಈಜಿಪ್ಟ್ಗೆ ಹೋಗಿ ಗೀಜಾ ಪಿರಮಿಡಲ್ಲಿ ಕಿಂಗ್ಸ್ ಚಾಂಬರಲ್ಲಿ ನಮ್ಮ ಪಿರಮಿಡ್ ಮೆಡಿಟೇಟರ್ಸ್ ಹತ್ರ ಮೆಡಿಟೇಷನ್ ಮಾಡಬೇಕು ಅಂತ ಒಂದು ಸಾರ್. ಅದೇ ಟೈಮಲ್ಲಿ ನಮಗೂ ಅವಕಾಶ ಸಿಕ್ತು. ಆ್ಯಕ್ಚುಲಿ ಅವಕಾಶ ಸಿಕ್ಕಿದ್ದೂ ಒಂದು ಮಿರಾಕಲ್ ಅನ್ಕೋಬೋದು. ಸೊ ಸಾರ್ ಜೊತೆ ಹೋಗೋಕೆ ಅಂತನೂ ಆಪರ್ಚುನಿಟಿ ಸಿಕ್ತು, ಸಾರ್ ಜೊತೆ ಹೋಗಿದ್ವಿ. ಸೊ ಫಸ್ಟ್ ಟೈಮ್ ಓವರ್ಸೀಸ್, ಅಬ್ರಾಡ್, ಔಟ್ ಆಫ್ ಕಂಟ್ರಿ, ಅದನ್ನು ಗೀಜಾ ಪಿರಮಿಡ್ಡು. ಅಂದರೆ ನಾವು ಆವಾಗ ಪಿರಮಿಡ್ ನಾವು ಆಲ್ಮೋಸ್ಟ್ 10-12 ಇಯರ್ಸ್ನಿಂದ, ಅದಕ್ಕೆ ಮುಂಚೆನೇ 2009 ಮುಂಚೆನೇ. ಸೊ ಇಲ್ಲಿ ಪಿರಮಿಡ್ ಆಯಿತು, ಕರ್ನೂಲ್ ಪಿರಮಿಡು, ಉರೋಕನ್ ಪಿರಮಿಡ್, ಎಲ್ಲ ಪಿರಮಿಡ್ಸು, ಬ್ಯಾಂಗ್ಳೂರು ಪಿರಮಿಡ್ ಎಲ್ಲ ಇದೆಯಲ್ಲ. ಸೊ ಪಿರಮಿಡ್ ಅನ್ನೋದು ಇಲ್ಲಿ ಕಟ್ಟಿದ್ದಾರೆ ಸಾರು, ಪಿರಮಿಡಲ್ಲಿ ಧ್ಯಾನ ಮಾಡಿಸೋದು, ಅದೆಲ್ಲ ನಮಗೆ ಎಸ್ ವಿ ಹ್ಯಾಡ್ ಎನ್ ಐಡಿಯಾ ಅಬೌಟ್ ಪಿರಮಿಡ್ಸ್, ವಾಟ್ ಈಸ್ ಪಿರಮಿಡ್, ಪಿರಮಿಡ್ ಎನರ್ಜಿ ಅನ್ನೋಂಥ ಐಡಿಯಾ ಆಯಿತು. ಬಟ್ ಗೀಜಾ ಪಿರಮಿಡ್ ಸೊ 5000 ಇಯರ್ಸ್ ಬ್ಯಾಕ್ ಕಟ್ಟಿರೋ ಒಂದು ಏಂಜಲ್ಸ್ ಕಟ್ಟಿರೋವಂಥ ಪಿರಮಿಡ್ಡು, ಅದೊಂದು ಈಜಿಪ್ಟಲ್ಲಿ, ಒಂದು ಈಕ್ವೇಟರ್ ಮಧ್ಯದಲ್ಲಿ, ಕಿಂಗ್ಸ್ ಚಾಂಬರಲ್ಲಿ ನಾವು ಕೂತು ಮೆಡಿಟೇಷನ್ ಮಾಡಬೇಕಾಗಿರುತ್ತೆ. ಹೆಂಗೆ ಎಕ್ಸೈಟ್ಮೆಂಟ್ ಇರುತ್ತೋ, ನಾವು ಕಾಲು ನೇಲೆ ಮೇಲೆ ಇಟ್ಟಂಗೆ ಇಲ್ಲ. ಅದು ಹೆಂಗೆ ಆಪರ್ಚುನಿಟಿ. ಆ್ಯಕ್ಚುಲಿ ಟಿಕೆಟ್ಸ್ ಎಲ್ಲ ಇಲ್ಲ, ಸೋಲ್ಡ್ ಔಟು. ಆಲ್ಮೋಸ್ಟ್ ಆವಾಗ ಧ್ಯಾನ ಮಹಾಚಕ್ರ ನಡೀತಿದೆ 2008. ಆವಾಗ ಅನೌನ್ಸ್ ಮಾಡಿದ್ರು ಈ ಥರ ಈಜಿಪ್ಟ್ಗಂತ ಹೋಗಬೇಕಾದ್ರೆ 2 ಲಕ್ಷ ಕಾಸು ಬೇಕು, ರೊಕ್ಕ ಬೇಕು. 2 ಲಕ್ಷ ರೊಕ್ಕ ಬೇಕು ಅಂದರೆ ಎಲ್ಲಿಂದ? ಅದೆಲ್ಲ ಏನು ಪ್ಲ್ಯಾನಿಂಗ್, ನಾವು ಹೋಗಬೇಕು, ನಾವು ಬರಬೇಕು. ಸಾರ್ ಹತ್ರ ಹೋಗ್ಬಿಟ್ಟು, ಸಾರ್ ನಾನು ಬರಬೇಕು ಅಂತ. ಅದು ಹೋಗಿ ಯಾರೋ ದೊಡ್ಡವ್ರು ನನಗೂ ಚಾಕ್ಲೇಟು ನನ್ನನ್ನು ಕರ್ಕೊಂಡು ಹೋಗೋ ರೀತಿಯಲ್ಲಿ ನಾವು ಸಾರ್ನೇ ಹೋಗಿ ನಾವು ಬರ್ತೀವಿ ಸರ್, ನೀವು ಕರ್ಕೊಂಡು ಹೋಗ್ತಾ ಇದೆಯಪ್ಪ. ಸಾಯಿ ಕುಮಾರ್ ಕೇಳೋ ಸಾಯಿ ಕುಮಾರ್ ಅನಾನ್ಯ ನಾವು ಹೋಗ್ಬೇಕು, ಹೆಂಗೆ ಏನು ಅಂತ ಈ ಥರದ ಫಾರ್ಮಾಲಿಟೀಸ್ ಹೇಳ್ತಾರಲ್ಲ, ಇರೋ ವೀಸಾಸು ಇಲ್ಲ ಟಿಕೆಟ್ಸು, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನಾವು ಸಾರ್ ಹೋಗ್ತಾ ಇದ್ದಾರೆ, ಸಾರ್ ಜೊತೆ ಹೋಗಬೇಕು, ಓವರ್ಸೀಸ್ ಹೋಗಬೇಕು, ಔಟ್ ಆಫ್ ಕಂಟ್ರಿ ಅಬ್ರಾಡ್ ಹೋಗಬೇಕು, ಫ್ಲೈಟಲ್ಲಿ ಕೂತ್ಕೋಬೇಕೆ ಅಂತ ನಮ್ಮ ಜಸ್ಟ್ ಅದೇ ಇದರಲ್ಲೇ ಇರುತ್ತೆ. ಬಟ್ ಹೆಂಗೋ ಮಾಸ್ಟರ್ಸು ಎಲ್ಲ ಅನುಕೂಲ ಮಾಡಿದ್ದಾರೆ, ರೊಕ್ಕ ಕೊಟ್ಟವ್ರು ಕೊಟ್ಟಿದ್ದಾರೆ ಪಾಪ ನನಗೆ. ಆವಾಗ ಟಿಕೆಟನ್ನು ಪಾಪ ಅವರು ಎಷ್ಟು ಟಿಕೆಟ್ ಇದ್ರೂ ನೆಕ್ಸ್ಟು ಸಾಯಕು ಎಷ್ಟು ಅದ್ರ ಬ್ಯಾಲೆನ್ಸ್ ಇದೋ ಆಮೇಲೆ ಕೊಡಬೇಕು ಅಂತಲೂ ಹೇಳಿದ್ರು. ಆ ರೀತಿಯಲ್ಲಿ ಎಲ್ಲ ಒಂದು ಮಿರಾಕಲ್ ಒಂದು ಅರೇಂಜ್ ಆಯಿತು, ಒಂದು ಅಡ್ವೆಂಚರ್ಸ್ ಮಿಸ್ಟ್ರಿಯಾಗೇ ಅರೇಂಜ್ ಆಯಿತು. ಒಟ್ಟಿನಲ್ಲಿ ಸಾರ್ ಹತ್ರ ಹೈದರಾಬಾದು ಏರ್ಪೋರ್ಟಲ್ಲಿ ಸಿಕ್ಕಿದ್ವಿ. ಸಾರಿಗೆ ಗೊತ್ತಿಲ್ಲ ನಾವು ಬರ್ತಾಯಿದ್ವಿ ಅಂತ. ಬೆಂಗಳೂರಿನಿಂದ ಒಂದು ಹಲ್ವಾರು ನಾವೆಲ್ಲ ಒಂದು ಗ್ರೂಪ್ ಹೋಗಿದ್ವಿ. ಬೆಂಗಳೂರಿನಿಂದ ಒಂದು 15 ಜನ ಆಯಿತು, 15 ಮೆಂಬರ್ಸ್ ಇದ್ದರು. 15 ಮೆಂಬರ್ಸಲ್ಲಿ ನಾವು ಹೈದರಾಬಾದು ಏರ್ಪೋರ್ಟಲ್ಲಿ ಡೈರೆಕ್ಟಾಗಿ ಭೇಟಿಯಾಗಿದ್ವಿ. ಸಾರು ಹಿಂಗೆ ನೋಡಿ, ಏಮ್ರಾ ಸರ್ ನೇನು ವಸ್ತಾಣನು ಏನು ಮಿತ ವಸ್ತಾಣನು ಇದರಲ್ಲಿ ಅಂದರೆ ಅಷ್ಟೊಂದು ಖುಷಿಯಲ್ಲಿ ನಾವು ಹೇಳ್ತಾ ಇದ್ದೀವಿ, ಸರ್ ನಾವು ನಿಮ್ಮ ಜೊತೆ ಬರ್ತಾಯಿದ್ವಿ ಅಂತ ಒಂದು ಖುಷಿ ಒಂದು ಆನಂದ. ಸರ್ ಹಿಂಗೆ ನೋಡಿ, ಗುಡ್ ಬಾಯ್, ಯು ಆರ್ ಎ ಗುಡ್, ಯು ಆರ್ ವೆರಿ ಗುಡ್ರಾ ಅಂತ ಹೇಳಿದರು ಸರ್. ನಾವು ಬರ್ತಾಯಿದ್ದೀವಿ, ಗುಡ್ಡು ಅಂತ. ಸರ್ ಇವಾಗ ಎಷ್ಟೊಂದು ಮಹಾನ್ ಭಾವರು, ಎಷ್ಟೊಂದು ಜನ ಏನೋ ಹೇಳ್ತಾರೆ, ಬಟ್ ಅದು ನಾವು ಏನೂ ತಗೊಳ್ಳಲ್ಲ. ಆ್ಯಕ್ಚುಲಿ ನನಗೆ ಆಮೇಲೆ ಸ್ವಲ್ಪ ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಸಾರ್ ಗುಡ್ ಅನ್ನೋದು ಏನಕ್ಕೆ,
ಯಾವ ರೀತಿ ಏನು ಪರ್ಪಸ್ ಇರುತ್ತೆ, ನಮ್ಮ ಏನು ಡೆವಲಪ್ಮೆಂಟ್, ಏನು ಸ್ಟೇಜಸ್, ನಾವು ಇನ್ನೊಂದು ಸ್ಟೇಜ್ಗೆ ಏನಾದರೂ ಡೆವಲಪ್ಮೆಂಟ್ಸ್ ಇರುತ್ತೆ. ಸ್ಪಿರಿಚುವಲ್ ಲೈಫಲ್ಲಿನೂ ಇದಿರುತ್ತೆ, ಲೆವೆಲ್ಸ್ ಇರುತ್ತೆ. ಸ್ಪಿರಿಚುವಲ್ ಲೈಫ್ ಬಂದಮೇಲೆ ಎಲ್ಲ ಇಲ್ಲ ಎಲ್ಲ ತಿಳ್ಕೊಂಡು ನಾವೇನೋ ಇದು ಮಾಡೋಂಗಿಲ್ಲ ಅಲ್ಲ. ಒಂದು ID ಕಾರ್ಡ್ ಕೊಟ್ಟರೆ ನೀವು ಬೇರೆ ಸ್ಪಿರಿಚುವಲ್ ಪರ್ಸನ್ ಇಲ್ಲ ಅಲ್ಲ. ಅದಕ್ಕೆ ಸ್ಟೇಜಸ್ ಇರುತ್ತೆ, ಅದಕ್ಕೆ ಎಲಿಜಿಬಿಲಿಟೀಸ್ ಇರುತ್ತೆ, ಅದಕ್ಕೆ ಕೆಪಾಸಿಟಿ ತರಬೇಕು. ಸೊ ಆ ಥರ ಆಮೇಲೆ ಗೊತ್ತಾಗಿದೆ ಏನಕ್ಕೆ ಸರ್ ಗುಡ್ ಅಂದರು ಅಂತ. ಆಮೇಲೆ ಯಾವಾಗಲೂ ಗೊತ್ತಾಯಿತು ಅಂತ ನನಗೆ. ಸಾರ್ ಜೊತೆ ಫ್ಲೈಟಲ್ಲಿ ಕೂತಿದ್ದೆ, ಜೋಕ್ಸು, ಸಿಂಗಿಂಗು, ಅಂತ್ಯಾಕ್ಷರಿ, ಡಮ್ ಶರಟ್ಸು, ಏನು ಬೇಕಾದರೆ ಎಲ್ಲ ಆಡ್ತಾಯಿದ್ವಿ. ಎಲ್ಲ ಟ್ರಿಪ್ಪೇ ಎಂಜಾಯ್ಮೆಂಟ್. ಟ್ರಿಪ್ಪು ಪೂರ್ತಿ ಎಂಜಾಯ್ಮೆಂಟು. ಒಂದು ಕ್ರೂಸ್ ಆಗಲಿ, ಒಂದು ಸ್ವಿಮ್ಮಿಂಗ್ ಆಗಲಿ, ಎಲ್ಲಿಗೆ ಹೋದ್ರೂ ಬಿಂದಾಸ್ ಎಂಜಾಯ್ಮೆಂಟು. ತಿಂಡಿ ಅವ್ರ ತಿಂಡಿ ಆದ್ರೂ ಎಂಜಾಯ್ಮೆಂಟೆ, ನಮ್ಮ ತಿಂಡಿ ಅಂದರೂ ಎಂಜಾಯ್ಮೆಂಟ್. ಯಾರು ಏನು ತಿಂದು ತಗೊಂಡು ಬಂದರೂ ಎಂಜಾಯ್ಮೆಂಟ್. ಡ್ಯಾನ್ಸಸ್ಸು ಕ್ರೂಸಲ್ಲಿ, ಅರಬಿಕ್ ಡ್ಯಾನ್ಸಸ್ ಒಂದು, ಅದು ಯಾರ್ಯಾರು ಡ್ಯಾನ್ಸ್ ಬರೋರು ಡ್ಯಾನ್ಸ್ ಮಾಡಿದ್ದಾರೆ. ಮಿನಿಮಮ್ ಏಜು 8 years ಹುಡುಗನೂ ಬಂದಿದೆ, 9 years. ಓಲ್ಡೆಸ್ಟ್ ಏಜು 72 years ಅಷ್ಟು ತನಕ ಇದ್ದಾರೆ ಏಜ್ ಗ್ಯಾಪ್ 100 ಮೆಂಬರ್ಸಲ್ಲಿ. ಎಲ್ಲಿಗೆ ಹೋದ್ರೂ ರೆಡ್ ಕಾರ್ಪೆಟ್. ದಟ್ ಐ ಥಿಂಕ್ ಅದು ನಾನು ಅನ್ಕೊತೀನಿ ರಾಮ್ ಅವರೇ, ಆ ಟ್ರಿಪ್ಪು ಈ ಜನ್ಮದಲ್ಲಿ ಬರಲ್ಲ ಅನಿಸುತ್ತೆ. ಬೇರೆ ಎಷ್ಟೋ ಟ್ರಿಪ್ಸ್ ಮಾಡಿದ್ವಿ ಸಾರ್ ಜೊತೆ. 2009 ಈಸಿಟ್ ಆದಮೇಲೆ ಆಲ್ಮೋಸ್ಟ್ ನಾನು 8 to 9 ಕಂಟ್ರೀಸ್ ಸಾರ್ ಜೊತೆ ಹೋಗಿದ್ದೀನಿ. ಬಟ್ ಆ ಟ್ರಿಪ್ಪು ಥರ ಟ್ರಿಪ್ಪು ಒಂದೊಂದು ಎಕ್ಸ್ಪೀರಿಯನ್ಸ್, ಒಂದೊಂದು ಎಂಜಾಯ್ಮೆಂಟ್. ಬಟ್ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಲೆವೆಲ್ ಆಫ್ ಎಂಜಾಯ್ಮೆಂಟ್. ಅಂದರೆ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಎಂಜಾಯ್ಮೆಂಟ್. ಅದರಲ್ಲಿ ನೀವು ಕೇಳಿದ್ರಲ್ಲ ಏನು, ಅದರಲ್ಲಿ ಸಾರು ಆಡ್ತಾ ಒಂದು ಆಟದಲ್ಲಿ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ರು ಒಂದು ಕ್ವಶನ್. ಎಲ್ಲರೂ ಅವ್ರವ್ರಿಗೆ ಬಂದಿರೋ ಪದಗಳೆಲ್ಲ ಹೇಳಿದ್ರು. ಫಸ್ಟ್ ಭಾಳಷ್ಟು ಜನ ಮೆಡಿಟೇಷನ್ ಜಾಸ್ತಿ ಹೇಳಿದ್ರು. ಯಾಕಂದರೆ ಸಾರ್ ಕೇಳ್ತಾ ಇದ್ರೆ ಅಂದರೆ ಮೆಡಿಟೇಷನ್ ಇರುತ್ತೆ ಅಂತ. ಮೆಡಿಟೇಷನು, ಇನ್ನೊಂದು ಯಾವುದ್ಯಾವುದೋ ಮೂವಿಗಳ ಹೆಸರು ಹೇಳ್ತಾಯಿದ್ರು, ಯಾವುದಾದ್ರು ಹೇಳ್ತಾರೆ. ಅಂದರೆ ಅದೆಲ್ಲ ಯಾವುದೂ ಇಲ್ಲ. ಅಂದರೆ ಬಸ್ಸಲ್ಲಿ ನಾವು ಜಸ್ಟ್ ಜರ್ನಿ ಮಾಡ್ತಾಯಿದ್ವಿ, ಬೇರೆ ಕಡೆಯಿಂದ ಬೇರೆ ಕಡೆಗೆ ಹೋಗಬೇಕು. ಒಂದು 4 hours ಡ್ರೈವ್ ಏನೋ ಇತ್ತು. ಆ ಟೈಮಲ್ಲಿ ನಾವು ಅಂತ್ಯಾಕ್ಷರಿ, ಈ ಥರನೇ ಪ್ಲೇಯಿಂಗೇ. ಸಾರ್ ಜೊತೆ ಕೂತಿದ್ರೆ ಎಲ್ಲ ಪ್ಲೇಯಿಂಗು, ಆಟ ಆಡೋದು, ಬೇರೆ ಏನಿರಲ್ಲ ಅಲ್ಲಿ. ಹ್ಯಾಪಿಯಾಗಿ ಸಾರ್ ಏನಾದರೂ ಇದು ಹೇಳಬೇಕು, ಎಂಜಾಯ್ಮೆಂಟ್, ವಿ ಕೇಮ್ ಫಾರ್ ಎಂಜಾಯ್ಮೆಂಟ್, ವಿ ಹ್ಯಾವ್ ಟು ಫುಲ್ಫಿಲ್ ದಟ್. ಅಂದರೆ ಸಾರು ಎಂಜಾಯ್ಮೆಂಟ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ಪ್ರಾಮುಖ್ಯತೆ. ಅಂದರೆ ಎಂಜಾಯ್ಮೆಂಟ್ ಅಂದರೆ ಆನಂದ, ಹ್ಯಾಪಿನೆಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡು. ಎಲ್ಲಿದ್ರೂ ಅಲ್ಲಿ ಏನು ತಿನ್ನಿ, ಇಲ್ಲಿ ಏನಿದು, ಆ ನೇಚರ್ ಏನು ಹಾಕೊಂಡು, ಅಂದರೆ ಸಾರ್ ಏನಾದರೂ ನೋಡಿದ್ರೆ ಅದಕ್ಕೆ ಕ್ವಶನ್ ಆಗ್ತೇನೆ, ಕ್ವಿಜ್ ಥರ, ಅದಕ್ಕೆ ಲಿಂಕ್ ಆ ಟೈಪಲ್ಲಿ ಸಡನ್ನಾಗಿ ಅಂದರೆ ಏನು ಅಂತ ಸಾರ್. ಅಂದರೆ ಹಿಸ್ ವೇ ಆಫ್ ಟೀಚಿಂಗ್ಸ್ ಆಲ್ಸೋ ಹೌ ಇಟ್ ವಿಲ್ ಬಿ ಅನ್ನೋದು. ಅಂದರೆ ಅವ್ರ ಟೀಚಿಂಗ್ಸಲ್ಲಿನೂ ಎಷ್ಟೋ ನಾಲೆಡ್ಜ್, ವಿಸ್ಡಮ್ ಇರುತ್ತೆ. ಅಂತ ಏನು ಎಷ್ಟೊಂದು ಆಯಿತು. ಒಂದು 5 ನಿಮಿಷ 10 ನಿಮಿಷ ಎಲ್ಲ ಸೀನಿಯರ್ ಮಾಸ್ಟರ್ಸ್ ಇದ್ದರು, ಹುಡುಗರು ಇದ್ದರು, ಎಲ್ಲರಿದ್ದರು. ಅವರು ನೋ ಅಂದರು. ಸ್ಟ್ಯಾಂಡ್ಸ್ ಫಾರ್ ಮಿಡಿಲ್ ಪಾತ್ ಅಂದರು. ಸ್ಟ್ಯಾಂಡ್ಸ್ ಫಾರ್ ಮಿಡಿಲ್ ಪಾತ್ ಅಂದರು. ಮಿಡಿಲ್ ಪಾತ್ ನಮಗೆ ಸಡನ್ನಾಗಿ ಎಲ್ಲೋ ಏನೋ ಮಾತಾಡ್ತಾ ಇದ್ವಿ. ಸಡನ್ನಾಗಿ ನಾನು ಸಾರ್ ಕಡೆಗೆ ಹೋಗಿ ಬಸ್ಸಲ್ಲೇ ಸಾರ್ ಜೊತೆ ಕೂತಿದ್ದೆ. ನಾನು ಏನೋ ಸಾರ್ ಹೇಳ್ತಾ ಇದ್ದಾರೆ, ಸ್ಟ್ಯಾಂಡ್ಸ್ ಫಾರ್ ಮಿಡಿಲ್ ಪಾತ್. ಆ ಮಿಡಿಲ್ ಪಾತ್, ಇಟ್ಸ್ ಎನ್ ಗ್ಲೋರಿಯಸ್ ಮಿಡಿಲ್ ಪಾತ್ ಅಂದರು. ಮಧ್ಯೆ ಮಾರ್ಗಮು ಅಂತ ತೆಲುಗಲ್ಲಿ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಾನು ಅದು ಕನ್ನಡದಲ್ಲಿ ಹೇಳ್ತೀನಿ. ಮಧ್ಯೆ ಮಾರ್ಗ, ಒಂದು ಅದ್ಭುತ. ಮಧ್ಯೆ ಮಾರ್ಗ ಅಂದರೆ ಏನು, ಮಧ್ಯೆ ಮಾರ್ಗ ಅಂದರೆ ಏನು ಅಂತ ಒಂದು ಕಾನ್ಸೆಪ್ಟ್. ಮತ್ತು ಮಧ್ಯೆ ಮಾರ್ಗದಲ್ಲಿ ನಾವು ಎಷ್ಟು ಮಧ್ಯೆ ಮಾರ್ಗದಲ್ಲಿ ಇದ್ದರೆ ಅಷ್ಟು ಎನ್ಲೈಟ್ಮೆಂಟು ಅಂತ ಹೇಳಿದ್ರು. ಸೊ ಆ ಕಾನ್ಸೆಪ್ಟ್ನಿಂದ ಒಂದು 15 minutes ಸಾರು ಮಧ್ಯೆ ಮಾರ್ಗದ ಬಗ್ಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಎಷ್ಟು ಅಟೆನ್ಷನ್ ಅಂದರೆ ಅವ್ರಿಗೆಲ್ಲ ಇರೋದು ಆ್ಯಕ್ಚುಲಿ ಯಾರ್ಯಾರಿದ್ದಾರೆ ಅಂದರೆ ರಾಂಬಾಬು ಸಾರು, ಸಿದ್ಧಾ ನಾಗೇಶ್ವರ, ಈ ಥರ ಸೀನಿಯರ್ ಮಾಸ್ಟರ್, ಆಲ್ಮೋಸ್ಟ್ ಆಲ್ ಟ್ರಸ್ಟ್ ಮೆಂಬರ್ಸು, ನಮ್ಮ PSSM ಸೊಸೈಟಿಲಿ ಆಲ್ಮೋಸ್ಟ್ ಹೆಡ್ಸ್ ಅಲ್ಲೇ ಇದ್ದಾರೆ. ನಾನು ಈಗ ಅಂದ್ಕೊಳ್ತಾ ಇದ್ದೀನಿ, ಈಗ ನನಗೆ ನೀವು ಕೇಳಿದ್ರಲ್ಲ ಕಾನ್ಸೆಪ್ಟ್ ಮಧ್ಯೆ ಮಾರ್ಗ ಏನಕ್ಕೆ ಹೇಳಿದ್ದಾರೆ ಅಂದರೆ ಆವಾಗ ಎಲ್ಲರೂ ಅದೇ ಸ್ಟೇಜಲ್ಲಿದ್ದಾರೆ ಆ ಟೈಮಲ್ಲಿ. ಸೊ ಸಾರು
ತುಂಬ ಸ್ಪಷ್ಟವಾಗಿ, ತುಂಬ ಕ್ಲಿಯರ್ ಕ್ರಿಸ್ಟಲ್ ಆಗಿ ಮಧ್ಯ ಮಾರ್ಗ ಅಂತ ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದಾರೆ. ಅದು ನನಗೆ ಮಧ್ಯ ಮಾರ್ಗ, ಮಿಡಲ್ ಪಾತ್ ಅನ್ನೋದು ಮಾತ್ರ, ಮಧ್ಯ ಮಾರ್ಗ ಅನ್ನೋದು ನನಗೆ ಆವತ್ತಿನಿಂದ ಈ ಹೊತ್ತು ತನಕ ಅದು ಒಂದು ಕಾನ್ಸೆಪ್ಟ್ ನಾನು ಅಡಾಪ್ಟ್ ಮಾಡಿಕೊಂಡು ಅದರಲ್ಲಿ ನಾನು ಕಲ್ತು ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದೀನಿ. ಹಲವಾರು ಇದೆ ಸರ್, ಒಂದು ಲಕ್ಷಾಂತರ ಕಾನ್ಸೆಪ್ಟ್ಸು ಲೆಸನ್ಸ್ ಇದೆ, ಬಟ್ ಆ ಮಧ್ಯ ಮಾರ್ಗ ಒಂದು ನನಗೆ ತುಂಬ ಇನ್ಫ್ಲುಯೆನ್ಸ್ ಆಯಿತು. ಬಟ್ ಸಾರ್ ಆಮೇಲೆ ಎಲ್ಲೋ ಕ್ಲಾಸಸ್, ಎಲ್ಲೋ ಸ್ಟೇಜಲ್ಲಿ ಮಧ್ಯ ಮಾರ್ಗ ಬಗ್ಗೆ ತುಂಬ ಹೇಳಿದ್ದಾರೆ ಸರ್, ಬುಕ್ಕನ್ನು ಇದರಲ್ಲಿ ಬರೆದಿದ್ದಾರೆ ಸರ್. ಬಟ್ ಆ ಟೈಮಲ್ಲಿ ನನಗೆ 2009 ಆಲ್ಮೋಸ್ಟ್ ನನಗೆ 29 ಇಯರ್ಸ್ ಆ ಟೈಮ್ ನನ್ನ ಟ್ರಾನ್ಸ್ಮಿಷನ್ ಲೈಫ್ ಸೆಟಲ್ ಆಗೋಕೆ, ಬಿಸ್ನೆಸ್ಸು ಮಾಡೋಕ್ಕೋ ಜಾಬ್ ಮಾಡೋಕ್ಕೋ ಏನೂ ಇರಲಿಲ್ಲ. ಆ ಟೈಮ್ ನೋಡಿ, ಆ ಟೈಮಲ್ಲಿ ಎಷ್ಟೊಂದು ಜನ ಕೂತಿದ್ದಾರೆ, ಸೀನಿಯರ್ ಮಾಸ್ಟರ್ಸ್ ಅವರೆಲ್ಲ ಇದ್ದಾರೆ. ಆ ಪರ್ಟಿಕ್ಯುಲರ್ ಟೈಮ್, ಆ ಟ್ರಾನ್ಸಿಷನ್ ಆಫ್ ಲೈಫ್ ಟೈಮ್ ಅದೇ ಅಂದರೆ ಸೆಟ್ಲ್ ಆಗೋ ಟೈಮು, ಮದುವೆ ಆಗಿ ಇನ್ನೂ ಸಂಪಾದನೆ ಇಲ್ಲ, ಇನ್ನೂ ತಿರುಗ್ತಾ ಇದ್ದೀವಿ, ಇನ್ನೂ ಒಂದು ಪರ್ಫೆಕ್ಟ್ ಇದು ಒಂದು ಲೈಫ್ಗೆ ಒಂದು ಸ್ಟ್ಯಾಂಡರ್ಡ್ ಲಿವಿಂಗ್ ಇಲ್ಲ ಆ ಟೈಮಲ್ಲಿ. ಬಟ್ ಆ ಮಧ್ಯ ಮಾರ್ಗ ಏನು ಮಾಡಿದೆ, ನನಗೆ ಇಷ್ಟು ತನಕ ನಾನು ನಡ್ಕೊಂಡು ಬಂದೆ. ಸೊ ಆ ಮಧ್ಯ ಮಾರ್ಗ, ಆ ಕಾನ್ಸೆಪ್ಟ್ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೆ. ಹೇಳಬೇಕಾದ್ರೆ ನನ್ನ ಪ್ರಕಾರ ನೀವು ಎಷ್ಟೋ ಕಲ್ತ್ಕೊಂಡಿದ್ದೀನಿ, ಬಟ್ ಕಲ್ತ್ಕೊಂಡು ಇದು ಮಾಡಿದ್ದೀನಿ. ಬಟ್ ಮಧ್ಯ ಮಾರ್ಗ ಅನ್ನೋದು ನನ್ನ ಜೀವನದಲ್ಲಿ ಒಂದು ಇದು ಆಗಿಬಿಟ್ಟಿದೆ. ಇದು ಒಂದು ನಾನು ಐ ಕ್ಯಾನ್ ಸೇ ಪ್ರೌಡ್ಲಿ ದಟ್ ಐ ಕ್ಯಾನ್ ಅಂಡ್ ಲೌಡ್ಲಿ ಐ ಕ್ಯಾನ್ ಸೇ ನಾನು ಹ್ಯಾಪಿಯಾಗಿ ಒಂದು ಮಧ್ಯ ಮಾರ್ಗ ಸಾರ್ ಹೇಳೋ 2009 ಕಾನ್ಸೆಪ್ಟನ್ನು ನಾನೀಗ ಅಭ್ಯಾಸ ಮಾಡಿಕೊಂತ ನನ್ನ ಜೀವನದಲ್ಲಿ ನಾನು ಆ ಮಧ್ಯ ಮಾರ್ಗನೇ ಇದು ಮಾಡ್ಕೊತ ಬರ್ತಾಯಿದ್ದೀನಿ. ನೀರಮ್ಮವ್ರೆ, ಆ್ಯಕ್ಚುಲಿ ಪತ್ರಿ ಸರ್ ಎಷ್ಟೋ ಸಲ ಹೇಳಿದ್ದಾರೆ, ಆ ಮಧ್ಯ ಮಾರ್ಗ ಮಿಡಿಲ್ ಪಾತ್ ಅನ್ನೋದು, ಆ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಗ್ಲೋರಿಯಸ್ ಮಿಡಲ್ ಪಾತ್ ಅನ್ನೋದು. ಆ ಗ್ಲೋರಿಯಸ್ ಅನ್ನೋ ವರ್ಡ್ ಎಷ್ಟೋ ಸಲ ಅವ್ರು ಯೂಸ್ ಮಾಡಿದ್ದಾರೆ. ಪ್ರತಿ ಒಂದರಲ್ಲಿ ಆ ಮಧ್ಯ ಮಾರ್ಗ ಅನ್ನೋದು ನಾವು ಪಾಲನೆ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಲೈಫ್ ಅನ್ನೋದು, ಅದು ಮೇ ಬಿ ನೀವು ಹೇಳ್ದಂಗೆ ಆಚರಣೆ ಮಾಡಿದ್ರೇ ಗೊತ್ತಾಗುತ್ತೆ ಸರ್. ಏನೂ ಆದರೂ ಆಗಲಿ ಜಾಸ್ತಿ ಮಾಡಬಾರ್ದು, ಕಡಿಮೆ ಮಾಡಬಾರ್ದು, ಮಿಡಲಲ್ಲಿ ಮಾಡಬಾರ್ದು. ಪ್ರತಿಯೊಂದರಲ್ಲಿ, ಸಂಪಾದನೆಯಲ್ಲಾಗಲಿ, ತಿನ್ನೋದ್ರಲ್ಲಾಗಲಿ, ಕೆಲಸದಲ್ಲಾಗಲಿ, ಪ್ರತಿಯೊಂದರಲ್ಲೂ ಮಧ್ಯ ಮಾರ್ಗ ಅನ್ನೋದು ಆಲ್ಮೋಸ್ಟ್ ಅಪ್ಲೈ ಆಗಿಬಿಡುತ್ತೆ ಸರ್. ಆ ಕಾನ್ಸೆಪ್ಟ್ ನೆಕ್ಸ್ಟ್ ಡೇ ನಾವು ಈಜಿಪ್ಟ್ ಗೀಜಾ ಪಿರಮಿಡಲ್ಲಿ ಕಿಂಗ್ಸ್ ಚಾಂಬರಲ್ಲಿ ಮೆಡಿಟೇಷನ್ ಮಾಡಿದ್ವಿ. ಹೆಂಗಿತ್ತು ಸರ್ ಅನುಭವ? ಗೀಜಾ ಯಾಕಂದರೆ ಸರ್ ನಾವು ಪುಸ್ತಕಗಳಲ್ಲಿ ಗೊತ್ತು ಸರ್, ನೀವು ಅಂದರೆ ಅದು ಅನುಭವಿಸ್ಲೇಬೇಕಂತ ಹೇಳ್ತೀರಾ. ಬಟ್ ಆದರೂ ಅಂದರೆ ನಾನು ಗೀಜಾ ಪಿರಮಿಡ್ ನೋಡಿಲ್ಲ, ಬಟ್ ಆ ಪಿರಮಿಡ್ಸ್ ನೋಡಿದ್ರೇ ಸರ್ ನಾನು ಯೂಟ್ಯೂಬಲ್ಲಿ ಇವತ್ತವರೆಗೂ ನೋಡ್ತಾ ಇರ್ತೀನಿ. ಅದು ನೋಡಿದ್ರೇ ಎಷ್ಟೋ ಚೆನ್ನಾಗಿ ಅನಿಸ್ಬಿಟ್ಟು. ಯಾಕಂದರೆ ಈ ಗೀಜಾ ಪಿರಮಿಡ್ ಈಸ್ ಎನ್ ಹೈಲಿ ಬ್ಯಾಲೆನ್ಸ್ ಮಾಡೋದು, ಎರ್ತನ್ನು ಬ್ಯಾಲೆನ್ಸ್ ಮಾಡೋದು, ದಟ್ ಓನ್ಲಿ ಎನರ್ಜಿ ಪಿರಮಿಡ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್, ನಿಮ್ಮ ಅನುಭವ ಹೆಂಗಿತ್ತು ಆ ಒಂದು ಕಿಂಗ್ಸ್ ಚಾಂಬರಲ್ಲಿ ಸಾರು ಮೆಡಿಟೇಷನ್ನು? ಇಟ್ಸ್ ಹೈಲಿ ಎನರ್ಜಿ. 40 ಮಿನಿಟ್ಸ್ 40 ನಿಮಿಷನೇ ಆ್ಯಕ್ಚುಲಿ. ಏನಂದರೆ ಗೀಜಾ ಪಿರಮಿಡ್ಗೆ ನೋಬಡಿ ಆರ್ ಅಲೌಡ್. ಓನ್ಲಿ ಅಲ್ಲಿ ಹೋದ್ಮೇಲೆ ಆಕ್ಸಿಜನ್ ಇರಲ್ಲ, ಲೈಟ್ ಇರಲ್ಲ. ಮಾಮೂಲಿ ಪಿರಮಿಡ್ನಿಂದ ಕಿಂಗ್ಸ್ ಚಾಂಬರ್ಗೆ ಹೋಗ್ಬೇಕಾದ್ರೇ ತುಂಬ ಕಷ್ಟ. ಅಲ್ಲಿ ಹೋಗಿ ನೋಡಿಕೊಂಡು ಬರ್ಬೋದು, ಯಾಕಂದರೆ 7 ವಂಡರ್ಸಲ್ಲಿ ಒಂದು. ಸೊ ಅದರಲ್ಲಿ ನೋಡ್ಕೊಂಡು ಬರ್ತಾರೆ. ಬಟ್ ಯಾವಾಗಲೂ 40 ಅದೇ ಯಾರಿಗೆ ಟೈಮ್ ಕೊಡಲಿಲ್ಲ ಅಂತ ಈಜಿಪ್ಟ್ ಗೌರ್ಮೆಂಟ್ ಅವರು. ಯಾವಾಗಲೂ ಒಂದು ಅದೇ ಈಜಿಪ್ಟು ರಿಸರ್ಚ್ ಇದು ಮಾಡೋರು ಮಾತ್ರನೇ ಸೀಕ್ರೆಟ್ಸ್ ಆಫ್ ಪಿರಮಿಡ್ ಬರೆದಿದ್ದಾರಲ್ಲ ಪಾಲ್ ಪೆನ್, ಅವ್ರು ಮಾತ್ರನೇ ರಿಸರ್ಚಿಗೆ ಟೈಮ್ ಕೊಟ್ಟವ್ರು ಒಂದು ನೈಟ್ ಅದರಲ್ಲಿ ಇದು ಮಾಡಿ. ಆಮೇಲೆ ಆದಮೇಲೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೆ ಮತ್ತೆ ಚಾನ್ಸ್ ಬಂದಿರೋದು. 40 ಮಿನಿಟ್ಸ್ ಮೆಡಿಟೇಷನ್ ಮಾಡೋಕ್ಕೆ ಈಜಿಪ್ಟ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ಎ ಸ್ಪೆಷಲ್ ಪರ್ಮಿಷನ್ ಟು ಅವರ್ ಸೊಸೈಟಿ. ಆಫ್ಟರ್ ಪಾಲ್ ಬ್ರಂಟನ್ ಆದಮೇಲೆ ಯಾರಿಗೂ ಪರ್ಮಿಷನ್ ಇಲ್ಲ, ವರ್ಲ್ಡಲ್ಲಿ ಯಾರಿಗೂ ಇಲ್ಲ. ಓನ್ಲಿ ಹೋಗೋದು, ನೋಡ್ಕೊಂಡು ಬರೋದು. ಆಫ್ಟರ್ ಅದು ಕೂತ್ಕೊಂಡು ಮೆಡಿಟೇಷನ್, ಅದನ್ನು ವಿಸಿಟಿಂಗ್ ಅವರ್ಸ್ ಆದಮೇಲೆ. ಸೊ ಇದೇ ಒಂದು ದೊಡ್ಡ ಅಚೀವ್ಮೆಂಟ್. ಆಮೇಲೆ ಆದಮೇಲೆ ನಾವು 40 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ದು ವಿತ್ 100 ಮೆಂಬರ್ಸ್ ವಿತ್ ಸಾರ್ ಫ್ಲೂಟ್ಸ್. ಸೊ ಕತ್ತಲು, ತುಂಬ ಡಾರ್ಕ್, ಆಕ್ಸಿಜನ್ ಇರಲ್ಲ ಆ್ಯಕ್ಚುಲಿ. ಆ 40 ಅದೇ ಅವರು ಹೇಳಿದ್ದು, ಆಕ್ಸಿಜನ್ ಇರಲ್ಲ, ಯಾರಾದರೂ ಇದ್ದರೆ ಕಷ್ಟ ಆಗುತ್ತೆ ಅಂತ. ಎಲ್ಲ ಫಾರ್ಮ್ಯಾಲಿಟೀಸ್ ಇರುತ್ತಲ್ಲ, ಟ್ರಾವೆಲ್ಸ್ನಿಂದ ಎಲ್ಲ ಇದು ಮಾಡಿ ಅವರು ಪಾಪ ಎಲ್ಲ ಅರೇಂಜ್ ಮಾಡಿದ್ದಾರೆ. ನಮ್ಮ ವೇಣುಗೋಪಾಲ್ ರೆಡ್ಡಿ ಒಂದು ಸಾಯಿ ಕುಮಾರ್ ರೆಡ್ಡಿ ಸರ್ ಅರೇಂಜ್ ಮಾಡಿದ್ದಾರೆ. ಅದೆಲ್ಲ ಬ್ಯಾಕ್ ಎಂಡ್ ವರ್ಕ್ ಅವರು ಅಷ್ಟೊಂದು ಪೈಲಟ್ ಟ್ರಿಪ್ ಬಂದು ಎಲ್ಲ ಮಾಡಿದ್ದಾರೆ. ಇದೆಲ್ಲ ಒಂದು ರೀತಿ ಅಂದರೆ ಇದೊಂದು ಇಷ್ಟೇ
ನಮ್ಮ ಸ್ಟುಡಿಯೋ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಕಿಂಗ್ಸ್ ಚಾಂಬರ್ ಮಧ್ಯದಲ್ಲಿ ಒಂದು ಬನ್. ಸಾರ್ ಅಲ್ಲಿ ಕಿಂಗ್ಸ್ ಚಾಂಬರ್ ಹತ್ರ ಕೂತಿದ್ದಾರೆ, ಫ್ಲೂಟ್ ತಗೊಂಡಿದ್ದಾರೆ, ನೀಟಾಗಿ ಕಾಲು ಫ್ಲೂಟ್ ವಾಯಿಸ್ತಾರೆ. ಅದು ಚೇರಿಲ್ಲ, ಕೆಳಗಡೆನೇ ಕೂತಿ. ಎಷ್ಟು ಚೆನ್ನಾಗಿತ್ತಂದರೆ ನಾವು ಏನೇನೋ ಎಲ್ಲರಿಗೂ ಏನೇನೋ ಎಕ್ಸ್ಪೀರಿಯನ್ಸಸ್, ತುಂಬ ಎಕ್ಸ್ಪೀರಿಯನ್ಸಸ್. ನನಗಾದರೆ ಒಂದೇ ಒಂದು ಯಾವತ್ತೂ ನನಗೆ ಯಾವುದೂ ಎಕ್ಸ್ಪೀರಿಯನ್ಸ್ ಬರಲ್ಲ. ಮಾಮೂಲಿ ಮೆಡಿಟೇಷನ್ ಕೂತಿರ್ತೀನಿ, ಯಾವುದೂ ಎಕ್ಸ್ಪೀರಿಯನ್ಸ್ ಬರಲ್ಲ. ಅಂದರೆ ಇದು ಅದು ನೋಡ್ತಾರೆ, ಇವು ಅವು ಅಂತ ಎಲ್ಲ ವಿಷನ್ಸ್ ಕಾಣಿಸುತ್ತೆ, ಮೆಸೇಜಸ್ ಬರುತ್ತೆ, ಇದು ಓಪನ್ ಆಗುತ್ತೆ, ಇದು ಅಂತ ನನಗೆ ಯಾವತ್ತೂ ಅದು ಆಗಲ್ಲ. ಬಟ್ ನನಗೆ ಇನ್ನರಾಗಿ ನಾನು ಹ್ಯಾಪಿಯಾಗಿರ್ತೀನಿ, ಪ್ಲೆಸೆಂಟಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ. ಬಾಡಿ ತುಂಬ ಕ್ಲಿಯರಾಗಿತ್ತು ಅಂತ ಆ ಥರ ಎಕ್ಸ್ಪೀರಿಯನ್ಸಸ್ ಇದೆ. ಸೊ ಆವತ್ತು ಮಾತ್ರ ನಾನು ಆಮೇಲೆ ಬಂದಿದ್ವಿ ಕೆಳಗಡೆ, ಮೆಡಿಟೇಷನ್ ಮಾಡ್ಕೊಂಡು ಬಂದಿದ್ವಿ. ಸಾರು ಎಲ್ಲರದು ಮೆಡಿಟೇಷನ್ದು ಎಕ್ಸ್ಪೀರಿಯನ್ಸು ಕೇಳ್ತಾಯಿದ್ರು. ನಾನು ಹೋಗಿ ಹೇಳಬೇಕಾ, ಇಲ್ಲಾಂದರೆ ನಾನು ಏನಾದರೂ ಕರೆಕ್ಟೇನಾ, ಏನೋ ಸುಮ್ಮನೆ ಆಗಿಬಿಟ್ಟು ನಾನು ಹೇಳಿಲ್ಲ. ಬಟ್ ಎಲ್ಲರದ್ದು ಕೇಳ್ಕೊಂಡ್ರು ಸಾರು. ಪ್ರತಿಯೊಬ್ಬರದ್ದು ಮೆಡಿಟೇಷನ್ ನೆಕ್ಸ್ಟ್ ಡೇ ಯಾಕೋ ನನಗೆ ಸಾರು ಕೈ ಇಟ್ಕೊಂಡು ನಾನು ಒಂದು ಹೇಳ್ಬೇಕು ಸರ್ ನಿಮ್ಮ ಹತ್ರ ಅಂದರೆ. ಏನು ಅಂತ. ಸರ್ ನಿನ್ನೆ ಎಕ್ಸ್ಪೀರಿಯನ್ಸ್ ಬಂತು, ನನಗೆ ಕೇಳಿಲ್ಲ ನೀವು చెప్తా ಹೋಗದ್ರಾ ಸರ್ ಲೇದು ಈ ಥರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ಸಾರ್ ಕೈ ಇಟ್ಕೊಂಡು ಹೇಳ್ತಾಯಿದ್ದೆ. ಸರ್ ಈ ಥರ ನನಗೆ ಈ ಏನೇನೋ ಬ್ಲಾಸ್ಟ್ ಆಯಿತು ಸರ್, ಪಿರಮಿಡ್ಸು ಒಳಗಡೆ ಇದೆಲ್ಲ ಇಲ್ಲೆಲ್ಲ ಬ್ಲಾಸ್ಟ್ ಆಗಿಬಿಟ್ಟಿದೆ. ಒಂದು ಯಾವ ಥರ ಬ್ಲಾಸ್ಟ್ ಅಂದರೆ ಯಾವುದೋ ಒಂದು ಚುಚ್ಚಿ ಇದು ಬಾಂಬ್ಸ್ ಇಟ್ಟು ಎಲ್ಲ ಬ್ಲಾಸ್ಟ್ ಮಾಡಿದ್ದಾರೆ. ಅದು ಬ್ಲಾಸ್ಟ್ ಅಲ್ಲ ರೀ, ಅದು ಎನರ್ಜಿ ಬ್ಲಾಕ್ಸು ರಿಲೀಸ್ అయినారా నీ ಮೆಡಿಟೇಷನ್ ಎನರ್ಜೀಸ್ ವಲ್ಲ ಅಂತ. ನೀನು ಮಾಡೋ ಮೆಡಿಟೇಷನ್ ಎನರ್ಜಿನಿಂದ ಅವೆಲ್ಲ ಬ್ಲಾಕ್ಸ್ ಇರುತ್ತಲ್ಲ ಅದೆಲ್ಲ ಬ್ಲಾಸ್ಟ್ ಆಗಿಬಿಟ್ಟಿದೆ. ಸೊ ಈ ಎನರ್ಜೀಸು ನೀನು ಮೆಡಿಟೇಷನ್ ಮಾಡಿದ್ಮೇಲೆ ಆ ಬ್ಲಾಸ್ಟ್ ಆಗಿರೋದ್ರಿಂದ ಈಗ ಪಿರಮಿಡ್ ಎನರ್ಜೀಸ್ ಎಲ್ಲ ಎತ್ತಕ್ಕೆ ಹೋಗ್ತಾಯಿದೆ ಅಂತ ಹೇಳಿದ್ರು. ಸರ್ ನನಗೆ ಅದು ಅರ್ಥ ಆಗಿದೆ ಅಂತ ಸರ್ ನಾನು ಇದೇ ಅಂತ ಹೇಳಿದ್ರಿ. ಫಸ್ಟ್ ನೀವು ಸ್ಪಿರಿಚುವಲ್ ಇಂಡಿಯಾ ಮ್ಯಾಗ್ಝೈನ್ ಫಸ್ಟ್ ನೀ ಎಕ್ಸ್ಪೀರಿಯನ್ಸ್ ನಿಧಿ ಇಷ್ಟೊಂದು ಜನ ಸಾರ್ ಕೇಳಿದ್ದಾರೆ. ಬಟ್ ನನ್ನಿಂದ ಎಕ್ಸ್ಪೀರಿಯನ್ಸ್ ಬರ್ದಿತ್ತು. ಸಾರ್ ಫಸ್ಟ್ ಪ್ರದೀಪ್ ಎಕ್ಸ್ಪೀರಿಯನ್ಸು, ಆಮೇಲೆ ಎಲ್ಲರದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಬಂತು ಮ್ಯಾಗ್ಝಿನಲ್ಲಿ ಆವಾಗಲೇ 2009 ಅವಾಗ ಬಂದಾದಮೇಲೆ ಎಲ್ಲರದು ಮತ್ತು ಎಲ್ಲ ಮಾಸ್ಟರ್ಸ್ದು. ಹಾಗೆ ಅಂದರೆ ಸಾರ್ಗೆ ಆವಾಗ ನಾನು ಹೇಳಿದ ಮೇಲೆ ಸಾರು ಫಸ್ಟ್ ನೀ ಎಕ್ಸ್ಪೀರಿಯನ್ಸ್ ರಾಸಿ ಸ್ಪಿರಿಚುವಲ್ ಇಂಡಿಯಲ್ಲಿ ಏಸಿ ಓಹೋ ಓಕೆ ಇದೆ ಈ ಥರನೂ ಇರುತ್ತಾ ಸಾರ್ మీరు చెప్పుకోండి. ನಾನು ಹೇಳ್ತಾ ಇದ್ದೀನಿ ಸರ್ ಏನು ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲ ಮತ್ತು ಫೋನ್ ಬಂತು ಎಕ್ಸ್ಪೀರಿಯನ್ಸ್ ಬರಲೇಬೇಕು ಅದು ಅಂತ. ಸೊ ದಟ್ ಈಸ್ ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ದ ಗೀಜಾ ಪಿರಮಿಡ್ ವಿತ್ ಸಾರ್ ಜೊತೆ. ಸೊ ಇದೇ ತರಹ ಸರ್, ಅಂದರೆ ನೀವು ಫಸ್ಟು ಔಟ್ ಆಫ್ ಕಂಟ್ರಿ ಹೋಗಿದ್ದೇ ನೀವು ಗೀಜಾ ಪಿರಮಿಡ್ಗೆ, ಅದು ಸರ್ ಜೊತೆ ಅಂತ ಹೇಳಿದ್ರಿ. ಸೊ ಗೀಜಾ ಪಿರಮಿಡ್ ಅಂದರೆ ಈಜಿಪ್ಟಿಗೆ ಅಲ್ಲದೆ ಇನ್ನು ಬೇರೆ ಕಂಟ್ರೀಸ್ಗೂ ವಿಸಿಟ್ ಮಾಡಿದ್ದೀರಾ ಸರ್ ಜೊತೆ ನೀವು? ಯಾಕಂದರೆ ಸರ್ ಜೊತೆಗೆ ಬಹಳಷ್ಟು ಪಿರಮಿಡ್ ಮಾಸ್ಟರ್ಸ್ ಹೋಗ್ತಾ ಇರ್ತೀರಾ. ಸೊ ನೀವು ಅವ್ರ ಜೊತೆ ಹೋಗಿದ್ದೀರಾ. ಬೇರೆ ಕಂಟ್ರೀಸ್ಗೆ ಹೋದಾಗ ಸಾರು ಯಾಕಂದರೆ ಅವರು ಒಂದು ಡಿಫ್ರೆಂಟ್ ಆಧ್ಯಾತ್ಮಿಕತೆ ಅಂದರೆ ಸಹಜವಾಗಿ ನಮ್ಮ ಇಂಡಿಯಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಒಂದು ಗುರೂಜಿ ಹಂಗೆ ಬಂದರೆ. ಬೇರೆ ಕಂಟ್ರೀಸ್ಗೆಲ್ಲ ಹೋದಾಗ ಸಾರು ಹೆಂಗೆ ಟೀಚ್ ಮಾಡ್ತಿದ್ರು ಸರ್? ಅಂದರೆ ಯಾವ ಥರ ಆ ಒಂದು ಜನ ಆಕ್ಸೆಪ್ಟ್ ಮಾಡ್ತಿದ್ರು ಸಾರ್ ಟೀಚಿಂಗ್ಸ್ನ? ಸಾರ್ ಹೆಂಗಿರ್ತಿದ್ರು? ರಾಮು ಅವರೇ, ಆ್ಯಕ್ಚುಲಿ ನಾನು ಸಾರ್ ಜೊತೆ ಒಂದು 8 to 9 ಕಂಟ್ರೀಸ್ ಹೋಗಿದ್ದೀನಿ ಸಾರ್ ಜೊತೆ. ಬಟ್ ಅದರಲ್ಲಿ ಮಿಕ್ಸ್ ಆಫ್ ಕ್ಲಾಸಸ್ ಇರುತ್ತೆ ಆ್ಯಂಡ್ ಪ್ಲೆಜರ್ ಟ್ರಿಪ್ಸ್ ಇರುತ್ತೆ. ಮಿಕ್ಸ್ಚರ್ ಆಫ್ ಮೆಡಿಟೇಷನ್ ಕ್ಲಾಸಸ್ಸು ಇರ್ತವೆ, ಇಲ್ಲಾಂದರೆ ಪ್ಲೆಜರ್ ಟ್ರಿಪ್ಸು ಇದೆ ಸಾರ್ ಜೊತೆ. ಆಲ್ಮೋಸ್ಟ್ ಪ್ಲೆಜರ್ ಟ್ರಿಪ್ ಥರನೇ ಹೋಗ್ತೀವಿ, ಬಟ್ ಕ್ಲಾಸಸ್ ಆಗ್ಬಿಡುತ್ತೆ. ಇಲ್ಲಾಂದರೆ ಕ್ಲಾಸಸ್ಗಂತಲೇ ಹೋಗ್ತೀವಿ, ಪ್ಲೆಜರ್ ಟ್ರಿಪ್ಸ್ ಆಗ್ಬಿಡುತ್ತೆ. ಸೊ ಸಾರ್ದು ಗೊತ್ತಲ್ಲ, ಸಾರ್ ಜೊತೆ ಹೋದರೆ ಯಾವುದಾದ್ರೂ ಉಲ್ಟಾ ಬಲ್ಟಾನೇ ಇರುತ್ತೆ ಅಷ್ಟೇ ಅಂತೂ. ಸೊ ಅದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್. ಬಟ್ ಯೂಶ್ವಲಿ 100% ಕ್ಲಾಸ್ ಇದ್ರೂ ಫ್ರೆಂಡ್ಲಿನೇ, ಕ್ಲಾಸ್ ಇಲ್ದಿದ್ರೂ ಫ್ರೆಂಡ್ಲಿನೇ. ಸೊ ಆಲ್ಮೋಸ್ಟು ಕ್ಲಾಸ್ ಇದ್ದರೆ ಫ್ರೆಂಡ್ಲಿಯಾಗಿ ಸಾರು ಕ್ಲಾಸ್ ಹೇಳ್ತಾರೆ. ಅದು ಒಂದು
ಹೆಂಗಂದರೆ ಸರ್ ಅಲ್ಲೆಲ್ಲ ಕೂತಿರ್ತಾರಲ್ಲ ಸಾರನ್ನು ನಮ್ಮ ಜೊತೆನೇ ಕೂತ್ಬಿಟ್ಟು ಕ್ಲಾಸ್ ಮಾಡ್ತಾರೆ. ಅಂದರೆ ಒಂದು ಕಾನ್ಸೆಪ್ಟ್ ಹೇಳೋದು ಒಂದು ನೀಟಾಗಿ ಅದು ಆಲ್ಮೋಸ್ಟ್ ಕಂಟ್ರಿದಲ್ಲಿ ಆಲ್ಮೋಸ್ಟ್ ಬಿಗಿನರ್ಸೇ ಫಸ್ಟ್ ಟೈಮ್ ಬಂದಿರೋರೇ ಇರ್ತಾರೆ. ಅವ್ರಿಗೆ ಆ ಫ್ರೆಂಡ್ಲಿನೆಸ್ ತೋರಿಸಿದ್ರೆ ಅವ್ರು ಇಷ್ಟು ಇನ್ನೊಂದು ಫ್ರೆಂಡ್ಲಿಯಾಗಿ ತುಂಬ ಇಷ್ಟ ಆ ಫ್ರೆಂಡ್ಲಿನೆಸ್. ಮೈತ್ರೇಯ ಅಂತಾರಲ್ಲ, ಆ ಮೈತ್ರೇಯ ತತ್ವ ನಾನು ಅದನ್ನು ಸಾರ್ನಿಂದ ತುಂಬ ನಾನು ಅಬ್ಸರ್ವ್ ಮಾಡಿದ್ದೀನಿ. ಆ ಮೈತ್ರೇಯ ತತ್ವ ಬರಬೇಕಂದ್ರೆ ನಾವು ಎಷ್ಟೊಂದು ಜನ್ಮ ಮಾಡಬೇಕು ಗೊತ್ತಿಲ್ಲ ರಾಮವ್ರೆ. ಸೊ ಅದು ಸಾರು ಹೆಂಗಂದರೆ ಬಿಗಿನರ್ಸ್ ಆದ್ರೂ ಯಾರಾದರೂ ಆಗಲಿ, ಒಂದು ಸಿಂಗಪೂರ್ ಹೋಗಲಿ, ಇಲ್ಲ ಮಲೇಷ್ಯಾಕ್ಕೆ ಹೋಗಿದೆ, ಇಲ್ಲಾಂದರೆ ನಾವು ಸೌತ್ ಆಫ್ರಿಕಾ, ಇಟಲಿ, ಇದೆ 8 to 9 ಕಂಟ್ರೀಸ್ ಅಂತ ಹೇಳಿದ್ನಲ್ಲ, ಇಂಡೋನೇಷ್ಯಾ, ಈ ಥರ ಎಲ್ಲ ಹೋದರೆ ಕ್ಲಾಸಸ್ ಇದೆ, ಕ್ಲಾಸಸ್ಸು ಮಾಡ್ತೀವಿ. ಅಲ್ಲಿ ಲೋಕಲ್ ಅವ್ರನ್ನು ಅರೇಂಜ್ ಮಾಡಿರ್ತಾರೆ. ಅದು ಎಷ್ಟು ಫ್ರೆಂಡ್ಲಿ ಆಗಿರುತ್ತಂದರೆ ಬಿಗ್ನರ್ಸ್ ಬಂದರೆ ತುಂಬ ಅವ್ರಿಗೆ ಎಷ್ಟೋ ಹ್ಯಾಪಿನೆಸ್. ಮತ್ತೆ ಅವ್ರು ಸಾರ್ದು ಕೇಳಬೇಕು, ಮತ್ತೆ ಇದೇನಾದರೂ ಎಲ್ಲಿ ಸಿಕ್ಕುತ್ತೆ, ಈ ಟೈಪ್ ಆಫ್ ಟೀಚಿಂಗ್ಸ್ ಎಲ್ಲಿದೆ ಅಂತ ಅವ್ರು ಆಶ್ಚರ್ಯದಲ್ಲೇ ಇರ್ತಾರೆ. ಅಂತೂ ಬರೋರು ಆಶ್ಚರ್ಯದಲ್ಲೇ ಇರ್ತಾರೆ. ಯಾಕಂದರೆ ಒಂದು ಟೀಚರ್ ಆಫ್ ಮೆಡಿಟೇಷನ್ ಹೆಂಗಿರ್ತಾರೆ ಅಂದರೆ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್, ಒಂದು ಗುರು ಅಂದರೆ ದೇ ನೀಡ್ ಟು ಟೇಕ್ ಎನ್ ಅಪಾಯಿಂಟ್ಮೆಂಟು. ನಾವು ಅಪಾಯಿಂಟ್ಮೆಂಟ್ ಇಲ್ದಿದ್ರೆ ನಾವು ಭೇಟಿ ಆಗೋಕ್ಕಾಗಲ್ಲ. ಇಲ್ಲ ಅಂದರೆ ಏನೋ ಒಂದು ನಾವು ಏನಾದರೂ ಮಾಡಬೇಕಾಗಿದ್ರೆ ಸರ್ವಿಸನ್ನು ತೋರಿಸಿ ಪ್ರೊಫೈಲ್ ಥರ ತೋರಿಸಿ ನಾವು ಭೇಟಿ ಆಗಬೇಕನ್ನೋ ಗುರು. ಸೊ ಇದೆಲ್ಲ ಇರುತ್ತೆ ಬೇರೆ ಇದರಲ್ಲಿ ಕಂಟ್ರೀಸಲ್ಲಿ ಎಕ್ಸ್ಪೆಕ್ಟೆಡ್. ಅವರು ಈಸಿಯಾಗಿ ನಮ್ಮ ಹತ್ರ ಮಾತಾಡ್ತಾರ, ಇಲ್ಲಾಂದರೆ ನಾವು ಫ್ರೀಯಾಗಿ ಹೆಂಗೆ ಹೇಳ್ಕೊಡ್ತಾರೆ, ಇಲ್ಲ ನಾವೇನಾದರೂ ಅವ್ರಿಗೆ ಕೊಳ್ಳೇಬೇಕು ಅದಕ್ಕೋಸ್ಕರ ಇವನನ್ನು ಬಂದರು. ಹಲವಾರು ರೀಸನ್, ಡಿಫ್ರೆಂಟ್ ಕಂಟ್ರೀಸ್, ಡಿಫ್ರೆಂಟ್ ಥಾಟ್ ಪ್ಯಾಟರ್ನ್ಸ್. ಇದೆಲ್ಲ ಟೋಟಲಿ ಸಾರ್ ಅಲ್ಲಿ ಹೋದ್ಮೇಲೆ ಬ್ರೇಕ್ ಮಾಡಿಬಿಟ್ಟು ಹೆಂಗೆ ಬ್ರೇಕ್ ಅಂದರೆ ಒಂದು ಅದು ಒಂದು ಬ್ರೇಕಲ್ಲಿನೂ ಒಂದು ಕ್ಲಿಯರಿಟಿ ಇರುತ್ತೆ ಬ್ರೇಕಲ್ಲಿ. ಸೊ ಸಾರು ಅಷ್ಟೊಂದು ಫ್ರೆಂಡ್ಲಿನೆಸ್ ತೋರಿಸ್ತಾರೆ. ವಿಲ್ ಬಿ ಈಗ ಅಂತಾರಲ್ಲ ರೋಮನ್ಗೆ ಹೋದರೆ ರೋಮನ್ ಥರ ಆಗಿಬಿಡ್ತೀವಿ, ಇಂಡಿಯನ್ ಹೋದರೆ ಇಂಡಿಯನ್ ಥರ ಆಗಿಬಿಡ್ತೀವಿ. ಆ ಥರ ಹಿ ವಿಲ್ ಬಿ ಫ್ರೆಂಡ್ಲಿ. ಹೌ ಚೆರಿಶ್ಡ್ ಆಗಿ ಅವ್ರು ಜೋವಿಯಲ್ ಆಗಿರ್ತಾರೆ. ನಿಜವಾಗ್ಲೂ ಅದು ವೆರಿ ನೇಚರ್. ಅದನ್ನ ಮಿಡಲ್ ಪಾತ್ ಆದಮೇಲೆ ದಟ್ ಫ್ರೆಂಡ್ಶಿಪ್ನೆಸ್. ಒಬ್ಬ ಗುರು, ಒಂದು ಎನ್ಲೈಟೆಡ್ ಪರ್ಸನ್, ಹೆವಿ ಎನ್ಲೈಟೆಡ್, ಹೈಲಿ ಇಂಪೆಕಬಲ್ ಪರ್ಸನ್, ಇಂಪೆಕಬಲ್ ನಾಲೆಡ್ಜ್, ಒಂದು ಪರಿಜ್ಞಾನ ಇರೋರು. ಅವರು ಒಂದು ನಮ್ಮ ಹತ್ರ ಕೂತಿ ಓನ್ಲಿ ಫ್ರಮ್ ಫ್ರೆಂಡ್ಶಿಪ್, ದ ರಿಲೇಷನ್ ಈಸ್ ಓನ್ಲಿ ದ ಫ್ರೆಂಡ್ಶಿಪ್, ಮೈತ್ರೇಯ, ಓನ್ಲಿ ಸ್ನೇಹತ್ವ. ಸ್ನೇಹನಿಂದನೇ ಏನೋ ಒಂದು ಅಟ್ರಾಕ್ಷನ್ ಅಂದರೆ ಏನೋ ತೋರಿಸಿ ನಾನು ಇದು ಕೊಡ್ತೀನಿ ಅಂತ ಅಟ್ರಾಕ್ಟ್ ಮಾಡೋ ಅಂತ ಏನೂ ಇಲ್ಲ. ಓನ್ಲಿ smile on the face and only the maitre, only the friendship is attracting the people. ಸೊ ಇದು ತುಂಬ ಅವ್ರಿಗೆ ಬ್ರೇಕ್ ಆಗಿಬಿಟ್ಟಿದೆ ಅವರು. ಸೊ ಎಲ್ಲಿ ಹೋದ್ರೂ ನಾವು ಹಾಗೆ ಅವ್ರ ಜೊತೆ, ಅವ್ರ ಸಾರ್ ಹೆಂಗಿರ್ತಾರೋ ನಾವು ಅವ್ರ ಜೊತೆ ಬೇರೆ ಕಂಟ್ರೀಸ್ಗೆ ಹೋದರೆ ಹಂಗೆ ಇರ್ತೀವಿ. ಗೈಡ್ಸ್ ಬರ್ತಾರಲ್ಲ, ಬೇರೆಯವ್ರು ಏನಾದರೂ ಬಂದ್ರೂ, ಆ ಲೋಕಲ್ ಲೀಡ್ಸ್ ಯಾರಾದ್ರು ಬಂದ್ರೂ, ದೇ ವಿಲ್ ಆಲ್ಸೋ ವಿಲ್ ಬಿ ವೆರಿ ಹ್ಯಾಪಿಲಿ. ಅವರು ಹೇಳ್ತಾರೆ, ನಮ್ಮ ತುಂಬ ಜನ ಗೈಡ್ರು ಇವರೆಲ್ಲ ಬರ್ತಾರಲ್ಲ ನಮ್ಮ ಜೊತೆ, ವಿಲ್ ವೆರಿ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತೀವಿ ಆ ಗೈಡ್ನಿಂದ. ಗೈಡ್ ಎಲ್ಲ ದಿಸ್ ಈಸ್ ಅನ್ ಡಿಫ್ರೆಂಟ್ ಗ್ರೂಪ್, ನೋ, ಇಟ್ಸ್ ಅ ವೆರಿ ಗುಡ್ ಗ್ರೂಪ್, ವೆರಿ ಜೋವಿಯಲ್ ಗ್ರೂಪ್. ಯು ವಿಲ್ ಬಿ ಟೆಲ್ಲಿಂಗ್ ಹಿ ಈಸ್ ಅನ್ ಗುರು, ಬಟ್ ಯು ವಿಲ್ ನಾಟ್, ಪೀಪಲ್ ಆರ್ ನಾಟ್ ಲೈಕ್ ದಟ್. ಹಲವಾರು ಸೊಸೈಟೀಸ್ಗೆ ಹೋಗ್ತಾರಲ್ಲ, ಅವ್ರು ನೋಡ್ತಾ ಇರ್ತಾರಲ್ಲ. ಸೊ ದಿಸ್ ಈಸ್ ಎನ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ರಾಮು ಅವರೇ. ಬೇರೆ ಕಂಟ್ರೀಸ್ ಹೋದರೆ ಸಾರು ಹೆಂಗಿರ್ತಾರೆ ಅಂದರೆ ಸೇಮ್ ಫ್ರೆಂಡ್ಲಿನೆಸ್, ಇಲ್ಲಿ ಎಲ್ಲಿರ್ತಾರೋ ಅಲ್ಲೇ ಹಂಗೆ ಇರ್ತಾರೆ. ಸೊ ಕ್ಲಾಸಸ್ಸು ನೀವು ಹೇಳಿದ್ರಿ ಸರ್, ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ. ಎಷ್ಟು ಅಂದರೆ ಒಂದು ಫ್ರೆಂಡ್ ಥರನೇ ಅವ್ರ ಜೊತೆಗೆ ಕೂತ್ಕೊಂಡು ಟೀಚ್ ಮಾಡ್ತಾರೆ, ನಾರ್ಮಲ್ ಪರ್ಸನ್ ಥರ. ಬಟ್ ಅದು ಮಹಾಜ್ಞಾನವನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಸರ್ ನೀವು ಟ್ರಿಪ್ಪಲ್ಲಿ ಇರ್ತೀರ ಇನ್ನು. ಸೊ ನೀವು ಅಂದರೆ ಪರ್ಸ್ನಲ್ ಆಗಿ, ಪ್ರೈವೇಟ್ ಆಗಿ ನೀವು ಸಾರು ಫ್ರೆಂಡ್ಸು ಪ್ರೈವೇಟ್ ಮಾಸ್ಟರ್ಸ್ ಇದ್ದಾಗ ಅಥವಾ ನೀವಿದ್ದಾಗ ಕಾನ್ವರ್ಸೇಷನ್ ಯಾವ ಥರ ಇರ್ತೀವಿ ಸರ್? ಅಂದರೆ ಜನರಲಾಗಿ ನಾವು ಕ್ಲಾಸಲ್ಲಿದ್ದಾಗ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಹೇಳ್ತಾ ಇರ್ತಾರೆ, ಒಂದು ಜ್ಞಾನವನ್ನು ಕೊಡ್ತಾ ಇರ್ತಾರೆ. ಸೊ ನೀವು ಫ್ರೆಂಡ್ಲಿ ಆಗಿದ್ದಾಗ ಆ ಥರ ಏನಾದರೂ ಅನುಭವಗಳಿದ್ದೀರಾ ನಿಮಗೆ ಸರ್? ಫುಲ್ ಜೋವೆಲ್ ಆಗಿ ನಿಮ್ಮ ಹತ್ರ ಮಾತಾಡಿದ್ದಾಗಲಿ ಈ ಥರ? ಇಂಡೋನೇಷ್ಯಾ, ಬಾಲಿಗೆ ಹೋಗಿದ್ವಿ. ಆಲ್ಮೋಸ್ಟ್ ಸಾರ್ ಜೊತೆ ನೈಟು ಸಾರಿಗೂ ಒಂದು ಮಸಾಜ್ ಮಾಡೋದು ಮಾಡಿ ಹಂಗೆ ಮಾತಾಡ್ತಾ ಇವತ್ತು ಏನು ಪ್ರೋಗ್ರಾಮ್, ನಾಳೆ ಏನು ಪ್ರೋಗ್ರಾಮು ಅಂತ ಡಿಸೈಡ್ ಮಾಡಿ, ನಾಳೆ ಇಲ್ಲಿಗೆ ಹೋಗ್ತಾ ಇದ್ದೀವಿ ಸರ್, ಈ ಕಡೆ ಹೋಗ್ತಾ ಇದ್ದೀವಿ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಜೋವಿಯಲ್. ಜಸ್ಟ್ ನಿಮ್ಮ ತಂದೆ ಹತ್ರನೂ ಅಷ್ಟು ಫ್ರೀನೆಸ್ ಇರಲ್ಲ ಅನಿಸುತ್ತೆ ರಾಮವ್ರೆ.
ಹೇಳಬೇಕಾದ್ರೆ ತಂದೆ ಹತ್ರ ತಾಯಿ ಎಷ್ಟು ಫ್ರೆಂಡ್ಲಿ ಇದ್ರೂ ತಂದೆ ಹತ್ರ ಫ್ರೆಂಡ್ಲಿ ಇರ್ತೀವಿ, ಬಟ್ ಬೇರೆ ಟೈಪ್ ಆಫ್ ಫ್ರೆಂಡ್ಲಿನೆಸ್ ಅದು. ಬಟ್ ಸಾರು ಅಂದರೆ ಆ ಫ್ರೆಂಡ್ಲಿನೆಸ್ ಬೇರೆ. ನಾವು ಅದೇ ನೀವು ಕೇಳಿದ್ರಲ್ಲ ಹೆಂಗಿರ್ತಾರೆ ಅಂತ, ಒಂದು ಎಕ್ಸಾಂಪಲ್ ಜಸ್ಟ್ ನಾನು ಅದು ಸಾರ್ ಜೊತೆ ಒಂದು ಎಕ್ಸಾಂಪಲ್ ಅಲ್ಲ ನಡೆದಿದ್ದು, ಅಂದರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ನಾವು ಅಲ್ಲಿ ಕೂತುವಾಗ ಸಾರ್ ಅದೇ ಮಾತಾಡ್ತಾ ಡಿನ್ನರ್ ಆಯಿತು, ರೂಮಿಗೆ ಬಂದ್ವಿ. ಸಾರ್ ಸ್ವಲ್ಪ ಏನಾದರೂ ಸ್ನ್ಯಾಕ್ಸು ಇಲ್ಲ ಟಿ ವಿ ನೋಡ್ತಾ ಇದ್ದೆ, ಏನೋ ಕಾಫಿ ಕುಡಿಯೋನು, ಇಲ್ಲಾಂದರೆ ಏನೋ ಒಂದು ಮಾತಾಡ್ತಾ ಇರ್ತೀವಿ. ಪ್ರೋಗ್ರಾಮ್ ಏಮಿ ಈರೋಜು ಎಟ್ಲು ನಿಂದು ಅಂತ ಕೇಳ್ತಾ ಬರ್ತಾ ಇರ್ತಾರೆ ತೆಲುಗುದಲ್ಲಿ ಯೂಶ್ವಲಿ. ಸರ್ ಹಿಂಗೆ ಕರೆಕ್ಟ್ ಸರ್. ಮುಂಚೆ ನಾನು ಆವಾಗ ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ನಾನು ಸಾರ್ನ ಭೇಟಿ ಆಗೋದು ಆವಾಗ ಒಂದು 15 years ಬ್ಯಾಕ್ ಯಾವುದೋ ಒಂದು ಇನ್ಸಿಡೆಂಟು ನನಗೆ ನೆನಪು ಬಂತು. ಸೊ ಅದನ್ನು ಡಿಸ್ಕಸ್ ಮಾಡೋಕ್ಕೆ ಬಂದೆ ನಾನು ಸಾರ್ ಜೊತೆ. 15 years ಹಿಂದೆ ನಡೆದಿದ್ದು ಇನ್ಸಿಡೆಂಟು ಒಂದು ಯಾವುದೋ ಅಂತ. ಸರ್ ನಾನು ಈ ಥರ ನಿಮ್ಮನ್ನು ಆವಾಗ ಮಾತಾಡಬೇಕಾದ್ರೆ ಭೇಟಿ ಆದರೆ ಒಂದು ಇನ್ಸ್ಪೆಕ್ಟ್ರು ಬ್ರೇಕ್ ಇನ್ಸ್ಪೆಕ್ಟ್ರು ಅವ್ರು ಬಂದಿದ್ದರು ಸರ್. ಅವರು ಚೆನ್ನಾಗಿ ಹೇಳ್ತಾಯಿದ್ರು ನಿಮ್ಮ ಬಗ್ಗೆ ತುಂಬಾ. ನನಗೆ ಅವಾಗ ಇನ್ನೂ ಏನೂ ಗೊತ್ತಾಗಲಿಲ್ಲ. ಅದು ಬದ್ವೇಲ್ರಾ, ಕಡಪ ಅಲ್ಲ, ಬದ್ವೇಲ್ ಇನ್ಸ್ಪೆಕ್ಟ್ರು ಬ್ರೇಕ್. ಅಷ್ಟು ಮೆಮೊರಿ ಅಂದರೆ ಎಷ್ಟೊಂದು ಜನ ಇರ್ತಾರೆ, ಎಷ್ಟೊಂದು ಮಾಸ್ಟರ್ಸ್ ಬರ್ತಾರೆ, ಎಷ್ಟೊಂದು ಕ್ಲಾಸಸ್, ಒಂದು ಲಕ್ಷ ಒಂದು ನಿಯರ್ಲಿ ಲ್ಯಾಕ್ಸ್ ಟುಗೆದರ್ ಕ್ಲಾಸಸ್ ತೊಗೊಂಡಿರ್ತಾರೆ, ಕೋಟಿ ಅಂತ ಜನ ಮೀಟ್ ಮಾಡಿರ್ತಾರೆ. ಅದು ಅವರಲ್ಲ ಬದ್ವೇಲ್ ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ನೀನು ಆ ಕ್ಲಾಸಿಗೆ ಬಂದು ಮಾತಾಡಿದ್ದೀನಿ ಅದನ್ನು ಅಂತ ಜ್ಞಾಪಕ ಮಾಡ್ತಾಯಿದ್ದಾರೆ ಸರ್ ನನಗೆ. ನಾನು ಶಾಕು. ಆ ಇನ್ಸಿಡೆಂಟೇ ಅಲ್ಲ ರಾಮ್ ಅವರೇ, ಆಲ್ಮೋಸ್ಟ್ 2-3 ಇನ್ಸಿಡೆಂಟ್ಸ್ ಈ ಥರ ನಡೀತಿದ್ದು. ಬ್ಯಾಂಗ್ಳೂರು ಪ್ರಕಾಶ್ ಇಡ್ನೂರ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಈ ಥರ ಯಾವುದೋ ಮನೆಗೆ ನಾವು ಆ ಥರ ಹೋಗ್ತಾ ಇದೀವಲ್ಲ, ಜಸ್ಟ್ ಅದು ಜನರಲ್ ಟಾಕ್. ನಾವು ಈ ಕಡೆ ಹೋಗ್ತೀವಲ್ಲ, ಹೆಂಗಿತ್ತು ಸರ್, ಇವಾಗ ಇಂಡೋನೇಷ್ಯಾಗೆ ಬಂದಿದ್ದೀವಿ, ಇಲ್ಲಿ ನೋಡಿದ್ರೆ ನಮಗೆ ರಾಜ ಥರ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಪ್ಲೇಸು ಹಂಗೆ ಇತ್ತು, ಅದು ಆ್ಯಕ್ಚುಲಿ ಹೆರಿಟೇಜ್ ಪ್ಲೇಸ್, ಅದು ಕಿಂಗ್ಸು ಇರೋ ಪ್ಲೇಸ್ನೇ ರೆಸಾರ್ಟ್ ಮಾಡಿದ್ದಾರೆ. ಸೊ ಆ ರೂಮ್ ಬಗ್ಗೆ ಏನೋ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ವಿ. ಸರ್ ಆವಾಗ ನಾವು ಈ ರೂಮಲ್ಲಿ ಮಲ್ಕೊಂಡಿದ್ವಿ, ಈಗ ಫ್ಲೈಟ್ ಹತ್ತು ಇಂಡೋನೇಷ್ಯಾಗೆ ಬಂದು ನಮಗೆ ಈ ಥರ ಅಂತ ಆ ಸಂದರ್ಭದಲ್ಲಿ ನಾವು ಜೋವಿಯಲ್ಲಾಗಿ ಮಾತಾಡ್ತಾಯಿದ್ರೆ, ಸಾರಿಗೂ ಅಲ್ಲಿ ಎಲ್ಲಿದ್ದೀವಿ, ಅಲ್ಲಿ ಯಾರು ಬಂದಿದ್ದಾರೆ, ನೀವು ಯಾವಾಗ ಬಂದಿದ್ದೀರ ಅಂತ ನನಗೆ ಹೇಳ್ತಾ ಇದ್ರೆ ಏನದು ಮೆಮರಿ ಪವರ್ ಅನ್ಕೋಬೋದಾ ನಾವು? ಏನು ಅವ್ರ ಮುಂದೆ ವಾಟ್ ಟೈಮ್, ಎಷ್ಟೋ ಕೋಟಿ ಅಂತ ಜನನ ಮೀಟ್ ಮಾಡಿರ್ತಾರೆ, ಮೆಡಿಟೇಷನ್ ಹೇಳ್ಕೊಟ್ಟಿರ್ತಾರೆ, ಎಷ್ಟೊಂದು ಲ್ಯಾಕ್ಸ್ ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತಾರೆ, ಎಷ್ಟೊಂದು ಪ್ಲೇಸಸ್ಗೆ ಹೋಗಿರ್ತಾರೆ. ಬಟ್ ನಾನು ಆ ಸಂದರ್ಭದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಹೇಳಿದರೆ ಅದಲ್ಲ, ಅದಿದು ಇವ್ರು ಬಂದಿದ್ರು, ಅದು ಆ ಊರಲ್ಲ ಈ ಊರು ಅಂತ ಹೇಳಿದ್ರೆ ನಾವು ಈ ಶಾಕಲ್ಲಿ ಅಂದರೆ ಬೇರೆ ಏನಿರುತ್ತೆ ರಾಮೂರೇ? ರಿಯಲಿ ಸರ್, ಅಷ್ಟು ಮೆಮೊರಿ ಪವರು ಹೆಂಗೆ ನೆನ್ಪಿಟ್ಕೊತಾರೆ ಅವ್ರು? ಏನು ನಾವೆಲ್ಲೋ ಇಂಡೋನೇಷ್ಯಾಗೆ ಹೋಗಿದ್ವಿ, ಯಾವುದೋ ಇದಕ್ಕೆ ಹೋಗಿದ್ವಿ ಕ್ಲಾಸ್ಗೆ, ಸರಿ, ನಾನೇನು ಸಾರ್ ಮುಂದೆ ನಾನೇನು, ಬಟ್ ನನ್ನದು ಇನ್ಸಿಡೆಂಟನ್ನು ಸಾರ್ ಜ್ಞಾಪಕ ಇಟ್ಕೊಂಡಿದ್ದಾರೆ. ಅದು ಹೆಂಗೆ ಡಿಸ್ಕ್ರೈಬ್ ಮಾಡೋಕ್ಕಾಗುತ್ತೆ ಸಾಧ್ಯ ರಾಮ್ ಅವರ? ಗುರು ಅಂತ ನೀವು ಅದು ಏನಂತ ಇದಿರುತ್ತೆ ಗುರು? ಇವಾಗ ಗುರು ಅಂತ ಹೇಳ್ತಾರೆ, ಅದಕ್ಕೆ ಬೇರೆ ಪದ ಏನಾದರೂ ಇದೆಯಾ ನಿಮ್ಮ ಇದರಲ್ಲಿ? ಗುರು ಅಂತಲ್ಲ, ಬೇರೆ ಏನಾದರೂ ಇನ್ನು ಪದ ಇದ್ದರೆ ಹೇಳಬೇಕು ಸಾರ್ನು. ಅದು ಇನ್ಸಿಡೆಂಟ್ಸ್ ಹೆಂಗಿರುತ್ತಂದರೆ ಸಾರ್ ಜೊತೆ ಶಾಕ್ಸು ಹ್ಯಾಪಿನೆಸ್ಸು ಬಟ್ ಏನಾದರೂ ಎಕ್ಸ್ಪೀರಿಯನ್ಸ್ ಹೇಳಿದರೆ ಸಾರ್ ಅದು ಕ್ಲಿಯರಾಗಿ ಹೇಳ್ತಾರೆ. ಏನಾದರೂ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಸರ್ ನಂದು ಅದೇ ನೀವು ಕೇಳಿದ್ರಲ್ಲ ಒಂದು ಎಕ್ಸ್ಪೀರಿಯನ್ಸ್. ನಾನು ಇದೇ ಥರ ಈಜಿಪ್ಟಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಇಂಡೋನೇಷ್ಯಾದಲ್ಲಿನೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಸರ್. ಏನು ಒಂದು ಸಮುದ್ರದಲ್ಲಿ ಯಾವುದೋ ಸೋಲ್ಸ್ ಸರ್, ಹಿಂಗೆ ಒಂದು ವಾಲ್ಕೆನೋ ಥರ ರಿಲೀಸ್ ಆಗ್ತಿದೆ ಸರ್, ಸೋಲ್ಸ್ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಸಾರ್ ಜೊತೆ ನಾನು ಶೇರ್ ಮಾಡಿಕೊಂಡೆ. ಅದೇನು ನನ್ನ ಮೆಡಿಟೇಷನ್ ಕೂತಿದ ಮೇಲೆ ಇಂಡೋನೇಷ್ಯಾದಲ್ಲಿ ಸಾರ್ ಕ್ಲಾಸ್ ಮಾಡಿದ್ರು, ವೆರಿ ಗುಡ್ ಕ್ಲಾಸ್. ಎಷ್ಟು ಈವ್ನಿಂಗು ಸಣ್ಣದಾಗಿ ಮಳೆ, ಕ್ಯಾಂಪ್ ಫೈರು, ಸಾರ್ ಫ್ಲೂಟು, ಹೆಂಗಿರುತ್ತೆ ನೀವು ಯೋಚನೆ ಮಾಡಿ, ಹೆಂಗೆ ಅದು ಇಮ್ಯಾಜಿನ್ ಮಾಡಿ ರಾಮವ್ರೆ. ಕ್ಯಾಂಪ್ ಫೈರ್, ಸಣ್ಣದಾಗಿ ಮಳೆ, ಸಾರ್ ಫ್ಲೂಟು, ನಾವು ಕೂತಿದ್ದು ಮೆಡಿಟೇಷನ್. ಅದು ಬೇರೆ ಒಂದು ರಿಸಾರ್ಟ್ ಹೆಂಗಿದೆ ಅಂತ ಒಂದು ಪ್ಯಾಡಿ ಫೀಲ್ಡ್ಸಲ್ಲಿ ಮಧ್ಯದಲ್ಲಿ ಒಂದು ಐಲ್ಯಾಂಡ್, ಅದು ಸುಟ್ಟು ಸಮುದ್ರ. ಹೆಂಗಿರುತ್ತೆ
ಇದೇ ಎಕ್ಸ್ಪೀರಿಯನ್ಸ್ ನನಗೆ ಅವತ್ತು ಹೇಳಲಿಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಕಾಫಿಗೆ ಸಾರ್ಗೆ ಕಾಫಿ ಮಾಮೂಲಿ ಟೈಮ್ ಸಾರ್ ಕಾಫಿ ಕೊಡೋದು, ಪೇಪರ್ ಇಲ್ಲ ಏನಾದರೂ ಈ ಮೊಬೈಲಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮೊಬೈಲಲ್ಲಿ ತೋರಿಸ್ತಾ ಇದ್ವಿ. ಪೇಪರ್ ಇರಲ್ಲಲ್ಲ, ಯಾವುದಾದ್ರೂ ನ್ಯೂಸ್ ಬಂದರೆ ಮೊಬೈಲಲ್ಲಿ ತೋರಿಸ್ಬೇಕು ಸಾರಿಗೆ. ಇಲ್ಲಿಂದ ನ್ಯೂಸ್ ಮಾಮೂಲಿ ಅದು, ಇಲ್ಲಾದರೆ ಪೇಪರ್ ಸಾರ್ ನ್ಯೂಸ್ ಪೇಪರ್ ಕೊಟ್ಟು ಮಾರ್ನಿಂಗು ಸಾರ್ ಓದ್ತಾರೆ, ಸರಿ. ಅಲ್ಲಿ ನ್ಯೂಸ್ ಪೇಪರ್ ನಮ್ದಿರಲ್ಲ, ಹೌದು ಹೌದು. ಸೊ ಮೊಬೈಲಲ್ಲಿ ನ್ಯೂಸ್ ತೋರಿಸ್ತೀವಿ. ಆ ಥರ ನೋಡ್ತಾ ಸರ್ ನನಗೊಂದು ಎಕ್ಸ್ಪೀರಿಯನ್ಸ್ ಬರ್ ಸರ್ ರಾತ್ರಿ ಏನು ಈ ಥರ ನನಗೆ ಏನೋ ಒಂದು ಸಮುದ್ರದಲ್ಲಿ ಒಂದು ವಾಲ್ಕನೋ ಥರ ಬಂದು ಏನೇನೋ ಹೋಗ್ತಾ ಇದೆ ಸರ್ ಫುಲ್ಲು ಎಲ್ಲ ಕಡೆ ಅಂತ. ಸಾರು ಅದೇನು ಲೇದ್ರ ಸಮುದ್ರದಲ್ಲಿ ತುಂಬ ಸೋಲ್ಸು ಬ್ಲಾಕ್ ಆಗಿಬಿಟ್ಟಿದೆ. ಅದು ಈಗ ನಮ್ಮ ಮೆಡಿಟೇಷನ್ ಕ್ಲಾಸು ನಮ್ಮ ಎನರ್ಜೀಸ್ನಿಂದ ಟೋಟಲಿ ರಿಲೀಸ್ ಆಗಿಬಿಟ್ಟಿದ್ದಾರೆ. ಸೊ ದೇ ಆರ್ ನೌ ರಿಲೀಸ್, ಸೋಲ್ಸೇ ರಿಲೀಸ್ ಆಗಿಬಿಟ್ಟಿದೆ. ಎಷ್ಟೊಂದು ಸಮುದ್ರದಲ್ಲಿ ಭೂಗರ್ಭದಲ್ಲಿ ಬ್ಲಾಕ್ಡ್, ಅಂದ್ರೆ ಬೇರೆ ಲೋಕಕ್ಕೆ ಹೋಗ್ಲಾರ್ದೆ ಅಲ್ಲೇ ಬ್ಲಾಕ್ ಆಗಿದೆ. ಅದೇ ಬ್ಲಾಕ್ ಆಗಿದೆ. ಇವಾಗ ಈ ಧ್ಯಾನದ ಕ್ಲಾಸ್ದಿಂದ ಅವರು ಆ ಎನರ್ಜೀಸು ಟೋಟಲಿ ರಿಲೀಸ್, ಅಂದರೆ ರಿಲೀಸ್ ಆಗಿ ದೇ ಆರ್ ನೌ ದೇ ಆರ್ ಫ್ರೀ ಟು ಗೆಟ್ ದಿ ಬಾಡೀಸ್, ಫ್ರೀ ಟು ಗೆಟ್ ದಿ ಓಲ್ಡ್ಸ್, ನೆಕ್ಸ್ಟ್ ಜನ್ಮಕ್ಕೋ ಓಲ್ಡ್ಸ್ಗೆ ಹೋಗೋಕ್ಕಂತ. ಸಾರ್ ಒಂದೇ ಒಂದು ಮಾಟಲ್ಲಿ ಥರ ಹೇಳಿಬಿಟ್ರು, ಹಬ್ಬ ಸರ್ ನಾ ಮೆಡಿಟೇಷನ್ ಮಾಡೋದಕ್ಕೆ ಇಷ್ಟೊಂದು ಆಯ್ತು ಸರ್ ಕೆಲಸ, ಹಿಂಗೆಂದಕ್ಕೆ ವಸ್ತಾರ ನಾಯ್ನ ಊರ್ಕೆ ವಸ್ತಾರ ನೀಕು ಟ್ರಿಪ್ಪಲ್ ಅಂದರೆ ಸುಮ್ಮನೆ ಬಂದು ಹೋಗ್ತಾರ ನಿಮಗೆ ಟ್ರಿಪ್ ಇಂಡೋನೇಷ್ಯಾ ನೋವು, ನೀವು ಸುಮ್ಮನೆ ಬಂದು ಎಂಜಾಯ್ ಅಂದರೆ ನಾನು ಇಬ್ಬರೇ ಸಾರ್, ನಾನು ಇಬ್ಬರೇ ಇದ್ದಿದ್ದು ಹಿಂಗೆ ಸಾರು ಆ್ಯಕ್ಷನ್ಸ್ ಗೊತ್ತಲ್ಲ ಸಾರ್ ಆ್ಯಕ್ಷನ್ ಹಿಂಗಿರುತ್ತೆ. ಹಿಂಗೆ ನೋಡಿ ಏನು ಸುಮ್ಮನೆ ಬರ್ತೀವ ನಾವು ಇಂಡೋನೇಷ್ಯಾಗೆ, ರೀಸನ್ ನಾಯ್ನ ರೀಸನ್, ಸಿ ಎವ್ರಿಥಿಂಗ್ ಈಸ್ ಅನ್ ರೀಸನ್, ಈಸ್ ಅ ಡಿಸೈನ್ ಪ್ಲಾನ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.